ಅಲ್ಲೂಯ ವಾಕ್ಯ ಹೋಗೋಣ. ಕೀರ್ತನೆ 22ನೇ ಅಧ್ಯಾಯವನ್ನು ಓದಿಕೊಳ್ಳೋಣ. ಕೀರ್ತನೆ 22ನೇ ಅಧ್ಯಾಯ 1ರಿಂದ. ನನ್ನ ದೇವ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆ? ನನ್ನ ಕೂಗನ್ನು ಕೇಳದೆ ದೂರವಾಗಿದ್ದಿ. ಅಲ್ಲೂಯ 22ನೇ ಅಧ್ಯಾಯ ಓದ್ತಿದ್ರ? ಯಾಕೆ ನನಗೆ ಸಹಾಯ ಮಾಡದೆ, ನನ್ನ ಕೂಗನ್ನು ಕೇಳದೆ ದೂರವಾಗಿದ್ದಿ. ಇದು ಯೇಸು ಕ್ರಿಸ್ತನನ್ನ ದೇವರು ಕೈ ಬಿಟ್ಟಂತ ಸಮಯ. ಇದು ದೇವರು ನಮ್ಮ ಜೊತೆ ಇದ್ರೆ ನಮ್ಮ ಎದುರಿಸಲು ಯಾರಿಲ್ಲ. ಆದ್ರೆ ದೇವರು ಆ ಸಮಯದಲ್ಲಿ ದೇವರು ಕ್ರಿಸ್ತನ ಜೊತೆಗೆ ಇರಲಿಲ್ಲ. ಅದಕ್ಕಾಗಿ ಈ ಶ್ರಮೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಪ್ರಾರ್ಥಿಸ್ತಾನೆ, ನೀನು ನನಗೆ ಸಹಾಯ ಮಾಡದೆ, ನನ್ನ ಕೂಗನ್ನು ಕೇಳದೆ ಯಾಕೆ ದೂರವಾಗಿದ್ದಿ? ನನ್ನ ದೇವರೇ, ಹಗಲಲ್ಲಿ ಮರೆಡುತ್ತೇನೆ, ಪ್ರತ್ಯುತ್ತರ ಇಲ್ಲ, ಇರುಳಲ್ಲಿ ಉಪಶಮನವಿಲ್ಲ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಇರುವಾತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಕರು ನಿನ್ನಲ್ಲಿ ಭರವಸೆಟ್ಟು ನಿನ್ನ ನಂಬಿ ಉದ್ಧಾರವಾದರು. ನಿನಗೆ ಮೊರೆ ಇಟ್ಟು ವಿಮುಖರಾದರು, ನಿನ್ನಲ್ಲಿ ವಿಶ್ವಾಸ ಇಟ್ಟು ಆಸೆ ಭಂಗ ಪಡಲಿಲ್ಲ. ನಾನು ಉಳದಂತವನೇ ಹೊರತು ಮನುಷ್ಯನಲ್ಲ. ಹಲ್ಲೆಲೂಯಾ. ಮನುಷ್ಯನಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ಇದು ಯೇಸು ಕ್ರಿಸ್ತನ ಬಗ್ಗೆ ಕುರಿತಾಗಿರ್ತಕ್ಕಂಥ ಸಂಗತಿ. ಹಲ್ಲೆಲೂಯಾ. ತಿರಸ್ಕಾರ ಹೊಂದಿದ್ದೇನೆ. ನನ್ನನ್ನು ನೋಡುವರೆಲ್ಲ ಆಸೆ ಮಾಡುತ್ತಾರೆ. ಆ ಶಿಲುಬೆ ಮೇಲಿದ್ದಂಥ ದೃಶ್ಯ ಇದು. ಅದು ಹಳೆ ಒಡಂಬಡಿಕೆ ಆಗಲೇ ದಾಖಲಾಗಿದೆ. ಯೇಸು ಕ್ರಿಸ್ತನ ಬಂದು ಆ ಶಿಲುಬೆ ಮೇಲೆ ಈ ತರ ಮಾತಾಡ್ತಾರಂತ. ಇದೇ ಮಾತುಗಳನ್ನ ಅಲ್ಲಿ ಯೇಸು ಶಿಲುಬೆ ಮೇಲೆ ಮಾತಾಡಿದ್ರು. ಹಲ್ಲೆಲೂಯಾ. ನಾನು ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನನ್ನನ್ನು ನೋಡುವರೆಲ್ಲರೂ ಆಸೆ ಮಾಡುತ್ತಾರೆ. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾರೆ. ಯೆಹೋವನು ನನ್ನ ರಕ್ಷಿಸುವನೆಂದು ಆತನಲ್ಲಿ ಭರವಸೆ ಇಟ್ಟಿದ್ದೇನಲ್ಲ. ಆತನು ಇವರನ್ನು ಮೆಚ್ಚಿದ್ದಾಗಿದ್ದರೆ ರಕ್ಷಿಸಲು ಎಂದು ಹೇಳುತ್ತಾರೆ. ತಾಯಿ ಗರ್ಭದೊಳಗಿಂದ ಬರಮಾಡಿದವನು ನೀನೇ ಅಲ್ಲವೇ? ತಾಯಿ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ಹುಟ್ಟಿದಂದಿಂದ ನೀನೇ ನನಗೆ ಆಧಾರ. ಆಯ್ತಾನ್ರಿ? ತಾಯಿ ಎತ್ತಂದಿಂದ ನೀನೇ ನನಗೆ ಆಧಾರ. ನನಗೆ ಕಷ್ಟ ಪ್ರಾಪ್ತವಾಗಿದೆ. ಸಹಾಯಕರು ಯಾರು ಇಲ್ಲ, ಯಾರ ರೆಕಮೆಂಡೇಶನ್ ಇಲ್ಲ, ಯಾರಿಲ್ಲ. ದೂರವಾಗಿರಬೇಡ. ಬಹಳ ಗೂಳಿಗಳು ನನ್ನನ್ನು ಗೂಳಿಗಳಂದ್ರೆ ದುಷ್ಟ ಜನರು. ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ. ಭಾಷಾನಿನ ಬಲವುಳ್ಳ ಓರೆಗಳು ನನ್ನನ್ನು ಸುತ್ತಿಕೊಂಡಿವೆ. ಭಾಷಾನಿನ ಅಂದ್ರೆ ಊರು. ಆ ಊರಿನ ದುಷ್ಟ ಜನ ನನ್ನನ್ನು ಸುತ್ತಿಕೊಂಡಿದ್ದಾರೆ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ಕರೆದಿದ್ದಾರೆ. ಅಲ್ಲದೆಯ ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ. ನನ್ನ ಎಲುಬುಗಳೆಲ್ಲ ಸಡಿಲಿ ಹೋಗಿವೆ. ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ಗುಂಡಿಗೆ ಅಂದ್ರೆ ಹೃದಯ. ಮೇಣದಂತೆ ಕರಗಿ ಹೋಗಿದೆ. ಅಲ್ಲದೆಯ ನನ್ನ ನಾಲಿಗೆ ಅಂಗಳಕ್ಕೆ ಹತ್ತಿ ಹೋಗಿದೆ. ನೀನು ನನ್ನನ್ನು ಮಣ್ಣಿಗೆ ಸೇರಿಸ್ತಿ. ನೋಡಿ, ಇಷ್ಟೆಲ್ಲ ಶ್ರಮೆ ಅನುಭವಿಸಿದ್ದಾರೆ ಕ್ರಿಸ್ತನು. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ. ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ. ನನ್ನ ಕೈಗಳನ್ನು ತೆಗೆದಿದ್ದಾರೆ. ನನ್ನ ಕೈಗಳು ತೆಗೆದಿದ್ದಾರೆ ಮತ್ತೇನು? ಮಳೆ ಹೊಡೆದಿದ್ದಾರೆ. ಅಲ್ಲದೆಯಾ? ದುಷ್ಟರ ಗುಂಪನ್ನು ಸುತ್ತಿಕೊಂಡು ನನ್ನ ಕೈ ತೆಗೆದಿದ್ದಾರೆ. ನನ್ನ ಎಲುಬುಗಳೆಲ್ಲ ಎಣಿಸ್ಲಿಕ್ಕಾಗುವುದು. ಅಷ್ಟು ಸಣ್ಣಕ್ಕಾಗಿಬಿಟ್ಟಾನೆ. ಅವರು ನನ್ನನ್ನು ನೋಡಿ ಹಿಗ್ಗುತ್ತಾರೆ. ಅಲ್ಲದೆ ನನ್ನ ಮೇಲೋದಿಕೆ ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ. ಮೇಲೋದಿಕೆ ಪಾಲು ಮಾಡಿಕೊಳ್ಳೋದ್ರ ಅರ್ಥ ಏನು? ಅಂಗಿನ ತಗೊಂಡು ಚೀಟಿ ಹಾಕಿದ್ರು. ನನ್ನ ಅಂಗಿಗೋಸ್ಕರ ಚೀಟಿ ಹಾಕ್ತಾರೆ. ನೋಡಿ, ಇದೆಲ್ಲ ಪ್ರವಾದನೆ ಯೇಸು ಕ್ರಿಸ್ತ ಶಿಲುಬೆ ಮೇಲಿದ್ದಾಗ ನೆರವೇರಿತು. ಇದು ಕೀರ್ತನೆಯಲ್ಲೇ ಬರೆಯಲ್ಪಟ್ಟಿದೆ. ಕ್ರಿಸ್ತನ ಯಾವ ರೀತಿಯಲ್ಲಿ ಶಿಲುಬೆ ಮೇಲೆ ಈ ತರ ದೃಶ್ಯ ಇರ್ತದಂತ ದಾವೀದನಿಗೆ ಮೊದಲೇ ಕಂಡಿತದು. ಹಲ್ಲೆಲೂಯಾ. ಚೀಟಿ ಹಾಕುತ್ತಾರೆ. ಯೆಹೋವನೇ, ನನ್ನ ರಕ್ಷಕನೇ, ನೀನಾದರೂ ದೂರವಾಗಿರಬೇಡ. ಬೇಗ ಬಂದು ಸಹಾಯ ಮಾಡು. ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು. ನನ್ನ ಪ್ರಾಣ ಪ್ರಿಯವು ನಾಯಿಯ ವಶಾಗದಂತೆ ಕಾಪಾಡು. ಸಿಂಹಗಳ ಬಾಯಿಂದ, ಕಾಡು ಕೋಣಗಳ ಕೊಂಬುಗಳಿಂದ ನನ್ನನ್ನು ತಪ್ಪಿಸು. ನನಗೆ ಸದುತ್ತರವನ್ನು ಕೊಟ್ಟಿದ್ದೀಯಲ್ಲ.
ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಯೆಹೋವನ ಭಕ್ತರೇ ಆತನನ್ನು ಸ್ತುತಿಸಿರಿ, ಯಾಕೋಬ ವಂಶದವರೇ ನೀವೆಲ್ಲರೂ ಆತನನ್ನು ಕೊಂಡಾಡ್ರಿ. ಯೆಹೋವನ ವಂಶದವರೇ ನೀವೆಲ್ಲ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಆತನು ಕುಗ್ಗಿದವರ ದುರಾವಸ್ಥೆಯನ್ನು ತಿರಸ್ಕರಿಸೋದಿಲ್ಲ, ಅದಕ್ಕೆ ಅಸಹ್ಯ ಪಡೋದಿಲ್ಲ. ತನ್ನ ಮುಖವನ್ನು ಆತನಿಗೆ ಮರೆ ಮಾಡದೆ ಆತನ ಪ್ರಾರ್ಥನೆ ಕಿವಿಗೊಟ್ಟನು. ತನ್ನ ಮುಖವನ್ನು ಆತನು ಮರೆ ಮಾಡಿಕೊಳ್ಳದೆ ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟನು. ನಾನು ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರ. ನನ್ನ ಅರಿಕೆಗಳನ್ನಿಂದ ಭಕ್ತರ ಮುಂದೆ ಸಲ್ಲಿಸುವೆನು. ದೀನರು ಉಂಡು ತೃಪ್ತರಾಗುವರು. ಯೆಹೋವನ ಭಕ್ತರೆಲ್ಲರೂ ಆತನು ಕೊಂಡಾಡುವರು. ನಿಮ್ಮ ಅಂತರಾತ್ಮ ಯಾವಾಗಲೂ ಚೈತನ್ಯವುಳ್ಳದ್ದಾಗಿರಲಿ. ನಿಮ್ಮ ಅಂತರಾತ್ಮ ಏನಾಗಿರ್ಬೇಕಂತೆ? ಎಂತ ಕಷ್ಟ ಬಂದ್ರು, ಸಂಕಟ ಬಂದ್ರು, ಹಿಂಸೆ ಬಂದ್ರು ಏನಾಗಿರ್ಬೇಕಂತೆ? ಚೈತನ್ಯ ಉಳ್ಳದ್ದಾಗಿರ್ಲಿ. ಭೂಮಾಂತರದಲ್ಲಿ ಎಲ್ಲರೂ ಎಚ್ಚರಗೊಂಡು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು. ಯೆಹೋವನು ಎಲ್ಲಾ ಜನಾಂಗದವರು ನಿನಗೆ ಅಡ್ಡ ಬೀಳುವರು. ಯೆಹೋವನ ರಾಜ್ಯವು ಯೆಹೋವನದು. ಎಲ್ಲಾ ಜನಾಂಗಗಳಿಗೆ ಆತನೇ ಒಡೆಯನು. ಭೂಲೋಕದಲ್ಲಿರುವ ಭಕ್ತರನ್ನು ಹುಟ್ಟು ಆರಾಧಿಸ್ತಾರೆ. ತಮ್ಮ ಜೀವ ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವರೆಲ್ಲರೂ ಕ್ರಿಸ್ತನಿಗೆ ಅಡ್ಡ ಬೀಳ್ತಾರೆ. ಆತನನ್ನು ಸೇವಿಸುವವರ ಸಂತಾನದವರು, ಆತನನ್ನು ಸೇವಿಸುವಂತ ಸಂತಾನದವರು, ಆತನ ನಂಬಿದಂತ ಸಂತಾನದವರು, ಆತನ ಋತುಗಳು ಅಲ್ಲೆಲ್ಲೂಯಾ ಯೆಹೋವನ ಸಂತಾನದವರೆಂದು ಎಣಿಸಲ್ಪಡುತ್ತಾರೆ. ಅವರು ಬಂದು ಆತನ ನೀತಿಯನ್ನು, ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಾಂಗಕ್ಕೆ ತಿಳಿಸುವರು. ಅಲ್ಲೆಲ್ಲೂಯಾ. ಈ ರೀತಿ ಮುಗೀತಾ? ಓದಿದ ಆತನ ವಾಕ್ಯಕ್ಕೆ ಕರ್ತನು ಆಶೀರ್ವಾದವನ್ನು ಜೊತೆ ಮಾಡಲಿ. ಅಲ್ಲೆಲ್ಲೂಯಾ. ಈ ಉದಯದಲ್ಲಿ ಈ ಸಂದರ್ಭಕ್ಕೆ ನಾನು 5 ಮಾತುಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನಂತ ಪ್ರವಾದಿ ಹೇಳ್ತಾರೆ. ಆ 5 ಮಾತುಗಳ ಮೇಲೆ ನನ್ನ ಹೃದಯದಲ್ಲಿ ಇರುವುದೇನೋ ಈ ಉದಯದಲ್ಲಿ ಆರಾಧಕರಾದ ನಿಮಗೆ ತಿಳಿಯಪಡಿಸುವ ಪ್ರಯತ್ನ ನಾನು ಮಾಡ್ತೇನಂತ ಪ್ರವಾದಿ ಹೇಳ್ತಾರೆ. ಈ 5 ಅಲ್ಲೆಲ್ಲೂಯಾ ಮಾತುಗಳು ನಾನು ಕೇಳುತ್ತೇನೆ. ಜೀವಿಸಿ ಸತ್ತು ಉಣಲ್ಪಟ್ಟು ತಿರುಗಿ ಅಲ್ಲೆಲ್ಲೂಯಾ ಅಲ್ಲೆಲ್ಲೂಯಾ ತಿರುಗಿ ಬರುವುದು. ಜೀವಿಸಿ ಸತ್ತು ಉಣಲ್ಪಟ್ಟು ತಿರುಗಿ ಬರುವುದು. ಅಲ್ಲೆಲ್ಲೂಯಾ. ನಾನೇನು ಹೇಳಬೇಕೆಂದಿರುತ್ತೇನೋ, ಈ ಹಾಡನ್ನು ಬರೆದ ರಚನಾಕಾರನು ನಾನು ತನ್ನ ಗೀತೆಯಲ್ಲಿ ಚೆನ್ನಾಗಿ ವ್ಯಕ್ತಪಡಿಸಿ ನಾನೇನು ಹೇಳಬೇಕಂದಿದ್ದೇನೋ ಅದು ಒಂದು ಹಾಡಿನ ರೂಪದಲ್ಲಿ ಒಬ್ಬ ಭಕ್ತ ಆಲ್ರೆಡಿ ಬರ್ತಿದ್ದಾನೆ ಅಂತ ಪ್ರವಾದಿ ಹೇಳ್ತಾರೆ. ಏನು? ಜೀವಿಸ್ತಾನೆ, ಆತನನ್ನು ಪ್ರೀತಿಸ್ತಾನೆ, ಸತ್ತನು, ಆತನನ್ನು ರಕ್ಷಿಸಿದನು, ಉಣಲ್ಪಟ್ಟು ಆತನ ಪಾಪಗಳನ್ನು ಬಹು ದೂರವಾಗಿ ತೆಗೆದುಕೊಂಡು ಹೋದನು, ಉಣಲ್ಪಟ್ಟು ಆತನ ಪಾಪಗಳನ್ನು ಬಹುದೂರ ತೆಗೆದುಕೊಂಡು ಹೋದನು, ತಿರುಗಿ ಎದ್ದು ಆತ ನಿರಂತರ ನೀತಿವಂತರಾಗಿ ಮಾಡಿದನು. ಅದೇನ್ ಮಾಡಿದಂತೆ? ಆತನು ನನ್ನನ್ನು ಪ್ರೀತಿಸಿದನು. ಕ್ರಿಸ್ತನ ಏನ್ ಮಾಡಿದ? ನಮ್ಮನ್ನ ಪ್ರೀತಿಸಿದ, ಅದಕ್ಕಾಗಿ ಸತ್ತ, ನನ್ನನ್ನು ರಕ್ಷಿಸಿದ್ದಕ್ಕಾಗಿ ಉಣಲ್ಪಟ್ಟನು. ನನ್ನನ್ನು ಪ್ರೀತಿಸಿದ್ದಕ್ಕೆ ಸತ್ತ, ನನ್ನನ್ನು ರಕ್ಷಿಸಿದ್ದಕ್ಕೆ ಉಣಲ್ಪಟ್ಟ, ನನ್ನ ಪಾಪಗಳನ್ನ ಬಹುದೂರ ಹೊತ್ತುಕೊಂಡು ಹೋದನು. ಹೋಗಿ ಏನ್ ಮಾಡ್ದ? ಸತ್ತು ಹೋಗಿ ನನ್ನ ಪಾಪಗಳನ್ನ ಬಹುದೂರ ತೆಗೆದುಕೊಂಡು ಹೋಗಿ ಏನ್ ಮಾಡಿದಂತೆ? ತಿರುಗಿ ಎದ್ದನು. ಆತನು ನಿರಂತರ ನೀತಿವಂತನಾಗಿ ನನ್ನನ್ನು ಮಾಡಿದನು. ಒಂದು ದಿನ ಆತನು ಬರ್ಲಿಕ್ಕಿದ್ದಾನೆ. ಓ ಮಹಿಮಕರವಾದಂತಹ ದಿನ ಆತನು ಬರ್ತಿದ್ದಾನೆ. ಆತನಂತೆ ಜೀವಿಸಿದ ಜೀವಿತವುಳ್ಳವರು ಯಾರು ಎಲ್ಲಿಯೂ ಇರುವುದಿಲ್ಲ. ಆತನಂತೆ ಜೀವಿಸಿ ಆತನಂತೆ ಸತ್ತು ಎದ್ದವರು ಲೋಕದಲ್ಲಿ ಜಗತ್ತಿನ ಯಾರು ಇಲ್ಲ. ಯಾಕಂದ್ರೆ ಆತನು ಜನಿಸಿದಾಗ ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಆತನು ಜನಿಸಿದಾಗ ದೇವರ ಶರೀರಧಾರಿಯಾಗಿ ಪ್ರತ್ಯಕ್ಷ ಆದ. ಮೇರಿ ಹೊಟ್ಟೆಗಳು ಹುಟ್ಟಿದ್ದಲ್ಲ, ಆತನು ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ತಂದೆಯಾದ ದೇವರು ಏನಾಗಿದ್ದನೋ ಅವ್ಯಕ್ತಾತ್ಮವಾಗಿ ಆತನೇ ಆಗಿದ್ದನು. ತಂದೆಯಾದ ದೇವರು ಏನು ಯೆಹೋವ ದೇವರಿದ್ದನೋ, ಹಳೆ ಒಡಂಬಡಿಕೆ ದೇವರು ನಡೆಸಿದ್ನೋ ಆತನೇ ಹುಟ್ಟಿ ಬಂದನು.
ತಂದೆಯಾದ ದೇವರ ಪ್ರೀತಿಯಾಗಿದ್ದನು. ಅದೇ ಪ್ರೀತಿ ಆತನಲ್ಲಿತ್ತು. ತಂದೆ ದೇವರ ಒಡಂಬಡಿಕೆ ಯಾವ ಪ್ರೀತಿ ಇತ್ತು ಅದೇ ಪ್ರೀತಿ ಕ್ರಿಸ್ತನಲ್ಲಿತ್ತು. ಮತ್ತು ಹಾಗೆಯೇ ಪ್ರೀತಿಯ ತತ್ವ ರೂಪವೇ ಯೇಸು ಚಿಕ್ಕ ಮಗುವಾಗಿದ್ದಾಗ ಇದ್ದ ಆತನ ಸಣ್ಣ ಕೈಗಳು ತನ್ನ ತಾಯಿ ಮೆತ್ತನೆಯ ಕೆನ್ನೆಯನ್ನು ತಾಕಿದಾಗಲೇ ಆ ಪ್ರಥಮ ಸಮಯದಲ್ಲೇ ಆತನು ಪ್ರೀತಿಯಾಗಿದ್ದನು. ಆತನು ಪ್ರೀತಿ ಸ್ವರೂಪಿಯಾಗಿದ್ದನು. ಈ ದಿನ ಆತನ ಪ್ರೀತಿಯಾಗಿದ್ದಾನೆ ಏನಾಗಿದ್ದಾನೆ ಆತನೇ. ಅದನ್ನೇ ಅನೇಕರು ಗುರುತಿಸಲಾರದೆ ವಿಫಲಾಗ್ತಿದ್ದಾರೆ. ಆತನು ಪ್ರೀತಿಯಾಗಿದ್ದಾರೆ, ಪ್ರೀತಿ ಸ್ವರೂಪರಾಗಿದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಇವತ್ತು ಅನೇಕ ಜನ ವಿಫಲ ಆಗ್ತಿದ್ದಾರೆ. ದೇವರು ಪ್ರೀತಿಯಾಗಿದ್ದಾನೆ ಮತ್ತು ಪ್ರೀತಿಸುವರೆಲ್ಲರೂ ದೇವರಿಂದ ಹುಟ್ಟಿದವರಾಗಿದ್ದಾರೆ. ಯಾರ್ಯಾರು ಪ್ರೀತಿಸ್ತಾರೋ ಆತನು ಪ್ರೀತಿಯಾಗಿದ್ದಾನೆ. ಯಾರ್ಯಾರು ಪ್ರೀತಿಸ್ತಾರೋ ಅವರು ಪ್ರೀತಿ ಸ್ವರೂಪನ ದೇವರ ಮಕ್ಕಳಾಗಿದ್ದಾರೆ. ಪ್ರೀತಿ ಇಲ್ಲದವನು ದೇವರನ್ನು ಕಂಡವನಲ್ಲ, ಬಲ್ಲವನಲ್ಲ. ದೇವರ ಲೋಕದಲ್ಲಿ ಎಷ್ಟೋ ಅಲ್ಲೆಲೂಯ ಪ್ರೀತಿ ಇಲ್ಲದವರು, ಪ್ರೀತಿಯಲ್ಲಿರುವವರೆಲ್ಲ ದೇವರಿಂದ ಹುಟ್ಟಿದವರಾಗಿದ್ದಾರೆ. ದೇವರ ಲೋಕದ 3ನೇ ಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು 3:16 ಪ್ರೀತಿಯನ್ನಿಟ್ಟು ಅಂದರೆ ಪ್ರೀತಿಗೆ ಅಪಾತ್ರರಾದವರನ್ನ ಪ್ರೀತಿಸಿದನು. ಪ್ರೀತಿಗೆ ಅಪಾತ್ರರು, ಪ್ರೀತಿ ಯೋಗ್ಯರಲ್ಲ, ಪ್ರೀತಿಗೆ ಯೋಗ್ಯರಲ್ಲದವರನ್ನು ಆತನು ಪ್ರೀತಿಸಿದನು. ಅದಕ್ಕಾಗಿ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನಲ್ಲಿ ನಂಬಿಕೆಯ ಪ್ರತಿಯೊಬ್ಬರು ನಾಶವಾಗದೆ ನಿತ್ಯ ಜೀವ ಹೊಂದಬೇಕೆಂದು ಆತನನ್ನು ಕೊಟ್ಟನು. ಆತನಲ್ಲಿ ನಂಬಿಕೆ ಇಡಲಾಗ ಅಯೋಗ್ಯರಾದ ಕೂಡ ಅವರು ಯಾರ್ಯಾರು ನಂಬಿಕೆ ಇಡ್ತಾರೋ ಅವರಿಗೆ ನಿತ್ಯ ಜೀವ ಕೊಡಬೇಕೆಂದು ಆತನು ಬಂದನು. ಆತನು ಭೂಮಿ ಮೇಲಿರುವಾಗ ಅನೇಕ ವಿಧವಾಗಿ ಆತನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದನು. ಅಪೇಕ್ಷೆ ಇಲ್ಲದ ಪ್ರಾಣವಿರುವ ಪ್ರತಿ ಪ್ರಾಣಿಯಲ್ಲಿ ಆತನು ಮಹೋನ್ನತವಾದ ಪ್ರೀತಿ ಉಳ್ಳವನಾಗಿದ್ದಾನಷ್ಟೇ. ಪ್ರೀತಿ ಉಳ್ಳವನೆನ್ನುವಷ್ಟರವರೆಗೂ ಅದನ್ನು ತಿಳಿಯಪಡಿಸಿ ತಾನು ಎಷ್ಟು ಪ್ರೀತಿ ಉಳ್ಳವನು ಅನ್ನುವಂಥದ್ದನ್ನ ಅಷ್ಟಾಗಿ ಆತನು ತನ್ನ ಜೀವಿತದಲ್ಲಿ ಲೋಕದಲ್ಲಿ ಜೀವಿಸುತ್ತಿರುವಾಗ ತೋರಿಸಿದನು. ಪ್ರಿಯರೇ, ಅಲ್ಲೆಲೂಯ. ಇಲ್ಲಿ ಆತನ ಜೀವಿತದಲ್ಲಿ ಆತನು ದೇವರನ್ನು ತಿಳಿಯಪಡಿಸಿದ್ದಾನೆಂದು ನಾನು ಅಂದುಕೊಳ್ಳುತ್ತೇನೆ. ಆತನ ಪ್ರೀತಿಯಲ್ಲಿ ದೇವರು ಯಾವ ರೀತಿ ಅದನ್ನು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾನೆ. ದೇವರು ಪ್ರಜೆಗಳಿಗೆ ತಿಳಿಯಪಡಿಸುವ ಒಂದೇ ಒಂದು ಮಾರ್ಗ, ದೇವರನ್ನ ಪ್ರಜೆಗಳಿಗೆ ತಿಳಿಯಪಡಿಸುವ ಒಂದೇ ಒಂದು ಮಾರ್ಗ ಯಾವುದಂದ್ರೆ ದೇವರು ಅದನ್ನೇ ಅನ್ನೋದು ತಿಳಿಯಪಡಿಸಬೇಕಾದ್ರೆ ಈ ಒಂದು ಮಾರ್ಗ ಇದೆ, ಅದೇ ಪ್ರೀತಿಯಾಗಿದೆ. ಈ ದಿನ ಬಹುಶಃ ಬಹು ನೀಚವಾದ ಸ್ತ್ರೀಯರಲ್ಲಿ ಒಬ್ಬಳು ಹಿಡಿಯಲ್ಪಟ್ಟಾಗ, ಒಬ್ಬ ನೀಚವಾದ ಸ್ತ್ರೀ, ವ್ಯಭಿಚಾರ ಸ್ತ್ರೀ ಹಿಡಿಯಲ್ಪಟ್ಟಾಗ ಆತನ ಬಳಿಗೆ ಅವರನ್ನು ಆಕೆಯನ್ನು ತೆಗೆದುಕೊಂಡು ಬಂದು ಆತನ ಬಳಿಗೆ ಆಕೆಯನ್ನು ಏನ್ ಮಾಡಿದ್ರು? ತೆಗೆದುಕೊಂಡು ಬಂದು. ಈಕೆ ಪಾಪ ಮಾಡುತ್ತಿರುವಾಗಲೇ ಸಿಕ್ಕಾಕಿಕೊಂಡಿದ್ದಾಳೆ. ಈಕೆಗೆ ನೀನೇನು ಹೇಳುತ್ತಿ ಅಂತ ಕ್ರಿಸ್ತನನ್ನ ಕೇಳಿದಾಗ ಆತನ ಹಿಡಿಯಲ್ಪಟ್ಟಾಗ ಆತನು ಇದನ್ನು ಮಾಡುವುದಿಲ್ಲವೇ? ಒಂದು ಸಾರಿ ಅವರು ಆಕೆಯನ್ನು ಅಪರಾಧಿಯಾಗಿ ಹಿಡಿದುಕೊಂಡ್ರು. ಆಕೆ ವಿಚಾರದಲ್ಲಿ ಹಿಡಿಯಲ್ಪಟ್ಟಾಗ ಹೊರಗೆ ಹೋಗುವ ಮಾರ್ಗ ಇನ್ನೂ ಇಲ್ಲದಾಯಿತು. ಆತನು ಎದುರಿಗೆ ಅವರು ಆಕೆಯನ್ನು ನಡೆಸಿಕೊಂಡು ಬಂದು ಆಕೆಯನ್ನು ಏನು ಮಾಡಬೇಕೆಂದು ಕೇಳಿದರು. ಯಾಕೆ ಏನ್ ಮಾಡಬೇಕು? ನಾವು ವ್ಯಭಿಚಾರದಲ್ಲಿ ವಿಚಾರ ಮಾಡ್ತಿರುವಾಗಲೇ ಈಕೆ ನಮಗೆ ಸಿಕ್ಕಿದ್ದಾಳೆ. ಈಕೆನ ನಾವು ಏನು ಮಾಡಬೇಕು? ನೀನೇನು ಹೇಳ್ತಿ? ಈ ಕ್ರಿಸ್ತನ ಬಳಿಗೆ ಆಕೆಯನ್ನು ಕರ್ಕೊಂಡು ಬಂದ್ರು. ಅಲ್ಲೇ ಏನ್ ಹೇಳ್ದನು? ಹಿಡಿಯಲ್ಪಟ್ಟಿದೆ, ವ್ಯಭಿಚಾರದಲ್ಲಿ ಹಿಡಿಯಲ್ಪಟ್ಟಾಗ ಹೊರಗೆ ಹೋಗುವ ಮಾರ್ಗ ಆಕೆಗಿಲ್ಲದಂತಾಯಿತು. ಹಿಡಿಯಲ್ಪಟ್ಬಿಟ್ಟು ಓಡೋಗಿ ತಪ್ಪಿಸೋಕೆ ಚಾನ್ಸ್ ಇಲ್ಲ. ಆತನ ಎದುರು ಒಬ್ರು ಆಕೆನ ನಡೆಸಿಕೊಂಡು ಬಂದು ಆಕೆಯನ್ನು ಏನು ಮಾಡಬೇಕೆಂದು ಕೇಳಿದರು. ಆಕೆ ಆತನ ಕಡೆಗೆ ತಿರುಗಿ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ಹೋಗು, ಇನ್ನು ಪಾಪ ಮಾಡಬೇಡ. ಅಲ್ಲೆಲೂಯ.
ನಾನು ಆಕೆಯ ಕಡೆಗೆ ಆತನ ತಿರುಗಿ ಏನು ಮಾಡೋದು, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ನೀನು ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ, ಇನ್ನು ಮುಂದೆ ಇಂಥ ಕೆಟ್ಟ ಕೆಲಸ ಮಾಡಬೇಡ, ಇಂಥ ವ್ಯಭಿಚಾರ ನೀನು ಮಾಡಬೇಡ ಅಂತ ಹೇಳಿದ್ರು. ಆಕೆಯ ಕಡೆ ಆಕೆ ಮೇಲೆ ಬಿದ್ದ ತೋಳಗಳ ಮಂದೆಯಿಂದ ಬಿಡಿಸಿದನು. ಆಕೆಯ ಮೇಲೆ ಬಿದ್ದಂತ ತೋಳುಗಳಿದ್ವಲ್ಲ, ಫರಿಸಾಯರು, ಶಾಸ್ತ್ರಿಗಳು, ಸದ್ದುಕಾಯರೆಲ್ಲ ಬಿದ್ದ ತೋಳುಗಳನ್ನೆಲ್ಲ, ಆ ತೋಳುಗಳಿಂದ ಆಕೆಯನ್ನ, ಆ ಕುರಿಯನ್ನ ದೇವರು ಬಿಡಿಸಿಕೊಂಡರು. ಅರ್ಥ ನಿಮಗೆ? ಆಕೆಯ ಮೇಲೆ ಬಿದ್ದ ತೋಳಗಳ ಮಂದೆಯಿಂದ ಬಿಡಿಸಿದನು. ಆಕೆ ಪ್ರಾಣವನ್ನು ತೆಗೆಯುವುದಕ್ಕೆ ಆಕೆಯ ಮೇಲೆ ಕಲ್ಲುಗಳನ್ನು ಹಾಕಿ ಬೀದಿಯಲ್ಲಿ ತಳ್ಳುವುದಕ್ಕೆ ಬದಲಾಗಿ ಆತನು ದಯವುಳ್ಳ ಮೆತ್ತನೆಯ ಹೃದಯವು ಆಕೆಯಲ್ಲಿರುವ ಪಾಪದೊಳಗೆ ಪ್ರವೇಶಿಸಿ ಆಕೆಯ ಮೆತ್ತನ ಹೃದಯದೊಳಗೆ ದಯವುಳ್ಳ ಮೆತ್ತನೆಯ ಹೃದಯವು ಆಕೆಯಲ್ಲಿರುವ ಪಾಪದೊಳಗೆ ಪ್ರವೇಶಿಸಿ, ಕ್ರಿಸ್ತನ ದಯವುಳ್ಳ ಮನಸ್ಸು ಆಕೆಯೊಳಗಿರ್ತಕ್ಕಂಥ ಪಾಪದ ಹೃದಯದಲ್ಲಿ ಪ್ರವೇಶಿಸಿ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ಅವರು ನಿನಗೆ ಶಿಕ್ಷೆ ಪಟ್ಟಿರ್ಬೋದು, ನಾನು ನಿನಗೆ ಶಿಕ್ಷೆ ಪಡುವುದಿಲ್ಲ, ಇನ್ನು ಮುಂದೆ ಪಾಪ ಮಾಡಬೇಡ ಅಂತ ಹೇಳಿ ಕಳಿಸಿದರು. ಮತ್ತು ಲಾಜರನ ಸಮಾಧಿ ಹತ್ತಿರ ಹೋದ. ಮಾರ್ಗದಲ್ಲಿ ಹತ್ತಿದ್ದಾಗ ಮನುಷ್ಯರು ದೇವರಾಗಿದ್ದಾನೋ ಎಂಬುದು ಆತನು ವ್ಯಕ್ತಪಡಿಸಿದ ಮತ್ತೊಂದು ಘನವಾದ ಸಮಯವೆಂದರೆ ಎಂದು ನಾನು ಆಲೋಚಿಸುತ್ತೇನೆ. ದೇವರು ಮನುಷ್ಯನಾಗಿದ್ದಾನೆ ಅನ್ನುವಂಥದ್ದನ್ನ ತೋರಿಸ್ಲಿಕ್ಕೆ ಇನ್ನೊಂದು ಉದಾಹರಣೆಯನ್ನ ಪ್ರವಾದಿ ಹೇಳ್ತಾರೆ. ದೇವರೇನಾಗಿದ್ದಾನೆ? ಮನುಷ್ಯನಾಗಿದ್ದಾನೆ. ಆಕೆ ಪಾಪಗಳನ್ನು ಕ್ಷಮಿಸಿದನು. ಈಗ ತಾನಿನ್ನೂ ಸ್ಪಷ್ಟವಾಗಿ ನಾನೇ ದೇವರು ಆಗಿದ್ದೇನೆ, ಲೋಕಕ್ಕೆ ನಾನೇ ಇಳಿದು ಬಂದಿದ್ದೇನೆ ಅನ್ನೋ ತೋರಿಸೋದಕ್ಕೆ ಇನ್ನೊಂದು ಉದಾಹರಣೆ ಏನಪ್ಪ ಅಂದ್ರೆ, ಲಾಜರನ ಸಮಾಧಿ ಬಳಿಗೆ ಬಂದನು. ಸತ್ತವರನ್ನ ಎಬ್ಬಿಸುವಂತ ಕಾರ್ಯ ಇದಲ್ಲ, ನಿಜವಾಗೂ ದೇವರ ಕಾರ್ಯವಾಗಿದೆ. ವ್ಯಕ್ತಪಡಿಸಿ ಮತ್ತೊಂದು ಘನವಾದ ಸಮಯ ಆಗಿತ್ತೆಂದು ನಾನು ಆಲೋಚಿಸ್ತೇನೆ ಅಂತ ಪ್ರವಾದಿ ಹೇಳ್ತಾರೆ. ನಡೆದು ಬಹು ನೀಚವಾದ ಪಾಪವನ್ನು ಕ್ಷಮಿಸುವ ದೇವರು ಮಾತ್ರವೇ ಅಲ್ಲ, ಕ್ಷಮಿಸುವಂತ ಆತನ ಪ್ರೀತಿಯಿಂದ ಅಪರಾಧಗಳನ್ನು ತೆಗೆದುಹಾಕಿ ಅವರನ್ನು ನಿರಾಪರಾಧಾಗಿ ಮಾಡುವನು ಆತನಾಗಿದ್ದನು. ಎಂತ ಕಡು ಪಾಪಗಳನ್ನು ಮಾಡಿದ್ರು ಕೂಡ ಆ ಪಾಪಗಳನ್ನೆಲ್ಲ ತೆಗೆದುಹಾಕಿ ನೀತಿವಂತರನ್ನಾಗಿ ಮಾಡುವ ಶಕ್ತಿ ಕ್ರಿಸ್ತನೊಳಗೆ ಇತ್ತು. ಯಾಕಂದ್ರೆ ಆತನೇ ದೇವರಾಗಿದ್ದನು. ಹಲ್ಲೆಲೂಯಾ. ನಿರಪರಾಧಿಯಾಗಿ ಮಾಡುವನು ಆತನು. ಆದರೆ ಮರಣವು ನಮ್ಮನ್ನು ನಿಶ್ಶಬ್ದದಲ್ಲಿ ಇಟ್ಟ ನಂತರ ಆತನು ಇನ್ನೂ ನಮ್ಮನ್ನು ಕುರಿತು ಆಲೋಚನೆ ಹೊಂದಿದ್ದಾನೆ. ನಾವು ಸತ್ತು ಹೋಗಿದ್ರು ಕೂಡ, ಭೂಲೋಕದಲ್ಲಿದ್ದರೂ ಕೂಡ ಆತನು ನಮ್ಮ ಬಗ್ಗೆ ಆಲೋಚಿಸುವನಾಗಿದ್ದಾನೆ. ಸಮಾಜದಲ್ಲಿದ್ದರೂ ಕೂಡ, ಮಣ್ಣಾಗಿದ್ರು ಕೂಡ, ಭೂಲೋಕದಲ್ಲಿ ಇದ್ರೂ ಕೂಡ, ಜೀವ ಇರಲಿ ಜೀವ ಇಲ್ದಿರ್ಲಿ, ಆತನು ನಮ್ಮ ಬಗ್ಗೆ ಯೋಚನೆ ಮಾಡುವ ದೇವರಾಗಿದ್ದಾನೆ. ಅದೇನ್ ಮಾಡುವ ದೇವರಾಗಿದ್ದಾನೆ? ನಮ್ಮ ಬಗ್ಗೆ ಯೋಚಿಸುವ ದೇವರಾಗಿದ್ದಾನೆ. ಒಬ್ಬ ಪ್ರಿಯವಾದ ವ್ಯಕ್ತಿಯ ಜೀವಿತವನ್ನು ಮರಣ ಎಲ್ಲಿ ಮುಚ್ಚಿತೋ, ಒಬ್ಬ ಪ್ರೀತಿಯ ದೇವರಿಗೆ ಪ್ರಿಯನಾದಂತ ಮಗನನ್ನ ಮರಣವು ಎಲ್ಲಿ ಮುಚ್ಚಿತೋ, ದೇವರಿಗೆ ಪ್ರಿಯವಾದಂತ ಮಗನನ್ನ ಮಣ್ಣು ಎಲ್ಲಿ ಮುಚ್ಚಿತೋ, ಹಲ್ಲೆಲೂಯಾ, ಮರಣವು ಎಲ್ಲಿ ಜೀವನ ತೆಗಿತೋ, ಹಲ್ಲೆಲೂಯಾ, ಆ ಮನೆಗೆ ಆತನು ಬಂದನು. ಮಾರ್ಗ ಮಧ್ಯದಲ್ಲಿ ಮಾರ್ತ ಮರಿಯಳಿಗೆ ಬಹು ಸ್ಪಷ್ಟವಾಗಿ ಆತನು ಅದನ್ನು ತಿಳಿಯಪಡಿಸಿದನು. ಸಮಾಧಿಯ ದಾರಿಯಲ್ಲಿ ಆತನು ಇರುವಾಗಲೇ ಆತನು ದೇವರಾಗಿದ್ದು, ಆತನು ಸತ್ತವರೊಳಗಿಂದ ತಿರುಗಿ ಏಳುವೆನೆಂದು ತಿಳಿದಿದ್ದಾಗ್ಯೂ ಆತನು ಮಾತಾಡಿದ ಮಾತುಗಳೇ ಆತನನ್ನು ಸಮಾಧಿಯಿಂದ ಮೇಲೆ ಎಬ್ಬಿಸಬಲ್ಲ ಶಕ್ತಿ ಇದೆ ಎಂದು ಆತನು ತಿಳಿದಿದ್ದನು. ಮಾತಾಡಿದ ಪ್ರತಿಯೊಂದು ಮಾತಿನಲ್ಲಿ ಏನಿತ್ತು? ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ.
ಅನ್ನುವಂಥ ಮಾತೇ ಲಾಜರ್ ಇವತ್ತು ಜೀವದಿಂದ ಎದ್ದೇಳ್ತೇನೆ ಅನ್ನುವಂಥ ಸಂಗತಿ ಆತನು ಸ್ಪಷ್ಟಪಡಿಸಿದ್ರು ಕೂಡ ಅದು ಮನುಷ್ಯರಿಗೆ ಅರ್ಥ ಆಗಲಿಲ್ಲ. ಮಾರ್ತ ಮರಿಯಳಿಗೆ ಏನಾಗ್ಲಿಲ್ಲ, ಅದು ಅರ್ಥ ಆಗಲಿಲ್ಲ. ಸ್ಪಷ್ಟವಾಗಿ ಅದನ್ನು ತಿಳಿಯಪಡಿಸಿದ್ರು. ಸಮಾಧಿ ದಾರಿಯಲ್ಲಿ ಆತನು ಇರುವಾಗಲೇ, ಇನ್ನು ಸಮಾಧಿಗೆ ಹೋಗಿಲ್ಲ, ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಆಗಲೇ ಅದನ್ನು ತಿಳಿಯಪಡಿಸಿದನು. ಹಲ್ಲೆಲೂಯಾ. ಆತನು ಮಾತಾಡಿದ ಮಾತುಗಳೇ ಆತನನ್ನು ಸಮಾಧಿಯಿಂದ ಮೇಲೆ ಎಬ್ಬಿಸಬಲ್ಲ ಶಕ್ತಿ ಇದೆ ಎಂದು ಆತನು ತಿಳಿಸಿದನು ಮತ್ತು ತಿಳಿದಿದ್ದನು. ಆತನನ್ನು ಮಾರ್ತ, ಮರಿಯ ಮತ್ತು ಲಾಜರು ಪ್ರೀತಿಸುತ್ತಿದ್ದವರು ಅಳುತ್ತಿರುವುದನ್ನು ಆತನು ನೋಡಿ, ಆತನನ್ನ ಪ್ರೀತಿಸುವಂತವರೇ ಆತನು ಬಂದಾಗ ಆತನು ನೋಡಿ ಅಳುವಂಥದ್ದನ್ನು ನೋಡಿ ಆತನು ಅತ್ತನೆಂದು ಸತ್ಯವೇದ ಹೇಳುತ್ತದೆ. ಪ್ರೀತಿಸಿದವರೇ ಅತ್ರೆ, ಆತನು ಅಳದೆ ಇರ್ತಾನ. ಹಲ್ಲೆಲೂಯಾ. ನೀವು ಪ್ರೀತಿಸಿದವರು ದುಃಖ ಪಟ್ರೆ ಆತನು ದುಃಖ ಪಡಲ್ಲ ಅಂತ ತಿಳ್ಕೊಂಡಿದ್ರ, ಆತನ ದುಃಖಿಸ್ಬೇಡ್ರಿ. ಪವಿತ್ರಾತ್ಮ ದುಃಖಿಸ್ಬೇಡ್ರಿ, ದುಃಖಕ್ಕೆ ಒಳಪಡಿಸ್ಬೇಡ್ರಿ ಅಂತ ದೇವರ ವಾಕ್ಯ ಇದೆ. ಮಾರ್ತ, ಮರಿಯ ಮತ್ತು ಲಾಜರಸ್ ಪ್ರೀತಿಸುತ್ತಿದ್ದವರು ಅಳುತ್ತಿರುವುದನ್ನು ಆತನು ನೋಡಿ ಆತನು ಅತ್ತನೆಂದು ಸತ್ಯವೇದ ಹೇಳುತ್ತದೆ. ಅದೇನು? ಅದು ಮಹೋನ್ನತವಾದ ಪ್ರೀತಿಯುಳ್ಳ ದಯವುಳ್ಳ ಹೃದಯವಾಗಿದೆ. ಅದರ ಅರ್ಥದ್ದು ಏನಂತ ತೋರಿಸೋದು? ಅದು ಪ್ರೀತಿಯುಳ್ಳ ದಯವುಳ್ಳ ಕನಿಕರವುಳ್ಳ ಹೃದಯ, ಅದು ಕ್ರಿಸ್ತಂದು. ಹಲ್ಲೆಲೂಯಾ. ಆತನು ಆ ಮನುಷ್ಯನನ್ನು ನೋಡಿದಾಗ, ಆ ಸ್ನೇಹಿತರ ಬಾಧೆ ಪಡುತ್ತಿರುವಾಗ, ಆ ಮನುಷ್ಯನನ್ನು ನೋಡುವಾಗ ಆ ಸ್ನೇಹಿತರು ಅಂದ್ರೆ ಪ್ರೀತಿ ಉಳ್ಳವರು, ಪ್ರೀತಿ ಯಾರನ್ನ ಕ್ರಿಸ್ತನು ಪ್ರೀತಿಸಿನೋ ಅವರು ಬಾಧೆ ಪಡುವುದನ್ನ ನೋಡಿದಾಗ ಅವರೊಂದಿಗೆ ಸೇರಿ ಆತನು ಬಾಧೆ ಪಟ್ಟನು. ಸೇರಿ ಮಾಡ ಆತನು ಕೂಡ ಬಾಧೆ ಪಟ್ಟಂತ ನಾವು ನೋಡ್ತೇವೆ. ಜಜ್ಜಲ್ಪಟ್ಟ ಹೃದಯ ಉಳ್ಳವರ ಮಧ್ಯದಲ್ಲಿ, ಜಜ್ಜುವಂತ ಹೃದಯ ಉಳ್ಳವರ ಮಧ್ಯದಲ್ಲಿ ಹಲ್ಲೆಲೂಯಾ ಆತನು ಇರುವನೆಂದು ನಾನು ತಿಳಿದಿದ್ದರಿಂದ ನಾನು ಎಷ್ಟೋ ಆನಂದಿಸ್ತೇನೆ. ಈ ರೀತಿ ಪ್ರೀತಿ ಇರೋರು, ಪ್ರೀತಿ ದೇವರ ಪ್ರೀತಿ ಹೊಂದಿದವರು, ಅವ್ರು ಏನಾದ್ರು ಜಜ್ಜಲ್ಪಟ್ಟರು, ಅವರಿಗೆ ಸಂಕಟ ಉಂಟಾಯ್ತು, ಕಷ್ಟ ಉಂಟಾಯ್ತಂದ್ರೆ ಅವ್ರ ಜೊತೆ ಇರ್ತಾನಂತ ಈ ಸಂಗತಿ ನಮ್ಗೆ ತೋರಿಸಿಕೊಡುತ್ತದೆ. ಮತ್ತ ಅವ್ರ ಜೊತೆಗೆ ಆತನು ಕೂಡ ದುಃಖ ಪಡ್ತಾನೆ. ಅವ್ರು ಜಜ್ಜಲ್ಪಟ್ಟು ಆತು ಓಡಾಡ್ತಕ್ಕಂಥ ಸಮಯದಲ್ಲಿ ಆತನು ಓಡಾಡುವನಾಗಿದ್ದಾನೆ, ಆತನು ದುಃಖ ಪಡುವನಾಗಿದ್ದಾನೆ, ಆತನು ಸಂಕಟ ಪಡುವನಾಗಿದ್ದಾನಂತ ತಿಳ್ಕೊಳ್ರಿ. ನಮ್ಮ ದುಃಖದಲ್ಲಿ ನಮ್ಮನ್ನು ಕೈ ಬಿಡದವನು ಆತನು. ಎಲ್ಲಾ ವಿಫಲವಾಗಿ ಹೋದಾಗಲೂ ಕೂಡ, ಭೂ ಸಂಬಂಧವಾದ ಕೊನೆಯ ಆಸೆಗಳ ಅಂತ್ಯಕ್ಕೆ ಬಂದಾಗಲೂ ಕೂಡ, ಎಲ್ಲಾ ವಿಫಲಾಗಿ ಹೋಗಿ ಎಲ್ಲಾ ಸಂಗತಿಗಳು ಮುಗಿದು, ಎಲ್ಲಾ ಡಾಕ್ಟರ್ ಮುಗಿದು, ಎಲ್ಲಾ ಔಷಧಿಗಳು ಮುಗಿದು ಸತ್ತು ಹೋದ್ರು ಕೂಡ, ಕೊನೆಯ ಆಸೆ ಅಂತ್ಯಕ್ಕೆ ಬಂದ್ರು ಕೂಡ ಆತನು ನಮ್ಮ ಪಕ್ಕದಲ್ಲೇ ನಿಂತಿರುತ್ತಾನಂತ ತಿಳ್ಕೊಳ್ರಿ. ಆತನು ಇನ್ನೂ ದೇವರಾಗಿ ಇದ್ದಾನೆ. ನಮ್ಮದು ಏನೇನ್ ನಡೀತತೋ, ನಮ್ಮ ಜೀವನದಲ್ಲಿ ಏನೇನ್ ಆಗ್ತತೋ ಅದೆಲ್ಲದಲ್ಲಿ ಕೂಡ ಆತನು ಏನಾಗಿದ್ದಾನೆ, ಇನ್ನೂ ದೇವರಾಗಿರ್ತಾನೆ. ಲಾಜರ್ ಸತ್ತು ಸಮಾಧಿಯಲ್ಲಿ ಇದ್ರೂ ಕೂಡ ಆತನು ದೇವರೇ ಆಗಿದ್ದನು. ಆತನು ನಮ್ಮನ್ನು ಪ್ರೀತಿಸಿದನು. ದೇವರ ಪ್ರತಿರೂಪ ಆತನೇ ಆಗಿದ್ದನು. ಓ, ಆತನ ಆತ್ಮನಿಂದ ಆತನ ಪ್ರಜೆಗಳು ಏರಳವಾಗಿ ಅಭಿಷೇಕಿಸಲ್ಪಡಬೇಕೆಂದು ಆತನು ಆಶಿಸುತ್ತಾನೆಂದು ನಾನು ನಂಬುತ್ತೇನೆ. ಏರಳವಾಗಿ ಆತನ ಆತ್ಮನಿಂದ ನಾವು ಕೂಡ ಅಭಿಷೇಕಿಸಲ್ಪಡಬೇಕಂತ ಆತನು ಬಯಸುವನಾಗಿದ್ದಾನೆ. ಅಂತ ಆತ್ಮನಿಂದ, ಅಂತ ಭರವಸೆಯುಳ್ಳ ಆತ್ಮನಿಂದ ನಾವು ಕೂಡ ತುಂಬಬೇಕಂತ ಆತನು ಬಯಸುವನಾಗಿದ್ದಾನೆ. ಆತನು ಆಶಿಸ್ತಾನೆಂದು ನಾನು ನಂಬುತ್ತೇನೆ. ಎಷ್ಟು ಅಂದ್ರೆ ನಮ್ಮ ಬಾಧೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಹಲ್ಲೆಲೂಯಾ ಒಬ್ಬರ ಹತ್ತಿರ ಒಬ್ಬರು ಹೋಗಿ ಆತನ ಆತ್ಮನಿಂದ ನಮ್ಮ ಹೃದಯದಲ್ಲಿ ಸುರಿಸಲ್ಪಟ್ಟ ಆತನ ಕರುಣೆ ಪ್ರಕಾರವಾಗಿ ಜೀವನ ದೇವರ ಪ್ರೀತಿ ಆತನ ಸಭೆಯಲ್ಲಿ ಪ್ರತಿಬಿಂಬಿಸುವಂತೆ ಆತನು ಸ್ಪಷ್ಟಪಡಿಸಿದ್ದು, ಆತನೇ ಎಂದು ಹೇಳಿದ್ದು, ಅದು ರಚನೆಕಾರನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದು ತಿಳಿಯಪಡಿಸ್ತದೆ. ಎಷ್ಟು ಕನಿಕರಿದೆ, ಎಷ್ಟು ನಮ್ಮ ಜೊತೆ ಇರ್ತಾನೆ. ನಾವು ಲಾಜರನ ಸಂಗತಿಗಳನ್ನು ನೋಡುವಾಗ ನಮ್ಮನ್ನೆಂದು ಕೈ ಬಿಡಲ್ಲ.
ದೂರ ಇದ್ರೂ ಕೂಡ ಆತನು ಲಾಜರನ ಬಗ್ಗೆ ವಿವರಗಳನ್ನು ತಿಳ್ಕೊಂಡಿದ್ದನು, ಮಾರ್ತ ಮರಿಯಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡಿದ್ದನು. ಆತನು ಎಲ್ಲೇ ಇದ್ರೂ ಕೂಡ ಆತನ ಪ್ರೀತಿಸಿದವರ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ಗೊತ್ತಿರ್ತದೆ. ಒಂದು ಸಾರಿ ಮೀನು ಬೇಟೆಗಾಗಿ ಹೋದಂತ ಸಮಯದಲ್ಲಿ ರಾತ್ರಿ ವೇಳೆ 4ನೇ ಜಾವದಲ್ಲಿ ಆ ಶಿಷ್ಯರು ಒದ್ದಾಡುವುದನ್ನು ದಡದಲ್ಲಿ ನಿಂತು ನೋಡಿದನು ಅಂತ ನಾವು ನೋಡ್ತೇವೆ. ಆತನ ಎಲ್ಲಿ ಇದ್ರೂ ಕೂಡ ತನ್ನ ಪ್ರೀತಿಸಿದವರ ಕಡೆ ಆತನ ಗಮನ ಇರ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅವರನ್ನು ಅಷ್ಟು ಹೊತ್ತಿನಲ್ಲಿ ಸ್ವರವತ್ತಿನಲ್ಲಿ 4 ಗಂಟೆ ಸುಮಾರು ರಾತ್ರಿ 4 ಗಂಟೆ ಅಂದ್ರೆ ಬೆಳಗಿನ ಜಾವ 4 ಗಂಟೆಯಲ್ಲಿ ಯೇಸು ಕ್ರಿಸ್ತನು ನಡೆದು ಹೋಗಿ ಅವರನ್ನ ಸಂಧಿಸಿ ಅವರಿಗೆ ಸಹಾಯ ಮಾಡಿದನು. ಎಲ್ಲಿದ್ರು ಕೂಡ ಆತನು ಅವರನ್ನ ಪ್ರೀತಿಸಿದವರನ್ನ ಕೈ ಬಿಡದೆ ಅವರನ್ನ ನೋಡುವುದೇ ಆತನ ಕೆಲಸ, ಅವರನ್ನು ರಕ್ಷಿಸುವುದೇ ಆತನ ಕೆಲಸವಾಗಿದೆ. ಪ್ರಿಯರೇ, ಸಹೋದರ ಸಹೋದರಿ, ಅರ್ಥ ಮಾಡಿಕೊಳ್ತಾ ಇದ್ದೀರಾ? ಜೀವಿಸ್ತಾ ಆತನನ್ನು ಪ್ರೀತಿಸ್ತಾನೆ, ಜೀವಿಸ್ತಾ ಇರ್ತಕ್ಕಂಥ ಏನಾಗಿರೋದನ್ನ ಪ್ರೀತಿಸ್ತಾನೆ. ದೇವರು ಆತನಿಗಾಗಿದ್ದಾನೋ, ದೇವರಾಗಿ ಆತನಿಗೋಸ್ಕರವಾಗಿದ್ದಾನೋ ಅಂತದ್ದನ್ನ ಮತ್ತು ಸರ್ವ ಮಾನವರಿಗೆ ಆತನು ಏನು ಮಾಡಿದನೋ ಅಂತದ್ದನ್ನು ಆತನು ಕ್ರಿಸ್ತನಲ್ಲಿ ತೋರಿಸಿದನು. ಪ್ರೀತಿಗೆ ಪಾತ್ರರಾಗಿ ಎಷ್ಟೋ ಜನರಿದ್ದಾರೆ. ಹಲ್ಲೆಲೂಯಾ. ಅವರನ್ನು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಎಷ್ಟೋ ಜನ ಇದ್ದಾರೆ ಲೋಕದಲ್ಲಿ. ಅವರೆಲ್ಲರನ್ನು ಆತನು ಪ್ರೀತಿಸ್ತಾನೆ, ಅವರನ್ನ ಪ್ರೀತಿಸ್ತಾನೆ, ಕ್ಷಮಿಸ್ತಾನೆ. ಅವರನ್ನು ಅಭಿಮತವನ್ನು ಮಾನವನ ಜಾತಿಗೆ ತೋರಿಸ್ತಾನೆ. ಹಲ್ಲೆಲೂಯಾ. ಇಷ್ಟ ಹೃದಯದಲ್ಲಿ ಸತ್ಯದಂತ ಉದಯದಲ್ಲಿ ಎಷ್ಟೊಂದು ನಾವು ಅದಕ್ಕೆ ಸಂಕುಚಿತ ಉಳ್ಳವರಾಗಿದ್ದೆವು ಎಂದು ಆಶ್ಚರ್ಯ ಪಡುತ್ತೇನೆ. ಸತ್ಯದ ಯಾರಿಗೋಸ್ಕರ? ತನ್ನ ಪ್ರೀತಿಸಿದವರಿಗೋಸ್ಕರ. ಸತ್ಯದ ಮೇಲೆ ಆತನನ್ನು ಪ್ರೀತಿಸಿದವರು ಕೋಣೆಯೆಲ್ಲ ಮುಚ್ಚಿಕೊಂಡು ಒಳಗಡೆ ಇದ್ದಂತ ಸಮಯದಲ್ಲಿ ಆತನ ಒಳ ಪ್ರವೇಶಿಸವರಿಗೆ ತುಂಬಿದವರು. ನನ್ನ ಪ್ರಿಯರೇ, ಭಯಪಡಬೇಡ್ರಿ. ಸತ್ಯದ ಮೇಲೆ ಕೂಡ ಮಹತ್ವವನ್ನ ಇಲ್ಲ. ಆತನ ಪ್ರೀತಿಸಿದವರ ಕಡೆಗೆ ಆತನ ಗಮನ. ಹಲ್ಲೆಲೂಯಾ. ಎಷ್ಟ ಹೃದಯದಲ್ಲಿ ಎಷ್ಟೊಂದು ನಾವು ಅದಕ್ಕೆ ಸಂಕುಚಿತ ಉಳ್ಳವರಾಗಿದ್ದೇವೋ ಎಂದು ನಾವು ಅಂತ ಒಂದು ಸಂಕುಚಿತ ಮನೋಭಾವನೆ ನಮ್ದು ಕೀಳಾದ ಭಾವನೆ ನಮ್ದು. ಆತನ ಸತ್ತೋಗ್ಬಿಟ್ಟ, ಮುಗಿದು ಹೋಯ್ತು, ನಮ್ಮ ಗತಿ ಏನು, ಈ ತರ ಯೋಚನೆ ಮಾಡುವಂತ ಸಣ್ಣ ಹೃದಯ ನಮ್ದು. ಆತನ ಆ ರೀತಿ ಅಲ್ಲ. ಆತನ ಹೃದಯ ಬಹು ದೊಡ್ಡದಾಗಿದೆ. ನಮಗೋಸ್ಕರವಾಗಿಯೇ ಇದೆ, ನಮಗೋಸ್ಕರವಾಗಿಯೇ ಇದ್ದಿದ್ದಾರೆ, ನಮಗೋಸ್ಕರವಾಗಿಯೇ ಸತ್ತಿದ್ದಾರೆ, ನಮಗೋಸ್ಕರವಾಗಿಯೇ ಇರ್ತಾರೆ, ಮುಂದೆ ಇರ್ತಾರೆ, ಈಗಲೂ ಇರ್ತಾರೆ. ಆತನ ಪ್ರಾರ್ಥಿಸುವರು, ಆತನ ಪ್ರೀತಿಸುವರು ಎಂದು ಆತನಿಗೆ ಮರೆಯಾಗಿ ಇರೋದಿಲ್ಲ. ದುಃಖಿಸದ ಬೇಡ, ಕಣ್ಣೀರಿಡುವುದು ಬೇಡ. ಆತನ ನಮಗೋಸ್ಕರವಾಗಿ ಎದ್ದಿದ್ದಾನೆ. ನಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಬಲ್ಲೆವು. ನಾನಾದರೂ ಆತನನ್ನು ಪ್ರೀತಿಸಿದವನು ಎಂದು ಪ್ರೀತಿಸಿದನು. ಅದರಲ್ಲಿ ನಾವಾದರೂ ಆತನ ಪ್ರೀತಿಸಿದವರು, ಆತನ ಪ್ರೀತಿಸಲಿಲ್ಲ, ಆಗ ಆತ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಎಂದೆಂದೂ ಕೂಡ ಭೂಮಿಯಲ್ಲಿ ತಾಕದ ಪ್ರೀತಿಗೆ ಪ್ರಪ್ರಥಮ ಪ್ರಾತಿನಿಧ್ಯವು ಮಹೋನ್ನತವು ಆತನೇ ಆಗಿದ್ದಾನೆ. ಎಂದೊಂದು ಪ್ರೀತಿನೇ ಗೊತ್ತಿಲ್ದಿರ್ತಕ್ಕಂಥ ಈ ಭೂಮಿಗೆ ಆತನೇ ಮೊದಲ ಬುನಾದಿ. ಪ್ರೀತಿಗೆ ಆತನಿಂದಲೇ ಪ್ರೀತಿ ಲೋಕದಲ್ಲಿ ಹುಟ್ಟಿಕೊಂಡಿತ್ತು. ಹಲ್ಲೆಲೂಯಾ. ಮತ್ತು ಆತನು ಯಾರನ್ನು ಪ್ರೀತಿಸಿದನೋ, ಹಲ್ಲೆಲೂಯಾ, ಭೂಮಿ ಮೇಲೆ ಅಂತವರಿಂದ ಆತನು ತಿರಸ್ಕರಿಸಲ್ಪಟ್ಟನು. ನೋಡಿ, ಯಾರನ್ನ ಪ್ರೀತಿಸಿದನೋ ಅವೇ ಆತನ ತಿರಸ್ಕಾರ ಮಾಡಿದನು. ಪ್ರೀತಿಗೆ ಭೂಮಿ ಬುನಾದಿ ಹಾಕಿದ. ಪ್ರೀತಿಯಿಂದಲೇ ಬಂದನು, ಪ್ರೀತಿಯಿಂದಲೇ ಸತ್ತನು, ಪ್ರೀತಿಯಿಂದಲೇ ಎದ್ದನು. ಆದರೆ ಆತನ ಶಿಷ್ಯರು ಆತನ ದೆವ್ವ ಅಂತ ತಿಳ್ಕೊಂಡ್ರು. ದೆವ್ವ, ಭೂತ ಅಂತ ತಿಳ್ಕೊಂಡ್ರು. ನೋಡಿ, ಭೂಮಿ ಮೇಲೆ ಅಂತವರಿಂದ ಆತನು ತಿರಸ್ಕರಿಸಲ್ಪಟ್ಟನು. ಅವರಂತೆ ಯಾವ ಮನುಷ್ಯರು, ಆತನಂತೆ ಯಾವ ಮನುಷ್ಯರು ಪ್ರೀತಿಸಲಾರನು, ಆತನಂತೆ ಯಾವ ಮನುಷ್ಯನು ದ್ವೇಷಿಸಲಾರನು. ಹಲ್ಲೆಲೂಯಾ. ಆತನಂತೆ ಯಾರು ಪ್ರೀತಿಸಕ್ಕಾಗಲ್ಲ. ಆತನಷ್ಟು ದ್ವೇಷಕ್ಕೆ ಒಳಗಾದಂತವ ಯಾವ ಮನುಷ್ಯನು ಲೋಕದಲ್ಲಿ ಇಲ್ಲ. ಆತನಷ್ಟು ದ್ವೇಷಕ್ಕೆ ಒಳಗಾದನು. ಅಷ್ಟೇ ಪ್ರೀತಿ ಐತಿ ಜನರಿಂದ, ಅಷ್ಟೇ ದ್ವೇಷಕ್ಕೆ ಒಳಗಾದ ವ್ಯಕ್ತಿ ಜಗತ್ತಿನಲ್ಲಿ ಇದ್ದಾನಂದ್ರೆ ಆತನು ಕ್ರಿಸ್ತನಾಗಿದ್ದಾನೆ.
ಆತನಂತೆ ಯಾವ ಮನುಷ್ಯನು ಪ್ರೀತಿಸಲಾರ, ಆತನಂತೆ ಯಾವ ಮನುಷ್ಯನೂ ದ್ವೇಷಿಸಲ್ಪಡಲಿಲ್ಲ. ಯಹೂದ್ಯರು ಆತನನ್ನು ದ್ವೇಷಿಸಿದರು, ಅವರು ಆತನನ್ನು ತಿರಸ್ಕರಿಸಿ ವಿಸರ್ಜಿಸಿದರು, ತೊಲಗುವಂತೆ ತೊಲಗಿಸಿದರು. ಆದರೆ ಅಂಥವುಗಳು ಆತನ ಪ್ರೀತಿಯನ್ನು ನಿಲ್ಲಿಸಲಾಗಲಿಲ್ಲ. ದ್ವೇಷ ಆಗಲಿ, ಸಿಟ್ಟಾಗಲಿ, ಅವ್ರ ಕ್ರೋಧ ಆಗಲಿ, ಅವ್ರದ್ದೇನು ಕೂಡ ಆತನ ಪ್ರೀತಿ ತಣ್ಣಗಾಗಲಿಲ್ಲ. ಅವೆಲ್ಲ ತಣ್ಣಗೆ ಮಾಡಲಿಲ್ಲ. ಯಾರನ್ನ ಪ್ರೀತಿಸ್ತೇವೆ, ಯಾರನ್ನ ದ್ವೇಷ ಮಾಡೋ ಅವ್ರನ್ನ ಪ್ರೀತಿಸ್ತೇವೆ, ಬಿಟ್ಬಿಡ್ತೀವಿ. ನಮ್ಮ ಪ್ರೀತಿಯಲ್ಲಿ ಒಂದು ಮೊಟಕು ಮಾಡ್ಕೊಂಡು ಬಿಡ್ತೀವಿ. ಆದ್ರೆ ಆತನು ಎಷ್ಟು ದ್ವೇಷಿಸಿದ್ರು, ಎಷ್ಟು ಸಿಲಿಬಿ ಹೊಡೆದ್ರು, ಎಂತ ಹಿಂಸೆ ಕೊಟ್ಟರು ಕೂಡ ಆತನ ಪ್ರೀತಿ ಮಾತ್ರ ತಣ್ಣಗಾಗಲೇ ಇಲ್ಲ, ಕೊರತೆ ಆಗಲಿಲ್ಲ, ಕಡಿಮೆ ಆಗಲಿಲ್ಲ. ಅಲ್ಲವೇ? ಅರ್ಥ ನಿಮಗೆ? ಆತನಂತೆ ಆದರೆ ಅಂಥವುಗಳಲ್ಲಿ ತಿರಸ್ಕರಿಸಲ್ಪಟ್ಟರು, ವಿಸರ್ಜಿಸಿದ್ರು. ಆದರೆ ಅಂಥವುಗಳ ಮಧ್ಯದಲ್ಲಿ, ಅಂಥ ದ್ವೇಷ ಪ್ರೀತಿಗಳ, ಅಂಥ ದ್ವೇಷ ತಿರಸ್ಕಾರಗಳ ಮಧ್ಯದಲ್ಲಿ ಆತನ ಪ್ರೀತಿ ನಿಲ್ಲಲಾರದಾಯಿತು. ಕೊನೆಯದಾಗಿ ಆತನು ಜೀವಿಸಿದ ಆ ಜೀವವು ಒಳ್ಳೆ ಕಾರ್ಯಗಳಿಂದ ಮತ್ತೊಂದಕ್ಕೋಸ್ಕರ ಜೀವಿಸಲಿಲ್ಲ, ಯಾವುದೇ ಕೆಟ್ಟದಕ್ಕೋಸ್ಕರ ಜೀವಿಸಲಿಲ್ಲ, ಅಥವಾ ಕೊಂದವರಿಗೆ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರ ಜೀವಿಸಲಿಲ್ಲ. ಆತನು ಒಳ್ಳೆಯದಕ್ಕಾಗಿಯೇ ಜೀವಿಸಿದ, ಒಳ್ಳೆ ಕಾರ್ಯಗಳಿಗಿಂತ ಮತ್ತೊಂದಕ್ಕೋಸ್ಕರ ಜೀವಿಸಿದನು. ರೋಗ ಸ್ವಸ್ಥ ಮಾಡಿದನು, ಒಳ್ಳೆ ಕಾರ್ಯಗಳನ್ನು ಮಾಡಿದನು. ಅಂಥ ಜೀವಿತವನ್ನು ಜೀವಿಸಿದ ಮೇಲೆ ಸಿಲುಬೆಯಲ್ಲಿ ತೂಗಾಡುತ್ತಾ ಅಪರಾಧಗಳನ್ನು ಕ್ಷಮಿಸಿದನು. ಸಿಲುಬೆಯಲ್ಲಿ ಆತನು ಕೊನೆಯ ಶ್ವಾಸ ಇರೋವರೆಗೂ, ಸಿಲುಬೆಯಲ್ಲಿ ಕೊನೆಯ ಶ್ವಾಸ ಇರೋವರೆಗೂ ತೂಗಾಡುತ್ತಿರುವಾಗ, ಕೈಕಾಲ ಮಳೆ ಹೊಡಿಸಿಕೊಂಡು ತೂಗಾಡುತ್ತಿರುವಾಗ ಆತನ ಪವಿತ್ರ ಮುಖದಲ್ಲಿ, ಅಲ್ಲಿಯ ಪವಿತ್ರ ಮುಖದ ಪಕ್ಕದಲ್ಲಿ ನಿಂತುಕೊಂಡ ತುಚ್ಛ ಜನರು ಪರಿಹಾಸ್ಯ ಮಾಡುತ್ತಾ ಉಗುಳುತ್ತಿರುವಾಗ, ತಂದೆ ಇವೇನು ಮಾಡುತ್ತಾರೋ ಇವರಿಗೆ ಗೊತ್ತಿಲ್ಲ, ಅದಕ್ಕಾಗಿ ಅವರನ್ನು ಕ್ಷಮಿಸಿರಿ ಅಂತ ಪ್ರಾರ್ಥನೆ ಮಾಡಿದ. ತುಂಬಿರುವ ಪ್ರೀತಿಯ ಹೃದಯದಿಂದ ಆತನು ಕೂಗಿ ಪ್ರಾರ್ಥಿಸಿದ. ಹೃದಯ ತುಂಬಿದ ಪ್ರೀತಿಯ ಹೃದಯದಿಂದ ಆತನು ಏನ್ ಮಾಡಿದ? ಕೂಗಿ ಕೇಕೆ ಹಾಕಿ ಪ್ರಾರ್ಥಿಸಿದನು ಕರ್ತನೇ. ಆತನು ಗ್ರಹಿಸಬಲ್ಲನು, ಆತನು ತಿಳ್ಕೊಳಕ್ ಶಕ್ತಿ ಇದೆ ಆತನಿಗೆ. ಈ ಜನರಿಗೆ ಶಕ್ತಿ ಇಲ್ಲ ತಿಳ್ಕೊಳಕ್ಕೆ. ಆತನು ದೇವರಾಗಿದ್ದು ಆತನು ಗ್ರಹಿಕೆ ಉಳ್ಳವನಾಗಿದ್ದಾನೆ, ತಿಳುವಳಿಕೆ ಉಳ್ಳವನಾಗಿದ್ದಾನೆ. ಅದಕ್ಕಾಗಿಯೇ ನಾವು ಪ್ರೀತಿಯನ್ನು ಕಳ್ಕೊಂಡವರಾದರೂ ಆತನು ನಮ್ಮನ್ನು ಪ್ರೀತಿಸಿದನು. ನಾವು ಪ್ರೀತಿ ಕಳ್ಕೊಂಡವರಾದರೂ ಕೂಡ ಆತನು ನಮ್ಮನ್ನು ಪ್ರೀತಿಸಿದನು. ಕಾರಣ ಏನ್ ಕಾರಣ? ಆತನು ದೇವರು, ಆತನು ತಿಳಿದುಕೊಳ್ಳುವಂತವರಾಗಿದ್ದಾರೆ, ಜೀವಿಸುತ್ತಾನೆ, ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ಆತನ ಪ್ರೀತಿ ಜೀವಿಸಿದ ಜೀವಿತ ಬೇರೆ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಆತನು ಜೀವಿಸಿದ ಜೀವಿತ ಬೇರೆ ಇಲ್ಲೇ ಇಲ್ಲ. ಪ್ರೀತಿ ಬಿಟ್ಟರೆ ಬೇರೆ ಜೀವನ ಇಲ್ಲವೇ ಇಲ್ಲ. ಯಾಕೆಂದ್ರೆ ಆತನು ಪ್ರೀತಿಯಿಂದ ಸುತ್ತುವರಿಯಲ್ಪಟ್ಟಿದ್ದನು, ಸತ್ತನು, ಆತನು ನಮ್ಮನ್ನು ರಕ್ಷಿಸಿದನು. ಹಲ್ಲೆಲೂಯಾ. ಏದೆನ್ ತೋಟದಲ್ಲಿರುವಾಗಲೇ ದೇವರು ಯೆಹೋವ ಮರಣ ಅಗತ್ಯವಾಗಿದೆ ಎಂದು ಅಪೇಕ್ಷಿಸಿದವರು. ಇದನ್ನು ತೋಟದಲ್ಲಿರುವ ದೇವರು ಏನ್ ಮಾಡಿದನು? ಮರಣ ಅಗತ್ಯವಾಗಿದೆ, ನಾನು ಸಾಯಬೇಕಾಗಿದೆ ಅಂತ ಆಗಲೇ ಅಪೇಕ್ಷಿಸಿದರು. ಪಾಪದ ದಂಡ ಮರಣ, ಇನ್ನು ಎಂಥ ಬದಲಾವಣೆಗಳು ಸೇರ್ಪಡೆಯೂ ಇರುವುದಿಲ್ಲ. ಆತನು ಸರಿ ಮಾಡಿಕೊಳ್ಳುವುದಕ್ಕೆ ಬೇರೆ ಮಾರ್ಗ ಇರುವುದಿಲ್ಲ. ಆ ಪಾಪಕ್ಕೆ ದಂಡನೆ ಬೇರೆ ಯಾವುದೂ ಇಲ್ಲ ಮರಣ ಬಿಟ್ರೆ. ಮತ್ತೆ ಅದನ್ನು ಬೇರೆ ಏನಾದರೂ ಯೋಜನೆ ಮಾಡಲಿಕ್ಕೂ ಬರಲ್ಲ ಆ ರೀತಿ. ಯಾಕೆಂದ್ರೆ ಆತನು ಅತೀತವಾದವನು, ಆತನು ಅನಂತನು ಮತ್ತು ಆಕಾಶಕ್ಕೂ ಭೂಮಿಗೂ ತೀರ್ಪುದಾರನು ಆತನೇ ಆಗಿದ್ದಾನೆ. ಪಾಪದ ಸಂಬಳ ಮರಣ, ಪಾಪದ ಸಂಬಳ ಮರಣ. ಒಬ್ಬರಿಗೊಬ್ಬರು ಪಾಪದ ಶಿಕ್ಷೆಯ ಋಣವನ್ನು ಹಲ್ಲೆಲೂಯಾ ಸಲ್ಲಿಸುವುದು ಯಾರು ಇಲ್ಲ. ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಪಾಪದ ಶಿಕ್ಷೆಯ ಮರಣವನ್ನ ಸಹಿಸಿಕೊಳ್ಳೋರು ಅಥವಾ ಒಪ್ಪಿಕೊಳ್ಳೋರು ಅಥವಾ ಅದನ್ನು ತೀರಿಸೋರು ಯಾರು ಜಗತ್ತಿನಲ್ಲಿಲ್ಲ. ಪಾಪದ ಸಂಬಳ ಮರಣ. ಒಬ್ಬರಿಗೊಬ್ಬರು ಪಾಪದ ಶಿಕ್ಷೆಯ ಋಣವನ್ನ ಸಲ್ಲಿಸುವವರು ಯಾರು ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಪಾಪಿಯಾಗಿದ್ದಾರೆ.
ಪಾಪಿ ರಕ್ತ ಪಾಪಿಗೆ ಈಡಾಗಲ್ಲ. ಹಲ್ಲೆಲೂಯಾ. ಆತನು ಒಂದು ವೇಳೆ ಮತ್ತೊಬ್ಬರಿಗಾಗಿ ಸತ್ತು ಹೋಗಿದ್ದರೂ ಪ್ರಾರಂಭದಲ್ಲಿ ಆತನು ಅಪರಾಧಿಯೇ. ಮತ್ತೊಬ್ಬರಿಗಾಗಿ ಸಹಾಯ ಮಾಡುವವರು ಯಾರು ಇಲ್ಲ. ಒಬ್ಬರಿಗೊಬ್ಬರು ಸಹಾಯ ಮಾಡೋರು ಯಾರು ಇಲ್ಲ. ಯಾಕೆಂದ್ರೆ ನಾವೆಲ್ಲ ಅಪರಾಧಿಗಳಾಗಿದ್ದೇವೆ. ನಾವು ಪಾಪದಲ್ಲಿ ಜನಿಸಿ ಅಧರ್ಮದಲ್ಲಿ ರೂಪ ಹೊಂದಿದ್ದೇವೆ. ಪಾಪದಲ್ಲಿ ಜನಿಸಿದ್ದೇವೆ, ಅಪರಾಧದಲ್ಲಿ ರೂಪ ಹೊಂದಿದ್ದೇವೆ. ನೋಡಿ ಎಂತ ಮಾತು. ಪಾಪದಲ್ಲಿ ಜನಿಸಿದ್ದೇವೆ, ನೀತಿಯಲ್ಲಿ ರೂಪ ಹೊಂದಲಿಲ್ಲ. ನಾವು ಅಪರಾಧದಲ್ಲಿಯೇ ರೂಪ ಹೊಂದಿದೆ. ಅಪರಾಧ ಮಾಡದೇ ಒಂದು ದೊಡ್ಡ ಕೆಲಸ ನಮ್ಮದು. ಅಪರಾಧಗಳನ್ನು ಮಾಡೋದು, ಪಾಪಗಳನ್ನು ಮಾಡೋದು, ತಪ್ಪುಗಳನ್ನು ಮಾಡೋದು, ಇದರಲ್ಲೇ ರೂಪ ಆಗಿಬಿಟ್ಟಪ್ಪ ನಮ್ದು. ಇದೇ ನಮ್ಮ ಕೆಲಸ ಆಗಿದೆ. ಅಲ್ಲೆಲ್ಲೂಯ್ಯ. ಪಾಪದಲ್ಲಿ ಹುಟ್ಟಿದ್ದೇವೆ, ಪಾಪದ ಕೆಲಸ ಮಾಡದೆ ನಮ್ಮ ಕೆಲಸ. ಬೇರೆ ಬಿಟ್ಟು ಏನು ಮಾಡಬೇಕು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಪಾಪ ಬಿಟ್ಟರೆ ಒಳ್ಳೆಯದೇನೂ ಇಲ್ಲ. ಒಬ್ಬರಿಗೊಬ್ಬರು ಪಾಪದ ಋಣವನ್ನು ಶಿಕ್ಷೆಯನ್ನು ಸಲ್ಲಿಸುವರು ಯಾರು ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಮನುಷ್ಯರು. ಆತನು ಒಂದು ವೇಳೆ ಮತ್ತೊಬ್ಬರಿಗಾಗಿ ಸತ್ತು ಹೋಗಿದ್ದರೂ ಪಾಪದಲ್ಲಿ ಆತನು ಅಪರಾಧಿ. ಮತ್ತೊಬ್ಬರಿಗಾಗಿ ಸಹಾಯ ಮಾಡುವವರು ಯಾರು ಇಲ್ಲ ಅಂತೆ. ಮತ್ತೊಬ್ಬರಿಗೋಸ್ಕರ ಸಹಾಯ ಮಾಡೋರು ಯಾರು ಇಲ್ಲ. ಪಾಪದ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ದುಡ್ಡು ಸ್ವಲ್ಪ ಬೇಕಂದ್ರೆ ಕೊಡೋರು ಇದ್ದಾರೆ. ಏನೋ ಸ್ವಲ್ಪ ಕಾಳು ಅಥವಾ ಏನಾದ್ರು ಬೇಕಾದ್ರೆ ಸಹಾಯ ಮಾಡೋದ್ರೆ, ಪಾಪಕ್ಕೆ ಸಹಾಯ ಮಾಡೋಂತಾರೆ ಯಾರಿಲ್ಲ. ಪ್ರಾರಂಭದಲ್ಲಿ ಆತನು, ಯಾಕಂದ್ರೆ ನಾವೆಲ್ಲ ಅಪರಾಧಿಗಳಾಗಿದ್ದೇವೆ. ನಾವು ಪಾಪದಲ್ಲಿ ಜನಿಸಿ ಅಧರ್ಮದಲ್ಲಿ ರೂಪ ಹೊಂದಿ ಸುಳ್ಳಾಡುತ್ತಾ ಲೋಕದೊಳಗೆ ಬಂದಿದ್ದೇವೆ. ಅಪರಾಧದಲ್ಲಿ ರೂಪ ಹೊಂದಿ ಅಪರಾಧಗಳನ್ನೇ ಮಾಡ್ತಾ ಸುಳ್ಳಾಡ್ತಾ ಲೋಕದಲ್ಲಿ ಬಂದಿದ್ದೇವೆ. ಲೋಕದಲ್ಲಿ ಜೀವಿಸ್ತದೆ. ಎಲ್ಲಿಯೂ ಕೂಡ ಯಾವುದೇ ಎಂಥದ್ದೇ ನಿರೀಕ್ಷಣೆ ಕಿರಣ ಎಂಬುದು ಇಲ್ಲ. ಪಾಪಕ್ಕೆ ಬಿಡುಗಡೆ ದೇವರ ಮೂಲಕ ನಾವು ಮರಣ ದಂಡನೆಗೆ ಪಾತ್ರರಾದೆವು. ಮತ್ತು ಭೂಮಿ ಮೇಲೆ ತೆವಳುವ ಪ್ರತಿ ಜೀವಿ ಈ ಶಿಕ್ಷೆಯ ಕೆಳಗೆ ಇದ್ದು ನೀತಿವಂತರು ಹುಟ್ಟಿ ಘನವಾದ ಅಧರ್ಮದಲ್ಲಿ ರೂಪ ಹೊಂದಿ ಸುಳ್ಳಾಡುತ್ತಾ ಲೋಕದಲ್ಲಿ ಬಂದೆವು. ಎಲ್ಲಿಯೂ ಕೂಡ ಯಾವುದೇ ಎಂಥದ್ದೇ ನಿರೀಕ್ಷೆ ಕಿರಣ ಅನ್ನುವಂಥದ್ದಿಲ್ಲ. ದೇವರ ಮೂಲಕ ನಾವು ಮರಣ ದಂಡನೆಗೆ ಪಾತ್ರರಾದೆವು. ಎಲ್ಲ ಅಪರಾಧ ಪಾಪಗಳನ್ನ ಮಾಡಿ ದೇವರ ಮೂಲಕ ಏನ್ ಮಾಡಿದ್ರೆ ನಾವು ಏನಾದ್ವಿ? ಅಪರಾಧ ಮಾಡಿ ಮರಣ ದಂಡನೆಗೆ ಪಾತ್ರರಾದೆವು, ನರಕಕ್ಕೆ ಪಾತ್ರರಾದೆವು. ಮತ್ತು ಭೂಮಿ ಮೇಲೆ ತೆವಳುವ ಪ್ರತಿ ಜೀವಿಯು ಈ ಶಿಕ್ಷೆ ಕೆಳಗೆ ಇದ್ದವು. ಭೂಮಿ ಮೇಲೆ ತೆವಳುವಂತ ಇರುವಂತ ಎಲ್ಲವೂ ಪಾಪದ ಕೆಳಗೆ ಇದ್ದು ಶಿಕ್ಷೆಯ ಕೆಳಗೆ ಇದ್ದು ನೀತಿವಂತರು ಹುಟ್ಟಿ ಘನವಾದ ಕಾರ್ಯವನ್ನು ಮಾಡಿದರೆ ವಿನಃ, ನೀತಿವಂತರು ಕೆಲವು ಹುಟ್ಟಿ ಘನವಾದ ಕಾರ್ಯ ಮಾಡಿದರೆ ವಿನಃ ಆರಂಭದಿಂದ ಅವನು ಸಹ ಒಬ್ಬ ಪಾಪಿಯಾಗಿದ್ದರು. ಒಳ್ಳೆ ಕಾರ್ಯ ಮಾಡೋದು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಅವರೆಲ್ಲರೂ ಪಾಪದಿಂದಲೇ ಹುಟ್ಟಿದ್ದು. ಅವರಿಗೂ ಪಾಪಕ್ಕೆ ಒಬ್ಬ ರಕ್ಷಕ ಬೇಕು. ಆದ್ರೆ ಸಂದಾಯ ಮಾಡುವ ಒಂದೇ ಒಂದು ಮಾರ್ಗವಿತ್ತು, ಅದು ದೇವರೇ. ಅವರಿಗೆಲ್ಲ ಪಾಪ ಪರಿಹಾರಕ್ಕೆ ಒಂದೇ ಒಂದು ಮಾರ್ಗ ಇತ್ತು, ಅದು ದೇವರೇ. ತನಗೆ ತಾನು ಮರಣ ಹೊಂದುವುದು, ಅದಕ್ಕಾಗಿ ದೇವರು ಆತ್ಮವಾಗಿದ್ದು ಮರಣಿಸಲಾರ. ಆತ್ಮದಲ್ಲಿ ಮರಣಿಸಕ್ ಬರಲ್ಲ ದೇವರು. ದೇವರು ಮರಣಿಸಕ್ ಬರಲ್ಲ. ಅದಕ್ಕಾಗಿ ಮರಣ ಹೊಂದೋದಕ್ಕಿಂತ ಒಂದು ದೇಹ ಬೇಕು, ರಕ್ತ ಕೊಡೋದಕ್ಕಿಂತ ಒಂದು ದೇಹ ಬೇಕು. ಅದಕ್ಕಾಗಿ ಮೇರಿಯ ಹೊಟ್ಟೆಯಲ್ಲಿ ಏನಾದರೂ ಆತನು ಜನಿಸಿ ಇಂಥ ಶರೀರವನ್ನು ತೆಗೆದುಕೊಂಡು ಬಂದು ಇಂಥ ಶರೀರದಿಂದ ರಕ್ತವನ್ನು ಸುರಿಸಿ ನಮ್ಮನ್ನು ರಕ್ಷಿಸಿದರು. ಆದರೆ ಆತನ ಶರೀರದಲ್ಲಿ ಬಂದು ಪ್ರೀತಿಯ ಜೀವಿತದಲ್ಲಿ ಒಳ್ಳೆತನವನ್ನೆಲ್ಲ ತೆಗೆದುಕೊಂಡು ಆತನು ಇಷ್ಟಪೂರ್ವಕವಾಗಿ ಒಂದು ಮಹೋನ್ನತ ಅರ್ಪಣೆಯಾಗಿ ಸಮರ್ಪಿಸಿದನು. ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದಾಗಲೂ ಲೋಕದಲ್ಲಿ ನಾನು ರಕ್ಷಿಸಲ್ಪಡುವ ಮಾರ್ಗ ನಮಗೆ ಬೇರೆ ಇರಲಿಲ್ಲ. ಭೂಮಿ ಮೇಲೆ ಕಂಡು ಬರುವುದಕ್ಕೆ ಮಾತ್ರವೇ ಆತನು ಬರಲಿಲ್ಲ. ಭೂಮಿ ಮೇಲೆ ಹೋಗಿ ಬರೋಣ ಅಂತೇಳಿ ಬರಲಿಲ್ಲ. ಆದರೆ ಅರ್ಪಣೆಗಾಗಿ ಸತ್ತು ಹೋಗುವುದಕ್ಕೆ ಬಂದನು. ಆತನು ಟೂರ್ ಬರಲಿಲ್ಲ ಈ ಲೋಕಕ್ಕೆ. ನೋಡ್ಕೊಂಡು ಬಂದ ಯಾವ ಸ್ಥಳ ಯಾವ ರೀತಿ ಇತ್ತಂತ ಯಾವ್ದಕ್ಕೆ ಬಂದಾತ? ಜೀವನ ಕೊಡೋದಕ್ಕೂ ಅನೇಕರನ್ನ ಬಿಡಿಸುವುದಕ್ಕೂ ಬಂದನು ಅಂತ ನಾವು ನೋಡ್ತೇವೆ. ಅರ್ಥಾತ
ಕಾಯಿನಿಂದ ಬಹುಶ್ರೇಷ್ಠ ಅರ್ಪಣೆಯನ್ನು ದೇವರಿಗೆ ಬೇರನ್ನು ಅರ್ಪಿಸಿದನು. ಆತನು ಅದನ್ನು ವ್ಯಕ್ತಪಡಿಸಿದನು. ಸಣ್ಣ ಕುರಿಮರಿ ನಡುವಿಗೆ ದ್ರಾಕ್ಷಿ ಬಳ್ಳಿ ಸುತ್ತಿ ಅದನ್ನು ಬಂಡೆ ಮೇಲೆ ತೆಗೆದುಕೊಂಡು ಬಂದು ಒಂದು ಸಣ್ಣ ಕಲ್ಲಿನ ಮೇಲೆ ಅಲ್ಲಿ ಮಲಗಿಸಿ, ಎಬೆಲನು ಕುರಿ ತಂದು ಸಣ್ಣ ಬಂಡೆ ಮೇಲೆ ಮಲಗಿಸಿ ಅದರ ಸಣ್ಣ ಅಲವಿಯ ಗಡ್ಡವನ್ನು ಕಲ್ಲಿನಿಂದ ಹಿಂದಕ್ಕೆ ಎಳೆದನು ಮತ್ತು ಸಣ್ಣ ಕುತ್ತಿಗೆಯನ್ನು ತುಳಿದನು. ಅದು ಸತ್ತು ಹೋಗುತ್ತಾ ಅರಸುತ್ತಾ ರಕ್ತ ಚೆಮ್ಮಿತು. ಅದರ ಸಣ್ಣ ಬೆಳ್ಳಿಯ ಜಡೆಗಳು ರಕ್ತದಿಂದ ಮುಳುಗಿ ಹೋದವು. ಅವೆಲ್ಲ ಸಣ್ಣ ಕುರಿಮರಿ ಕಲ್ಲಿನಿಂದ ಕೊಯ್ದು ರಕ್ತವನ್ನ ಚೆಲ್ಲಿ ಅದರ ಕೂದಲೆಲ್ಲ ರಕ್ತದಿಂದ ತೊಯ್ದು ಹೋದವು. ಎಬೇಲನಲ್ಲಿ ಕಲ್ವಾರಿಯನ್ನು ವ್ಯಕ್ತಪಡಿಸಿದನು. ಎಬೇಲನು ಮಾಡಿದಂತ ಕಾರ್ಯ ಏನದು? ಹೀಗೆ ಕಲ್ವಾರಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಈ ರೀತಿ ಸಾಯ್ತಾನೆ, ಈ ರೀತಿ ಜನರಿಗೂ ಸಹ ರಕ್ತ ಕೊಡ್ತಾನೆ ಅನ್ನುವಂಥದ್ದನ್ನು ಆದಿಕಾಂಡದಲ್ಲೇ ಎಬೇಲನೇ ತೋರಿಸಿಕೊಡ್ತಾನೆ. ಜಗದುತ್ಪತ್ತಿಗೆ ಮೊದಲುಗೊಂಡು ವಧಿಸಲ್ಪಟ್ಟ ದೇವರ ಕುರಿಮರಿ ಅಪರಾಧಿಗಳಾದ ಪಾಪಗಳ ಸ್ಥಾನವನ್ನು ಸ್ವೀಕರಿಸುವುದಕ್ಕೆ ಬಂದನು. ಜಜ್ಜಲ್ಪಟ್ಟು, ಮುರಿಯಲ್ಪಟ್ಟು, ದ್ವೇಷಿಸಲ್ಪಟ್ಟು, ಹಾಸ್ಯ ಮಾಡಲ್ಪಟ್ಟು ಮತ್ತು ದೇವರು ಅಲ್ಲದೆ ಮತ್ತು ಯಾವ ಪ್ರಾಣಿಯೂ ಮರಣಿಸದಂತೆ ಮರಣವನ್ನು ಮರಣಿಸಿದನು. ಅಲ್ಲವೇ ಜಜ್ಜಲ್ಪಟ್ಟು, ಒಡೆಯಲ್ಪಟ್ಟು, ಹಿಂಸಿಸಲ್ಪಟ್ಟು ಯಾವ ಪ್ರಾಣಿ ಕೂಡ ಆ ಥರ ಸಾಯಿಲ್ಲ. ಅಂತ ಭಯಂಕರ ಸಾವನ್ನ ಕ್ರಿಸ್ತನು ಸತ್ತನು. ರಕ್ತವಾಗಿ ಹೋದ ಆತನ ಕೂದಲು ಆತನ ಭುಜದ ಮೇಲಿನ ತೂಗಾಡುತ್ತಾ ನೆಲದ ಮೇಲೆ ಹನಿ ಹನಿಯಾಗಿ ಸುರಿತಾ ಇತ್ತು. ಪಾಪದ ಬದುಕಿನಿಂದ ಮಾನವನು ವಿಮೋಚನೆಗಾಗಿ ಆತನು ಸತ್ತು ಹೋಗಬೇಕಾದ ಪಾಪದ ಬದುಕಿನಿಂದ ಮಾನವ ವಿಮೋಚನೆಗಾಗಿ ಆತನು ಸತ್ತು ಹೋಗಬೇಕಾಗಿ ಬಂದಾಗ ಪಾಪವೆಷ್ಟು ಭಯಂಕರವೋ ವ್ಯಕ್ತಪಡಿಸಿದನು. ಎಷ್ಟು ಭಯಂಕರವಾಗಿ ಪಾಪ ಅಂತ ಆತನ ಸಿಲುಬೆಗೆ ಕೈಕಾಲಿ ಮಳೆ ಹೊಡೆದ್ರಲ್ಲ, ತಲೆಗೆ ಮುಳ್ಳಿನ ಸುತ್ತಿ ಚೆನ್ನಾಗಿ ಹೊಡೆದು, ಅದು ಪಾಪದ ಭಯಂಕರತೆ. ಅದು ಪಾಪ ಎಷ್ಟು ಭಯಂಕರ ಐತೆ ಅಂದ್ರೆ ಕ್ರಿಸ್ತನ ಒಂದು ಶರೀರನೇ ತೋರಿಸ್ತದೆ. ಅಷ್ಟು ಭಯಂಕರವಾದದ್ದು ಪಾಪ, ಬಹಳ ಕೆಟ್ಟದ್ದು ಪಾಪ ಅಂದ್ರೆ, ಕೆಟ್ಟದ್ದು ಅಪರಾಧ ಅಂದ್ರೆ. ಅಲ್ಲೂಯ ಆತನನ್ನು ತೋರಿಸಿದನು ಎಷ್ಟು ಭಯಂಕರವಾಗಿದೆ ನೋಡ್ರಿ. ಜಜ್ಜಲ್ಪಟ್ಟು, ಮುರಿಯಲ್ಪಟ್ಟು, ದ್ವೇಷಿಸಲ್ಪಟ್ಟು, ಆಸೆ ಮಾಡಲ್ಪಟ್ಟು, ದೇವರು ಅಲ್ಲದೆ ಮತ್ತು ಯಾವ ಪ್ರಾಣಿಯೂ ಮರಣಿಸದಂತ ಮರಣವನ್ನು ಮರಣಿಸಿದನು. ರಕ್ತವಾಗಿ ಹೋದ ಆತನ ಕೂದಲು ಆತನ ಭುಜಗಳ ಮೇಲಿಂದ ತೂಗಾಡುತ್ತಾ ನೆಲದ ಮೇಲೆ ಹನಿ ಹನಿಯಾಗಿ ಸುರಿಸಲ್ಪಟ್ಟಿತು. ಪಾಪದ ಬದುಕಿನಿಂದ ಮಾನವ ವಿಮೋಚನೆಯಾಗಿ ಆತನು ಸತ್ತು ಹೋಗಬೇಕಾಗಿ ಬಂತು. ಪಾಪವು ಎಷ್ಟು ಭಯಂಕರವೋ ವ್ಯಕ್ತಪಡಿಸಲ್ಪಟ್ಟಿತು. ಆ ರೀತಿ ಹೇಳಲ್ಪಟ್ಟಿದ್ದು ಆತನ ಪಕ್ಕೆಯಲ್ಲಿ ಅದು ತಿವಿದಾಗ ರಕ್ತ ಮತ್ತು ನೀರು ಬಂತು. ಸ್ವಲ್ಪ ಕಾಲದ ಹಿಂದೆ ಇದನ್ನು ಕುರಿತು ನಾನೊಬ್ಬರ ಹತ್ತಿರ ಮಾತಾಡುತ್ತಿದ್ದನು. ಅವರು ಹೇಳ್ತಾರೆ, ಸ್ವಲ್ಪ ಸಮಯದಿಂದ ಈ ವಿಷಯದ ಬಗ್ಗೆ ನಾನು ಮಾತಾಡ್ತಿದ್ದೆ. ಒಬ್ಬರ ಕಡೆ ಅವರೊಬ್ಬ ಶಾಸ್ತ್ರಿ ಅಂದರು, ಅದು ಹಾಗೆ ನಡೆಯುವುದಕ್ಕೆ ಒಂದೇ ಒಂದಿದೆ. ಅದು ರೋಮ ಈಟಿಯಿಂದಲ್ಲ, ಅದು ಆತನು ಸತ್ತು ಹೋದದ್ದು ರಕ್ತ ಇಲ್ಲದ್ರಿಂದಲ್ಲ. ಆತನು ಸತ್ತು ಹೋದದ್ದು ಯಾಕೆಂದ್ರೆ ಆತನ ದೇಹದಲ್ಲಿ ಇನ್ನೂ ರಕ್ತವಿದೆ. ಆತನು ಸತ್ತು ಹೋದದ್ದು ಯಾಕೆಂದ್ರೆ ರೋಮ್ ಈಟಿಯಿಂದಲ್ಲ ಅಥವಾ ಆತನ ಕೈಗಳಲ್ಲಿ ಹೊಡೆಯಲ್ಪಟ್ಟ ಮೊಳೆಯಿಂದಲ್ಲ, ಆತನು ತಲೆಯ ಮೇಲೆ ಇಟ್ಟ ಮುಳ್ಳಿನ ಕಿರೀಟದಿಂದಲ್ಲ, ಆದರೆ ವ್ಯಸನದಿಂದ ಆತನು ಸತ್ತನು ಅಂತ ಬಲ್ಲ. ಯಾತ್ರ ಸತ್ತಂತೆ? ವ್ಯಸನದಿಂದ ಸತ್ತ. ವ್ಯಸನ ಅಂದ್ರೆ ದೇವರ ವಾಕ್ಯ ನಡ್ಕೊಳ್ತಾ ಇಲ್ಲ, ಜನ ನನ್ನ ಪ್ರೀತಿಸ್ತಾ ಇಲ್ಲ, ನಾನೆಂತ ಗತಿಗೆಟ್ಟವನಾಗಿದ್ದೇನೆ, ನನ್ನನ್ನೇ ಜನ ತಿರಸ್ಕರಿಸಿದ್ರಲ್ಲ ಅಂತ ಆ ಒಂದು ವ್ಯಸನ, ಆ ಒಂದು ಚಿಂತೆಯಿಂದ ಸತ್ತು ಅಂತ ಆ ವಿದ್ವಾಂಸ ಹೇಳಿದಂತೆ ಪ್ರವಾದಿಗೆ. ಅದರಲ್ಲಿ
ಅವರು ಹೊಡೆದ ಮಳೆಯಿಂದಲ್ಲ ಸತ್ತಿದ್ದಾತ, ಅವರು ಹಾಕಿದ ಮುಳ್ಳು ಕಿರೀಟದಿಂದಲ್ಲ ಸತ್ತಿದ್ದಾತ, ಅವರು ಪಕ್ಕೆಯಿಂದ ತೆಗೆದಂಥದ್ದಕ್ಕೆಲ್ಲ ಸತ್ತಿದ್ದು, ಕೈಕಾಲ ಮಳೆ ಹೊಡೆದ್ರಿಂದಲ್ಲ ಸತ್ತಿದ್ದು, ಅದನ್ನ ರಕ್ತ ಎಲ್ಲ ಓತಲ್ಲ ಅದಕ್ಕೆಲ್ಲ ಸತ್ತದ್ದು, ವ್ಯಸನದಿಂದ ಸತ್ತು ಅಂತ ವಿದ್ವಾಂಸ ಪ್ರವಾದಿಗೆ ಹೇಳಿದಂತೆ. ಅಲ್ಲೆಲ್ಲೂಯ್ಯ. ಯಾವ ವ್ಯಸನ? ನನ್ನನ್ನು ನಂಬಲಿಲ್ಲಲ್ಲ, ಅಯ್ಯೋ ಜನರೇ ನಿಮ್ಗತಿ ಏನು ಹೇಳಿ ಅಂತ ದೊಡ್ಡ ವ್ಯಸನ ಆತನಿಗೆ ಉಂಟಾಯಿತು, ಚಿಂತೆ ಆತನಿಗೆ ಉಂಟಾಯಿತು, ಮನೋವ್ಯಥೆ ಆತನಿಗೆ ಉಂಟಾಗಿ ಆ ಮನೋವ್ಯಥೆಯಿಂದಲೇ ಆತನು ಸತ್ತ. ರಕ್ತದಿಂದಲ್ಲ, ಮಳೆ ಹೊಡೆದ್ರಿಂದಲ್ಲ, ಮುಳುಗಿಕೆಟ ಇಟ್ಟುಕೊಂಡಿದ್ರಿಂದಲ್ಲ ಅಂತ ಪ್ರವಾದಿಗೆ ಆ ವ್ಯಕ್ತಿ ಹೇಳಿದ್ರು. ಯಾರು? ಒಬ್ಬ ಶಾಸ್ತ್ರಿ ವಿದ್ವಾಂಸ. ಅಲ್ಲೆಲ್ಲೂಯ್ಯ. ಕಿರೀಟದಿಂದಲ್ಲ, ವ್ಯಸನದಿಂದ ಆತನು ಸತ್ತು ಹೋದನು. ಯಾಕೆಂದ್ರೆ ಆತನ ಸ್ವಂತ ಜನ ಬಳಿಗೆ ಆತನ ಆತನ ಸ್ವಂತ ಜನರ ಬಳಿಗೆ ಆತನು ಬಂದನು. ಆತನ ಸ್ವಂತ ಜನ ಆತನನ್ನು ಅಂಗೀಕರಿಸಲಿ. ಸ್ವಂತ ಜನ ಮಾಡಿದಂತ ಯುಕ್ತಿ ಬೇರೆಯವರಲ್ಲ, ಸ್ವಂತ ಜನನೇ, ಅವ್ರ ಅಣ್ಣ ತಮ್ಮಂದ್ರಿಗಳೇ. ಏಸಪ್ಪಿಗೆ ಅವ್ರಿಗೆ ಅವರ ಅಣ್ಣ ತಮ್ಮ ಮಾಡಿದ್ರೆ ಎಷ್ಟು ವ್ಯಸನ ಉಂಟಾಯ್ತು ಅವನಿಗೆ. ಅದೇ ವ್ಯಸನ, ಅದೇ ದೊಡ್ಡ ಚಿಂತೆ ಆಯಿತು ಆತನಿಗೆ, ಅದೇ ದೊಡ್ಡ ಮನೋವ್ಯಥೆ ಆಯಿತು. ಸ್ವಂತ ಜನರ ಬಳಿಗೆ ಆತನು ಬಂದನು. ಆತನು ಸ್ವಂತದವರು ಆತನನ್ನು ಅಂಗೀಕರಿಸಲಿಲ್ಲ. ಯಾರನ್ನು ವಿಮೋಚಿಸಲಿಕ್ಕೆ ಆತನು ಸಾಯಬೇಕಾಗಿತ್ತೋ, ಯಾರನ್ನ ವಿಮೋಚಿಸೋದಕ್ಕೋಸ್ಕರ, ಯಾರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ಸಾಯಬೇಕಾಗಿತ್ತೋ, ಆ ಪ್ರಾಣವನ್ನು ಆತನು ಹಲ್ಲೆಲೂಯಾ ತಿಳಿದಿದ್ದನು. ಅವರು ಆತನ ಮುಖಕ್ಕೆ ಉಗಳಿದರು. ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟನು. ಆತನು ಕಲ್ವಾರಿಯಲ್ಲಿ ಅಳುತ್ತಾ ಮೊರೆ ಇಡುತ್ತಾ, ನನ್ನ ದೇವರೇ, ನನ್ನ ದೇವರೇ, ಹಲ್ಲೆಲೂಯಾ, ನೀನು ನನ್ನನ್ನು ಯಾಕೆ ಕೈಬಿಟ್ಟೆ ಎಂಬ ಆ ಧ್ವನಿಯಿಂದ, ಆ ಸ್ವರದಿಂದ ದಾವೀದನು 800 ವರ್ಷಗಳ ಹಿಂದೆನೇ ಇದನ್ನ ಬರೆದಿದ್ದಾನೆ ಎಂದು ಕೂಗಿ ಹೇಳಿದನು. ಪಾಪ ಎಷ್ಟು ಘೋರವಾದ ಕೆಲಸವನ್ನು ಮಾಡುತ್ತದೆ ಅಲ್ಲವೇ? ಅದು ಮಾನವನನ್ನು ಮತ್ತು ದೇವರನ್ನು ಬೇರೆ ಮಾಡುತ್ತದೆ. ಪಾಪ ಮನುಷ್ಯರನ್ನು ಮತ್ತು ದೇವರನ್ನು ಬೇರೆ ಮಾಡುವಂತ ಒಂದೇ ಒಂದು ಸಂಗತಿ ಅಂದ್ರೆ ಅದು ಪಾಪವಾಗಿದೆ. ಆತನು ದೇವರು, ಇವರು ಮನುಷ್ಯರು. ಈತನು ಹೊಡಿಲಿಕ್ಕೆ ಕಾರಣ ಏನು? ಪಾಪ. ಈತನನ್ನ ದ್ವೇಷ ಮಾಡ್ಲಿಕ್ಕೆ ಕಾರಣ ಏನು? ಪಾಪ. ಮನುಷ್ಯರನ್ನ ದೇವರೇ ಸೃಷ್ಟಿ ಮಾಡಿದ್ದು, ಆದ್ರೆ ಮನುಷ್ಯರು ದೇವರನ್ನ ಅರ್ಥ ಮಾಡಿಕೊಳ್ಳದೇ ಇರುವಂತೆ ಮಾಡಿದ್ದು ಯಾವುದು ಅಂದ್ರೆ ಪಾಪವಾಗಿದೆ. ಅರ್ಥ ನಿಮಗೆ? ಪಾಪ ಎಷ್ಟು ಘೋರವಾದ ಕೆಲಸ ಮಾಡಿದೆ ನೋಡ್ರಿ. ಅದು ಮಾನವನನ್ನು ಮತ್ತು ದೇವರನ್ನು ಬೇರೆ ಮಾಡುತ್ತದೆ. ನಮ್ಮ ಪಾಪಕ್ಕಾಗಿ ಅರ್ಪಿಸಬೇಕಾದ ಪಾಪ ಬಲಿ ಅರ್ಪಣೆ ಆತನಾಗಿದ್ದನು. ಆತನು ಸನ್ನಿಧಿಯಿಂದ ಆತನು ಬೇರೆ ಮಾಡಲ್ಪಟ್ಟನು. ಪಾಪವು ಆತನನ್ನು ಬೇರೆ ಮಾಡಿತು. ಜನರನ್ನು ದೇವರನ್ನು ಬೇರೆ ಮಾಡಿಬಿಡ್ತು. ಜನರು ದೇವರನ್ನು ಗುರುತಿಡಿಯದಂತೆ ಪಾಪ ಮಾಡಿತು. ಹಲ್ಲೆಲೂಯಾ. ಪಾಪವು ಆತನನ್ನು ಬೇರೆ ಮಾಡಿತು. ನಮ್ಮ ಪಾಪಗಳನ್ನು ದೇವರು ಆತನ ಮೇಲೆ ಹೊರಿಸಿದನು. ದೇವರಿಂದ ಆತನು ಬೇರೆ ಮಾಡಲ್ಪಟ್ಟನು. ಅದಕ್ಕಾಗಿ ಆತನು, ನೀನು ಯಾಕೆ ನನ್ನನ್ನು ಕೈ ಬಿಟ್ಟೆ ದೇವರೇ ಎಂದು ಕೂಗಿದನು. ಯಾಕಂದ್ರೆ ಆತನು ಕೈ ಬಿಡಲ್ಪಟ್ಟನು ಮತ್ತು ನಿಮ್ಮ ಸ್ಥಳವನ್ನು ಆತನು ಏನ್ ಮಾಡಲು ಸ್ವೀಕರಿಸಿದನು. ಆತನು ಪ್ರಜೆಗಳನ್ನು ನೋಡಿದನು. ಅವರಿಗಾಗಿ ಅರ್ಪಣೆ ಮಾಡೋದಕ್ಕಾಗಿ ಆತನು ರಕ್ಷಕನಾಗಿ ಬಂದನು. ಅವರು ಆತನನ್ನು ತಿರಸ್ಕರಿಸಿದ್ರು. ಅವರಿಗೋಸ್ಕರನೇ ಪಾಪ ಪರಿಹಾರ ಮಾಡಕ್ ಬಂದು, ಅವರಿಗೋಸ್ಕರನೇ ಉದ್ಧಾರ ಮಾಡಕ್ ಬಂದು, ಅವ್ರನ್ನ ಆಶೀರ್ವಾದ ಮಾಡಕ್ ಬಂದು ಆತನೇ ತಿರಸ್ಕರಿಸಲ್ಪಟ್ಟನು. ಎಷ್ಟು ವಿಪರ್ಯಾಸ, ಎಷ್ಟು ವಿಚಿತ್ರ. ಹಲ್ಲೆಲೂಯಾ. ಅರ್ಪಣೆಗಾಗಿ ಮಾಡುವುದಕ್ಕೆ ಆತನು, ಆ ರಕ್ಷಕನಾಗಿ ಬಂದ ಆತನನ್ನೇ ತಿರಸ್ಕಾರ ಮಾಡಿದರು. ಅದು ಆತನ ಎಷ್ಟು ವ್ಯಸನ ಉಂಟು ಮಾಡಿತು ಅಂತ ಯೋಚನೆ ಮಾಡ್ರಿ. ನಿಮ್ಮ ಮಕ್ಕಳೇ ನಿಮ್ಮನ್ನ ತಿರಸ್ಕಾರ ಮಾಡಿದ್ರೆ ಎಷ್ಟು ವ್ಯಸನ ಉಂಟಾಗುತ್ತೆ ನಿಮಗೆ ಯೋಚನೆ ಮಾಡ್ರಿ. ನಿಮ್ಮಿಂದಲೇ ಬೆಳೆದು ನೀವೇ ಸಾಕಿದಂತ ಮಕ್ಕಳು ನಿಮ್ಮನ್ನ ಹೊರಗಾಕಿದ್ರೆ ಎಷ್ಟು ದುಃಖ. ಅದರಷ್ಟು ದುಃಖ ಮತ್ತೊಂದು ಇದೆಯಾ ನಿಮಗೆ?
ಅದಕ್ಕಿಂತ ಘೋರ ದುಃಖ ಕ್ರಿಸ್ತನಿಗೆ ಉಂಟಾಯಿತು. ಹಲ್ಲೆಲೂಯಾ. ನೋಡ್ರಿ, ಆತನಿಗೆ ಎಷ್ಟು ವ್ಯಸನವನ್ನು ಉಂಟು ಮಾಡಿತು. ಎಷ್ಟೆಂದರೆ ರಕ್ತ ನೀರು ಬರುವಷ್ಟರವರೆಗೂ ವ್ಯಸನ ಉಂಟಾಯಿತು. ರಕ್ತ ನೀರು ಬರುವವರೆಗೂ ಆತನು ದೇಹದಲ್ಲಿ ರಾಸಾಯನಗಳು ಬೇರೆಯಾಗಿ ಹೋಗುವಷ್ಟು ಅದು ಆತನಷ್ಟೇ ಒಡೆದ ಹೃದಯವಾಗಿ ಮಾಡಿತು. ಆತನೆಷ್ಟೋ ಒಡೆದ ಹೃದಯ ಆಗಿ ಮಾಡ್ತಂದ್ರೆ ಎಷ್ಟೋ, ಅದಕ್ಕೆ ಅರ್ಥ ಪದಗಳೇ ಇಲ್ಲ ಆತನ ತಿರಸ್ಕಾರ ಮಾಡಿದ್ದಕ್ಕೆ, ಆತನ ಒಡೆದಕ್ಕೆ. ಹಲ್ಲೆಲೂಯಾ. ಆತನೇನಾಗಿದ್ದವನು ಮಾನವನು ತಿಳಿಯಲಾದನು. ಆತನೇನಾಗಿದ್ದಾನೆ ಅನ್ನುವಂಥ ಸಂಗತಿನೇ ಆ ಮನುಷ್ಯನು ತಿಳಿಯೋದಕ್ಕೆ ಆಗಲಿಲ್ಲ. ಪಾಪ ಅಂತ ಘೋರ ಕೆಲಸ ಮಾಡ್ತು. ಈ ಕಾರಣದಿಂದಲೇ ಆ ವಿಧವಾಗಿ ಮರಣವನ್ನು ಇನ್ನೊಬ್ಬರು ಹೊಂದುವುದು ಎಲ್ಲಿಯೂ ಇಲ್ಲ. ಆ ರೀತಿ ಮರಣ ಹೊಂದಿ ಬಿಡುಗಡೆ ಮಾಡುವಂತ ಒಬ್ಬ ರಕ್ಷಕ ಎಲ್ಲಿಯೂ ಇಲ್ಲ. ನೀನೆಷ್ಟಾಗಿ ಚಿತ್ರವಧೆ ಅನುಭವಿಸಿದ್ರು, ಬಂಡೆ ಬೆರಿಕಿನಲ್ಲಿ ನಿನ್ನ ಕಾಲು ಸಿಕ್ಕಿಕೊಂಡಿದ್ರು, ಅಥವಾ ನಿನ್ನ ಅಂಗಾಲದಷ್ಟು ಕೊಯ್ದಿದ್ದರು, ಅಥವಾ ಆ ಅಂಗುಲದಷ್ಟು ಇಂಚಿನಷ್ಟು ನಿನ್ನನ್ನು ಸುಟ್ಟಿದ್ರು ನನಗೆ ಲೆಕ್ಕ ಇಲ್ಲ. ಅಂತ ಮರಣವನ್ನು ನೀನು ಹೊಂದಲಾರೆ. ಏನೋ ಸ್ವಲ್ಪ ಕೊಯ್ದಿರ್ಬೋದು ಭಾಗ, ಏನೋ ಸ್ವಲ್ಪ ಸುಟ್ಟಿರ್ಬೋದು ಭಾಗ, ಅಂಥದ್ದು ನಿನ್ನ ಮರಣವನ್ನು ನಡೆಸ, ಅಂಥದ್ದು ನಿನಗೆ ತೊಂದರೆಯನ್ನು ಉಂಟು ಮಾಡಿ ಮರಣವನ್ನು ತರುವುದಿಲ್ಲ. ಹಲ್ಲೆಲೂಯಾ. ಆದ್ರೆ ನನ್ನ ಲೆಕ್ಕಿಲ್ಲ ಅಂತ ಮರಣವನ್ನು ನೀನು ಹೊಂದಲಾರೆ. ಯಾಕೆಂದ್ರೆ ನಿನ್ನ ನಿರ್ಮಾಣ ಆಗಿರುವುದಿಲ್ಲ. ಹಲ್ಲೆಲೂಯಾ. ಆತನು ದೇವರಾಗಿರ್ಬೇಕಾಗಿದೆ, ಮನುಷ್ಯನಿಗಿಂತ ದೊಡ್ಡವನಾಗಿರ್ಬೇಕಾಗಿತ್ತು. ಮನುಷ್ಯನಿಗಿಂತ ದೊಡ್ಡವನಾಗಿ ಬಂದಾಗ ಹೂವಿನ ಹಾಕಿ ಆತನಿಗೆ ಎಲ್ಲ ಒಂದು ಡುಮ್ ತಂದು ಎಲ್ಲ ಬಾರಿಸಿ ದೊಡ್ಡ ಸನ್ಮಾನ ಮಾಡಬೇಕಾದಂತ ಈ ಜನಕ್ಕೆ ಆ ಪಾಪ ಅನ್ನುವಂಥದ್ದು ಏನ್ ಮಾಡ್ತಂದ್ರೆ ಅಲ್ಲಿ ವ್ಯತ್ಯಾಸ ಉಂಟು ಮಾಡಿ ದ್ವೇಷಿಯನ್ನಾಗಿ, ಕೊಲೆಗಾರನನ್ನಾಗಿ, ಮೋಸಗಾರನನ್ನಾಗಿ ಆತನನ್ನು ನೋಡುವಂತೆ ಮಾಡಿತು. ಯಾವ ಪಾಪ ನೀನು ಹಲ್ಲೆಲೂಯಾ ಮನುಷ್ಯನಿಗಿಂತ ದೊಡ್ಡವನಾಗಿರಬೇಕಾಗಿತ್ತು. ಆತನ ಆಲೋಚಿಸುವುದಾದ್ರೆ ದೇವರೇ ಮರಣ ಹೊಂದಿದನು. ಹಲ್ಲೆಲೂಯಾ. ಅದನ್ನು ಆಲೋಚಿಸುವುದಾದ್ರೆ ದೇವರೇ ಮರಣ ಹೊಂದಿ ಹೋಗ್ಬಿಟ್ಟು, ದೇವರೇ ಸತ್ತೋಗ್ಬಿಟ್ಟು ಲೋಕದಲ್ಲಿ. ದೇವ್ರ ಅಂತಾರೆ ಜನ, ಮತ್ತೆ ದೇವ್ರನ್ನೇ ಕೊಂದಾಕಿದ್ರು. ಕೊಂದಾಕಿದ ಕಾರಣ ಏನು? ಆ ಪಾಪ ಆತನ ದೇವರಂತ ಗುರುತು ಹಚ್ಚಲಿಕ್ಕೆ ಬಿಡಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಹೋದರಿ ಅರ್ಥ ಆಗ್ತದೆ ಈ ವಾಕ್ಯ ನಿಮಗೆ? ಅದ್ಭುತವಾದಂಥ ವಾಕ್ಯ. ಲೋಕಕ್ಕಾಗಿ ಅಂತ ವೇದನೆಯಿಂದ ಹೃದಯ ಒಡೆದವನಾಗಿ ಸತ್ತನು. ಈ ರೀತಿ ತನ್ನ ಸ್ವಂತ ತಾನು ಸೃಷ್ಟಿ ಮಾಡಿದ ಜನರೇ ಆತನ ಸೇರಿಸಿಕೊಳ್ಳಿಲ್ಲಪ್ಪ ಅಂದ್ರೆ ಹೃದಯ ಒಡೆದು ಹೋಗಿ ಆತನು ಸತ್ತನು. ಹಲ್ಲೆಲೂಯಾ. ಕೊನೆಗೆ ರಾಸಾಯನಿಕ ಪ್ರಕ್ರಿಯೆಗಳು ಆತನ ದೇಹದಲ್ಲಿ ನಡೆಯುವಷ್ಟು ಅದು ನಿನ್ನಲ್ಲಿ ನಡಿಲಿಲ್ಲ. ಆತನಷ್ಟು ನೋವು ನಿನ್ನಲ್ಲಿ ಉಂಟಾಗ್ಲಿಲ್ಲ. ಯಾಕ? ನಿನ್ನಲ್ಲಿ ಪಾಪ ಇತ್ತು. ಆತನಿಗೆ ಉಂಟಾಗಲ್ಲ ನೋವು, ವೇದನೆ, ಸಂಕಟ, ಮನೋವ್ಯತೆ, ತನ್ನ ಮಕ್ಕಳೇ ತನ್ನ ತಿರಸ್ಕಾರ ಮಾಡಿ ಒಡೆದು ಚಿತ್ರಹಿಂಸೆ ಮಾಡಿದ್ದು ಆ ನೋವು ಆತನಿಗಿತ್ತಲ್ಲ, ಆ ನೋವು ನಿನಗುಂಟಾಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಪಾಪ ಅನ್ನುವಂಥದ್ದು ನಿನಗೆ ಆ ಒಂದು ನೋವನ್ನು ತರಲಿಲ್ಲ. ಆತನ ನೋವು ಕೊಡ್ತಾ ಇದ್ದರೆ ನೀನು ನಗುತ್ತಾ ಇದ್ದೆ. ಆ ರೀತಿ ನಗುವಂತೆ ಮಾಡ್ತು ಆ ಪಾಪ. ಹಲ್ಲೆಲೂಯಾ. ಅದನ್ನು ಯೋಚಿಸುವುದಾದರೆ ದೇವರೇ ಮರಣ ಹೊಂದಿದನು. ಲೋಕಕ್ಕೆ ಅಂತಹ ವೇದನೆ ಹೃದಯ ಒಡೆದು ವೇದನೆಯಿಂದ ಹೃದಯ ಒಡೆದವನಾಗಿ ಸತ್ತನು. ಕೊನೆಗೆ ರಾಸಾಯನ ಪ್ರಕ್ರಿಯೆಗಳು ಆತನ ದೇಹದಲ್ಲಿ ನಡೆಯುವಷ್ಟು ಅದು ನಿನ್ನಲ್ಲಿ ನಡೆಯಲಿಲ್ಲ. ನೀನು ಯಾವ ರೀತಿಯಾಗಿ ಬಾಧೆ ಪಡಲಾರೆ. ಯಾಕಂದ್ರೆ ನೀನು ಯಾವ ರೀತಿಯಲ್ಲಿ ಮಾತನಾಗೋಸ್ಕರ ಬಾಧೆ ಪಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಪಾಪ ಐತಲ್ಲ, ಅದು ನಿಮ್ಮನ್ನ ಅಗಲಿಸುತ್ತದೆ, ಆ ನೋವು ತರದಂತೆ ಮಾಡುತ್ತದೆ. ಕ್ರಿಸ್ತನಿಗಾಗಿ ಅಳದಂತೆ ಆ ಪಾಪ ನಿಮ್ಮನ್ನು ತಡೀತದೆ. ಹಲ್ಲೆಲೂಯಾ. ಯಾವುದೋ ನಿನ್ನಲ್ಲಿ ನಡೆಯಲಿಲ್ಲ, ನೀನು ಆ ರೀತಿ ಬಾಧೆ ಪಡಲಾರೆ. ಯಾಕಂದ್ರೆ ನಿನ್ನಲ್ಲಿ ಪಾಪ ಇದೆ. ಆ ರೀತಿಯಾದ ವೇದನೆ ನೀನು ಕೊಡುವುದಕ್ಕೆ ನಿನಗೆ ಬೇರೆ ಮಾರ್ಗ ಇಲ್ಲ. ಅದಕ್ಕಾಗಿ ಒಬ್ಬರು ಮಾತ್ರವೇ ಅದನ್ನು ಮಾಡಬಲ್ಲರು ಮತ್ತು ಅದನ್ನು ಮಾತ್ರ ಮಾಡಿದರು. ನೋವನ್ನು ಅನುಭವಿಸೋದು, ನೀತಿಗೋಸ್ಕರ ನೋವನ್ನು ಅನುಭವಿಸೋದು, ಪಾಪಕ್ಕೋಸ್ಕರ ಪರಿಹಾರ ಕೊಡೋದು ಅದನ್ನೊಬ್ಬನೇ ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಪ್ರೀತಿ
ಒಳ್ಳೆಯದನ್ನು ಮಾಡುವುದು ಅಲ್ಲದೆ ಮತ್ತೊಂದು ತಿಳಿಯದ ಶ್ರೇಷ್ಠ ಪ್ರಾಣಿ ಆಕಾಶ ಭೂಮಿಗಳ ಮಧ್ಯೆ ತೂಗಲ್ಪಟ್ಟು ದಿಗಂಬರನಾಗಿ ಮಾಡಲ್ಪಟ್ಟು ಕಳವಳ ಹೊಂದಿದವನಾಗಿ ಅಲ್ಲಲಿಯ ಆ ಪ್ರೀತಿ ಏನ್ ಮಾಡುತ್ತೆ? ಒಳ್ಳೆಯದು ಮಾಡುವುದು. ಪ್ರೀತಿ ಒಳ್ಳೆಯದನ್ನೇ ಮಾಡ್ತದೆ, ಅಲ್ಲದೆ ಮತ್ತೊಂದು ತಿಳಿಯದ ಶ್ರೇಷ್ಠ ಪ್ರಾಣಿ. ಪ್ರೀತಿ ಬಿಟ್ಟರೆ ಮತ್ತೊಂದು ತಿಳಿಯದೇ ಇರ್ತಕ್ಕಂಥ ಶ್ರೇಷ್ಠ ಪ್ರಾಣಿ ಯೇಸು ಕ್ರಿಸ್ತನು. ಅಲ್ಲಲಿಯ ಆಕಾಶ ಭೂಮಿ ಮಧ್ಯದಲ್ಲಿ ತೂಗಲ್ಪಟ್ಟು ದಿಗಂಬರನಾಗಿ, ಮತ್ತೆ ಏನಾಗಿದ್ದ? ದಿಗಂಬರನಾಗಿ ಅರೆಬೆತ್ತಲೆಯಾಗಿ ಅಲ್ಲಲಿಯ ಮಾಡಲ್ಪಟ್ಟು ಕಳವಳ ಹೊಂದಿದವನಾಗಿ ಅಲ್ಲಿ ತೂಗಲ್ಪಟ್ಟನು. ನೀನು ವಸ್ತ್ರಹೀನನಾಗಿ ಮಾಡಲ್ಪಟ್ಟರೆ ನೀನು ಹೇಗಿರುತ್ತಿ ಯೋಚನೆ ಮಾಡು. ನಿನ್ನೆಲ್ಲ ಬಟ್ಟಲೆ ಕಿತ್ತಾಕಿ ಯಾರೋ ಹೊಡಿತಾ ಇದ್ರೆ ಹೇಗಿರ್ತದೆ ನಿನಗೆ ಯೋಚನೆ ಮಾಡು. ಅಲ್ಲೆಲ್ಲೂಯ, ಯೋಚನೆ ಮಾಡು. ವಸ್ತ್ರಹೀನನಾಗಿ ಮಾಡಲ್ಪಟ್ಟರೆ ನೀನು ಹೇಗಿರುತ್ತೀಯೋ ಯೋಚನೆ ಮಾಡು. ಅಲ್ಲಿ ದೇವರು ಹೇಗೆ ತೂಗಾಡಿದ್ದಾನೋ ಆ ಮುಜುಗರವನ್ನು ನೀನು ತಿಳಿಯುತ್ತಿ. ನಿನಗೇನಾದ್ರೂ ಅನುಭವ ಆದ್ರೆ, ನಿನಗೇನಾದ್ರೂ ಪೆಟ್ಟಾದ್ರೆ, ಅಲ್ಲಿ ಏನಾದ್ರು ನಡೀತು ಸಿಲೆಬೆಯಲ್ಲಿ ಅದು ನಿನಗೆ ಅರ್ಥ ಆಗ್ತದೆ. ನಿನಗೇನೋ ಆಗ್ಲಿಲ್ಲಪ್ಪ ಅಂದ್ರೆ ಆತನಿಗೆ ಏನಾಗಿದೆ ಅಂತ ನಿನಗೆ ಅರ್ಥ ಆಗಲ್ಲ. ನಿನಗೇನಾದ್ರೂ ತೊಂದರೆ ಆಯ್ತು, ನಿನ್ನೂ ಕೂಡ ಅದೇ ರೀತಿ ಬಟ್ಟೆ ಬಿಚ್ಚಿ ಯಾರಾದ್ರೂ ಹೊಡಿತಾ ಇದ್ರೆ ಆ ಸಿಲೆಬೆ ನೆನಪಿಗೆ ಬರ್ತೀನಿ. ಅಲ್ಲಿ ತನಕ ನಿನಗೆ ಏನ್ ಮಾಡಲ್ಲ, ನೆನಪಿಗೆ ಬರೋದಿಲ್ಲ ಪ್ರಿಯರೇ. ಹಲ್ಲೆಲೂಯ. ನೀನು ಹೇಗಿದ್ದೀಯೋ ಯೋಚನೆ ಮಾಡು. ಹಲ್ಲೆಲೂಯ. ಅಲ್ಲಿ ಕಳವಳ ಹೊಂದಿದವನಾಗಿ ಅಲ್ಲಿ ತೂಗಲ್ಪಟ್ಟನು. ನೀನು ವಸ್ತ್ರಹೀನನಾಗಿ ಮಾಡಲ್ಪಟ್ಟರೆ ನೀನು ಹೇಗಿರುತ್ತೀಯೋ ಯೋಚನೆ ಮಾಡು. ಅಲ್ಲಿ ಆತನು ದೇವರು ಹೇಗೆ ತೂಗಾಡಿದನೋ ಅದು ಮುಜುಗರವನ್ನು ನಿನಗೆ ತಿಳಿಸ್ತದೆ. ಸಿಲಿಬೆಗೆ ಹಾಕು ಎಂದು ಸಣ್ಣ ಸಿಲಿಬೆಗೆ ಹಾಕು ಎಂದು ಸಣ್ಣ ಕಾರ್ಯವನ್ನು ನನಗೆ ಗೊತ್ತು. ಸಿಲಿಬೆಗೆ ಹಾಕಂತ ಹೇಳೋದು ಸಣ್ಣ ಕಾರ್ಯ, ಆದರೆ ಅದರ ಸುತ್ತಲೂ ಯಾವುದೋ ಒಂದು ಸುತ್ತಿರುವಂತೆ ಇದೆ. ಆದರೂ ಅದು ಅವರದನ್ನು ಮಾಡಲಿಲ್ಲ. ಅದು ಕೇವಲ ಸಿಲಿಬೆ ಮೇಲೆ ಇರುವುದು, ಅಥವಾ ಚಿತ್ರಗಾರನು ಅದನ್ನು ಅಲ್ಲಿ ಚಿತ್ರಿಸಿದ್ದಾನೆ. ದೇವರು ಆತನ ಬಟ್ಟೆಯನ್ನು ಆತನ ಮೇಲಿಂದ ತೆಗೆದು ಹಾಕಿದ ಆತನ ಮೇಲೆ ಒಂದು ಅಂಗಿ ಇದೆ. ಅದು ಆತನ ಮೇಲಿಂದ ಹರಿದು, ಹಲ್ಲೆಲೂಯ, ಅದಕ್ಕಾಗಿ ಚೀಟಿ ಹಾಕಿದರು. ಹಲ್ಲೆಲೂಯ. ಆತನ ಮೇಲೆ ದೇವರೊಂದು ಅಂಗಿ ಕೊಟ್ಟಿದ್ದ ಆತನ ಅದನ್ನು ಕೂಡ ಅವರು ಕಿತ್ಕೊಂಡು ಚೀಟಿ ಹಾಕಿದ್ರು. ಹಲ್ಲೆಲೂಯ. ತೆಗೆದುಕೊಂಡು ಆತನ ಮೇಲೆ ಅಲ್ಲಿ ಒಂದು ಅಂಗಿ ಇತ್ತು ಮತ್ತು ಅದು ಆತನ ಮೇಲಿಂದ ಹರಿದು, ಹಲ್ಲೆಲೂಯ, ಅದಕ್ಕಾಗಿ ಚೀಟಿ ಹಾಕಿದರು. ಈತನು ಎಷ್ಟು ಕಳವಳ ಪಟ್ಟನು, ಆದರೂ ಆತನು ದೇವರಾಗಿದ್ದು ನಿಂತುಕೊಳ್ಳಬೇಕಾಗಿತ್ತು. ಏನೇ ಮಾಡಿದ್ರು ಕೂಡ ದೇವರಾಗಿದ್ದು ಅಲ್ಲಿ ನಿಂತುಕೊಳ್ಳಬೇಕಾಗಿತ್ತು ಪ್ರಿಯರೇ. ಹಲ್ಲೆಲೂಯ. ಪಾಪಿಗಳು ಆತನ ಮುಖಕ್ಕೆ ಉಗುಳಿದರು, ನಾಚಿಕೆ ನಿಗೂಢತೆಯನ್ನು ತಿಳಿದರೂ ದಿಗಂಬರನಾಗಿ. ನಾಚಿಕೆ ನಿಗೂಢತೆ ಗೊತ್ತಿತ್ತಂತನಿಗೆ, ನಾಚಿಕೆ ಪಡುವಂತ ಸಂಗತಿ ಎಲ್ಲ ಗೊತ್ತಿತ್ತಂತನಿಗೆ, ಆದರೂ ಏನು ಮಾಡೋದಕ್ಕಾಗಲಿಲ್ಲ. ದಿಗಂಬರನಾಗಿ ಪ್ರಜೆಗಳ ಮುಂದೆ ಸಾಯಬೇಕಾಯಿತು. ಅಂತಹ ಪ್ರಭಾವವು ಆತನ ಮೇಲೆ ಬಿತ್ತು. ನೀನು ರಕ್ತವು ಬೇರೆಯಾಗುವಷ್ಟು ನಡೆಯಿತು. ಹಲ್ಲೆಲೂಯ. ಆತನಲ್ಲಿ ರಕ್ತ ಎಲ್ಲ ಬೇರೆ ಆಗುವಷ್ಟುವರೆಗೂ ಆ ಕಥೆಯೆಲ್ಲ ನಡೆಯಿತು. ಆಶ್ಚರ್ಯವೇನೇ ಇಲ್ಲ. ಹಲ್ಲೆಲೂಯ. ಒಡೆಯಲ್ಪಡುವ ಕಲ್ಲುಗಳು ಅಂಧಕಾರದಲ್ಲಿರುವ ಮೇಘಗಳ ಮಧ್ಯೆ, ಒಡೆಯಲ್ಪಟ್ಟ ಕಲ್ಲುಗಳು ಅಂಧಕಾರದ ಮೇಘದಲ್ಲಿರುವ ಒಡೆಯಲ್ಪಟ್ಟ ಕಲ್ಲುಗಳು ಅಂಧಕಾರವಾಗುತ್ತಿರುವ ಮೇಘಗಳ ಮಧ್ಯೆ ನನ್ನ ರಕ್ಷಕನು ತಲೆಯನ್ನು ಬಾಗಿಸಿ ಪ್ರಾಣ ಹೊಂದಿದನು. ಅಂಧಕಾರದ, ಹಲ್ಲೆಲೂಯ, ಒಡೆಯುತ್ತಿರುವ ಕಲ್ಲುಗಳು, ಅಂಧಕಾರದ ಮೇಘಗಳು ಒಡೆಯುತ್ತಿರುವ ಕಲ್ಲುಗಳು. ಹಲ್ಲೆಲೂಯ. ಅವರ ರಕ್ಷಕನು ಅಲ್ಲಿ ಶಿಲುಬೆ ಮೇಲೆ ತೂಗದು ನಾವು ನೋಡಿದ್ವು, ಸೃಷ್ಟಿ ನೋಡಿತು. ಆದ್ರೆ ತೆರೆ ಪರಲೋಕದ ಆನಂದಕ್ಕೆ
ಮುಕ್ತಾಯವಿಲ್ಲದ ದಿನಕ್ಕೆ ಮಾರ್ಗವನ್ನು ವ್ಯಕ್ತಪಡಿಸಿತು. ಆಮೆನ್. ಆತನು ಅದು ಮಾಡಬೇಕಾಗಿತ್ತು. ಅಡ್ಡ ತೆರೆ ಮಾನವರಿಗೂ ದೇವರಿಗೂ ಮಧ್ಯೆ ತುಗಾಡುತ್ತಿತ್ತು. ಆ ದೇವರ ತೆರೆದ ತೆರೆ ಪರಲೋಕದ ಆನಂದಕ್ಕೆ ಮಾರ್ಗವಾಯಿತು. ಮುಕ್ತಾಯವೇ ಇಲ್ಲದ ದಿನಕ್ಕೆ ಮಾರ್ಗವನ್ನು ತೋರಿಸಿತು. ಕಲ್ವಾರಿ ಅಂದರೆ ಅದೊಂದು ನಾವು ವ್ಯಕ್ತಪಡಿಸೋದಕ್ಕಿಂತ ಹೆಚ್ಚಿನ ಸತ್ಯವಾಗಿದೆ. ಕಲ್ವಾರಿ ಅಂದ್ರೆ ನಾವು ವ್ಯಕ್ತಪಡಿಸೋದಕ್ಕಿಂತ, ನಾವು ಹೇಳೋದಕ್ಕಿಂತ, ವಿವರಿಸೋದಕ್ಕಿಂತ ಹೆಚ್ಚಿನದಾಗಿದೆ. ಅದು ಭಯಂಕರವಾದ ಅದ್ಭುತವಾದದ್ದಾಗಿದೆ. ಜೀವಿಸುತ್ತಾ ಆತನು ನನ್ನನ್ನು ಪ್ರೀತಿಸಿದನು. ಸತ್ತು ಆತನು ನನ್ನನ್ನು ರಕ್ಷಿಸಿದನು. ಜೀವಿಸುತ್ತಾ ಆತನು ನನ್ನನ್ನು ಪ್ರೀತಿಸಿದನು. ಸತ್ತು ನನ್ನನ್ನು ರಕ್ಷಿಸಿದನು. ಊನಲ್ಪಟ್ಟು ನನ್ನ ಪಾಪಗಳನ್ನು ಬಹುದೂರ ಮಾಡಿದನು. ಜೀವಿಸ್ತಾ ಇರಬೇಕಾದ್ರೆ ನನ್ನನ್ನು ಪ್ರೀತಿಸಿದ, ಸತ್ತಾಗ ನನ್ನನ್ನು ರಕ್ಷಿಸಿದ, ಊಡಲ್ಪಟ್ಟನಲ್ಲ ನನ್ನ ಪಾಪಗಳನ್ನು ತಗೊಂಡು ದೂರ ಮಾಡಿ ಸಮಾಧಿ ಮಾಡಿದವನ. ಪಾಪಗಳನ್ನು ಬಹುದೂರ ಹೊತ್ತುಕೊಂಡು ಹೋದ. ಈಗ ಅದು ಶಿಕ್ಷಿಸಲ್ಪಟ್ಟಿದೆ. ಪಾಪಕ್ಕಿನ್ನು ಹಿಡಿತ ಇಲ್ಲ, ಅದು ಸಮಾಪ್ತಿಯಾಗಿದೆ ಎಂದು ಶಿಲುಬೆಯಲ್ಲಿ ಆತನು ಯಾವಾಗಲೂ ಕೇಕೆ ಹಾಕ್ತಿದ್ದನು. ಮುಗಿತು, ಪಾಪಕ್ಕೆ ಅಂತ್ಯ, ಪಾಪಕ್ಕೆ ಭಯಪಡೋಂತ ಅಗತ್ಯವಿಲ್ಲ ನೀವು ಅಂತೇಳಿ ಶಿಲುಬೆ ಮೇಲೆ ಅದನ್ನ ಕೂಗಿ ಸಾರಿದನು. ಆಗಲೇ ಪಾಪ ಸತ್ತು ಹೋಯ್ತು. ಮುಗಿತಂತ ಹೇಳಿದ ಅವರ ಪಾಪ ಇನ್ನಾಯ್ತಾ? ಈಗ ಅದು ಸತ್ತು ಹೋಗಿದೆ. ಯಾವುದು? ಪಾಪ ಸತ್ತು ಹೋಗಿದೆ. ಅದು ಹೋಗಿ ಆಗಿದೆ. ಅದು ಶಕ್ತಿಹೀನ ಆಗಿದೆ. ಅದು ಪ್ರಾಣವಿಲ್ಲದ್ದಾಗಿದೆ. ಪ್ರಜೆಗಳೇ, ಅದನ್ನು ಯೋಚನೆ ಮಾಡ್ರಿ. ಮಾನವರಿಗೆ ಶತ್ರುವು ಆ ಪಾಪನೇ. ದೇವರನ್ನು ಮತ್ತೆ ಮನುಷ್ಯರನ್ನು ಅಗಲಿಸಿದ್ದು ಶತ್ರು ಯಾವುದಂದ್ರೆ ಪಾಪ. ಅದು ಸತ್ತು ಹೋಯ್ತು, ಅದು ಇಲ್ಲ, ಅದು ನಾಶ ಆಯ್ತು, ಅದು ಸಮಾಧಿ ಆಯ್ತು, ಸಮಾಧಿಯಲ್ಲಿ ದೂರ ಆಯ್ತು, ನಮಗೆ ಬಿಡುಗಡೆ ಉಂಟಾಯಿತು. ಅಲ್ಲೆಲೂಯಾ. ಅದರ ಬಗ್ಗೆ ಯೋಚನೆ ಮಾಡ್ರಿ. ಮಾನವರಿಗೆ ಶತ್ರುವು ಪಾಪ. ಅದು ಸತ್ತು ಹೋಗಿ ನಿರ್ಜೀವವಾಗಿ ಹೋಗಿದೆ. ಅದಕ್ಕಿಂತ ಶಕ್ತಿ ಈಗ ಇಲ್ಲ. ಶಕ್ತಿ ಈಗ ಇಲ್ಲ. ಅದು ಪಾಪದ ಶಕ್ತಿಯಿಂದ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಅಲ್ಲದೆ ಸೂರ್ಯನು ತನ್ನ ದರ್ಶನವನ್ನು ನಿಲ್ಲಿಸಿದನು, ನಕ್ಷತ್ರಗಳು ಪ್ರಕಾಶಿಸಲಿಲ್ಲ. ಭೂಮಿ ಏನಾಗ್ತದೆ? ಕತ್ತಲಾಗಿ ಬದಲಾಯಿತು ಎಂದು ಹೇಳಲ್ಪಟ್ಟದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಎಲ್ಲ ಹೊಸದಾಯ್ತು. ಎಲ್ಲ ಪಾಪದ ನಾಶ ಆಯ್ತು. ಹೊಸ ಭೂಮಿ, ಹೊಸ ಆಕಾಶದ ಒಂದು ಪರಿಸರ ಉಂಟಾಯ್ತಲ್ಲಿ. ನಕ್ಷತ್ರಗಳು ಸೂರ್ಯನು ಮುಳುಗಿದನು, ಭೂಮಿ ಭೂಕಂಪ ಆಯ್ತು, ಮತ್ತೆ ಎಲ್ಲ ಹೊಸ ಪರಿಸರ ಅಲ್ಲಿ ಸೃಷ್ಟಿ ಆಯ್ತು ಅಂತ ನಾವು ನೋಡ್ತೇವೆ. ಪಾಪದ ಪರಿಸರ ಹೋಗಿ ನೀತಿಯ ಪರಿಸರ ಅಲ್ಲಿ ಪ್ರಾರಂಭ ಆಯಿತು. ಮನುಷ್ಯರಿಗೆ ಶತ್ರು ಪಾಪ. ಆ ಸತ್ತು ಹೋಯ್ತು, ನಿರ್ಜೀವವಾಗಿ ಹೋಯ್ತು. ಅದು ಶಕ್ತಿ ಇಲ್ಲ, ಅದಕ್ಕೆ ಶಕ್ತಿ ಇಲ್ಲ, ಅದು ಏನು ಮಾಡಲಾರದು. ಸೂರ್ಯನು ತನ್ನ ದರ್ಶನವನ್ನು ಅಂದ್ರೆ ಪ್ರಕಾಶಿಸುವುದನ್ನು ನಿಲ್ಲಿಸಿದನು, ನಕ್ಷತ್ರಗಳು ಪ್ರಕಾಶಿಸಲಿಲ್ಲ. ಭೂಮಿ ಕಪ್ಪಾಗಿ ಬದಲಾಗಿ ಹೋಯ್ತೆಂದು ಹೇಳುವುದರಲ್ಲಿ ಆಶ್ಚರ್ಯ ಏನಿಲ್ಲ. ಅದೆಲ್ಲ ವಿಮೋಚಿಸಲ್ಪಟ್ಟು, ಸೂರ್ಯ ವಿಮೋಚಿಸಲ್ಪಟ್ಟು, ಚಂದ್ರ ವಿಮೋಚಿಸಲ್ಪಟ್ಟು, ಅಲ್ಲೆಲ್ಲೂಯ ಭೂಮಿ ವಿಮೋಚಿಸಲ್ಪಟ್ಟು, ಅಲ್ಲೆಲ್ಲೂಯ ಸೃಷ್ಟಿನೇ ನಕ್ಷತ್ರ ವಿಮೋಚಿಸಲ್ಪಟ್ಟು ಎಲ್ಲ ವಿಮೋಚನೆಗೆ ಒಳಗಾದವು. ಪಾಪದಿಂದ ಬಿಡುಗಡೆಯಾಗಿ ವಿಮೋಚನೆ ಬಂದಿತು. ಅದು ಸತ್ತು ಹೋಗಿದೆ, ಅದು ಸಮಾಧಿ ಮಾಡಲ್ಪಟ್ಟಿದೆ, ಅದು ನಿರ್ಜೀವವಾಗಿದೆ. ಅದರಲ್ಲಿ ಇನ್ನು ಜೀವ ಇಲ್ಲ. ಹಾಗಾಗಿ ಅದು ಊಡಲ್ಪಡಬೇಕಾಗಿದೆ. ಯಾವುದು ಊಡಲ್ಪಡಬೇಕಾಗಿದೆ? ದೇವರ ದೇಹ, ಶರೀರ ಊಡಲ್ಪಡಬೇಕಾಗಿದೆ. ಯಾಕೆಂದ್ರೆ ಅದು ಪಾಪ ಪರಿಹಾರದ ಬಲಿ. ಅದು ಸುಡಲ್ಪಟ್ಟ ಕುರಿಮರಿ.
ಅದು ಅಪರಾಧಗಳ ಅಗ್ನಿಯಿಂದ ಸುಡಲ್ಪಟ್ಟಿತು. ಅಪರಾಧಗಳ ಅಗ್ನಿಯಿಂದ ಏನಾಗ್ತದು? ಸುಡಲ್ಪಟ್ಟಿತು. ಚೆನ್ನಾಗಿತ್ತಾ ಸಂದೇಶ? ಪಾಪರಹಿತವಾದ ಕುರಿಮರಿ, ಪಾಪರಹಿತವಾದ ಕುರಿಮರಿ, ಪಾಪವೇನೆಂದು ತಿಳಿಯದೇ ಇರುವಂಥದ್ದು, ಯಾವುದೇ ತಪ್ಪಿನ ಅರಿವು ಇಲ್ಲದ ದೇವರು, ಯಾವುದೇ ತಪ್ಪಿನ ಅರಿವು ಇಲ್ಲದ ಕುರಿಮರಿ, ದೇವರು ಆಯತನ ಆಗಿ ಕುರಿಮರಿ, ಪಾಪವೇನೆಂದು ತಿಳಿಯದೇ ಇರುವಂಥದ್ದು, ಯಾವುದೇ ತಪ್ಪಿನ ಅರಿವೇ ಇಲ್ಲದ ದೇವರು ಆತ್ಮ. ದೇವ್ರಂತ ಕುರಿ ಅಂತ ಹೇಳಿ ಪಾಪನೇ ಗೊತ್ತಿಲ್ಲ ಅದಕ್ಕೆ. ಆ ರೀತಿ ದೇವರು ಕೂಡ ಪಾಪದ ಅರಿವೇ ಇಲ್ಲ ಆತನಿಗೆ. ಆತನ ಪ್ರಾಣ ಕೊಡಲ್ಪಟ್ಟಿತು. ಅಲ್ಲಿಯೇ ಪಾಪದ ಪರಿಹಾರ ಬಲಿ ನೇತಾಡಿತು, ಉಣಲ್ಪಟ್ಟಿತು. ಆತನು ತನ್ನ ಪಾಪಗಳನ್ನು ಬಹು ದೂರಕ್ಕೆ ತೆಗೆದುಕೊಂಡು ಹೋದನು. ಶರೀರವು ಪಾಪ ಪರಿಹಾರದ ಬಲಿಯಾಗಿ ತಪ್ಪದೆ ಉಣಲ್ಪಡಬೇಕಾಗಿತ್ತು. ಪಾಪದ ಬಲಿಯಾಗಿ ಸತ್ತ ಮೇಲೆ ಪಾಪದ ಬಲಿಯಾಗಿ ಉಣಲ್ಪಡಬೇಕಾಗಿತ್ತು. ಯಾರು? ಕ್ರಿಸ್ತನು. ಆಮೇನ್. ಅದಕ್ಕಾಗಿ ಸ್ವಲ್ಪ ಹೊತ್ತಿನ ನಂತರ ಅನೇಕ ಮಂದಿ ಒಬ್ಬರಾದ ನಂತರ ಮತ್ತೊಬ್ಬರು ಆ ನೀರಿನ ಕೊಳದ ಬಳಿ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾಸ್ನಾನ ಹೊಂದುವುದಕ್ಕೆ ನಡೆಸಿಕೊಂಡು ಹೋಗುವರು. ಯಾಕೆ? ಆಮೆನ್. ಒಂದು ನಡೆದಿದೆ, ಅದಕ್ಕಾಗಿ ಅದು ಸಮಾಪ್ತಿಯಾಗಿದೆ ಎಂದು ಆತನು ಹೇಳಿದಾಗ ಆ ಶರೀರದಿಂದ ಬಂದ ಆ ಆತ್ಮ ನಮ್ಮ ಶರೀರದಲ್ಲಿನ ಪಾಪವನ್ನು ಸಿಕ್ಕಿಸಿತು. ಇನ್ನು ಎಂದೂ ಜ್ಞಾಪಕ ಇಲ್ಲದಂತೆ ಅದನ್ನು ನಾವು ಉಣಿಸಬೇಕಾಗಿದೆ. ನಮ್ಮ ಪಾಪಗಳು ಎಂದೂ ನೆನಪಿಗೆ ಬರಬಾರದು. ಅದಕ್ಕಾಗಿ ಕ್ರಿಸ್ತನ ದೇಹ ಉಣಲ್ಪಟ್ಟಿದೆ. ನಮ್ಮ ಪಾಪಗಳು ಎಂದೂ ನೆನಪಿಗೆ ಬರಬಾರದು. ಅದಕ್ಕಾಗಿ ಕ್ರಿಸ್ತನ ದೇಹ ಉಣಲ್ಪಟ್ಟಿತ್ತು. ಆತನಿದ್ದಾಗ ಜೀವಿಸಿದಾಗ ನಮ್ಮನ್ನು ಬದುಕಿಸಿದನು, ಸತ್ತಾಗ ರಕ್ಷಿಸಿದನು, ಉಣಲ್ಪಟ್ಟಾಗ ನಮ್ಮ ಪಾಪಗಳನ್ನ ದೂರ ಮಾಡಿದನು, ಅಂದ್ರೆ ಸಮಾಜ ಮಾಡಿದನು. ನೀತಿವಂತನಾಗಿ ಎಬ್ಬಿಸಲ್ಪಟ್ಟನು, ಅಂದ್ರೆ ನಾವು ನೀತಿವಂತರಾಗಿ ಎಬ್ಬಿಸಲ್ಪಟ್ಟೆವು. ಅದು ಸಮಾಪ್ತಿ ಆಯಿತು. ಪಾಪ ಏನಾಯ್ತು? ಸಮಾಧಿ ಯಾವಾಗ ಆತ? ಅವಾಗ ಪಾಪ ಸಮಾಪ್ತಿ ಆಯ್ತು ಎಂದು ಹೇಳುವಾಗ ಆ ಶರೀರವು ಬಂದ ಆ ಆತ್ಮ ನಮ್ಮ ಶರೀರದಲ್ಲಿನ ಪಾಪವನ್ನು ಶಿಕ್ಷಿಸಿತು. ಇನ್ನು ಎಂದೂ ಜ್ಞಾಪಕವಿರದಂತೆ ಅದನ್ನು ನಾವು ಉಣಬೇಕಾಗಿದೆ. ಇನ್ನು ಎಂದೂ ಜ್ಞಾಪಕ ಇಲ್ಲದಂತೆ ಆ ಶರೀರ, ಕ್ರಿಸ್ತನ ಶರೀರವನ್ನು ನಾವು ಉಣಬೇಕಾಗಿದೆ. ಇನ್ನು ಎಂದೂ ಜ್ಞಾಪಕವಿಲ್ಲದಂತೆ ನಾವು ಆ ಶರೀರವನ್ನು ನೀರಿನ ದೀಕ್ಷಾ ಸ್ನಾನದಲ್ಲಿ ಉಣಬೇಕಾಗಿದೆ. ನಮ್ಮ ಪಾಪಗಳು ಎಂದೆಂದು ನೆನಪಿಲ್ಲದಂತೆ ನೀರಿನ ದೀಕ್ಷಾ ಸ್ನಾನ ಕೊಡ್ತಾರಲ್ಲ, ಅವಾಗ ಉಣಬೇಕಾಗಿದೆ, ಮುಳುಗಿಸಬೇಕಾಗಿದೆ. ಆತನು ಎಂದು ಹೇಳಿದಾಗ ಆ ಶರೀರದಿಂದ ಬಂದ ಆ ಆತ್ಮ ನಮ್ಮ ಶರೀರದಲ್ಲಿನ ಪಾಪವನ್ನು ಶಿಕ್ಷಿಸಿತು. ಇನ್ನು ಎಂದೂ ಜ್ಞಾಪಕವಿರುವುದಿಲ್ಲವಂತೆ ಆತನು ನಾವು ಉಣಬೇಕಾಗಿದೆ. ಅದು ಹಾಗೆ ಇರುವುದರಿಂದ ನಾನು ಎಷ್ಟೋ ಆನಂದಿಸ್ತೇನೆ. ಅದಾಗಿರುವುದರಿಂದ ನಾನು ಎಷ್ಟೋ ಆನಂದಿಸ್ತೇನೆ. ಯಾವನಾದರೂ ಸತ್ತು ಹೋದಾಗ ಅದು ಮುಚ್ಚಲ್ಪಡುತ್ತದೆ. ಅದು ದೃಷ್ಟಿಗೆ ಕಾಣಿಸದೆ ಮತ್ತು ಉಣಲ್ಪಟ್ಟು ಆತನು ತನ್ನ ಪಾಪವನ್ನು ಬಹು ದೂರಕ್ಕೆ ಹೊತ್ತುಕೊಂಡು ಹೋದನು. ದೇವರು ನಮ್ಮ ಪಾಪಗಳನ್ನು ಇನ್ನೂ ನೋಡದೇ ಇದ್ದಾನೆ. ಪಾಪಗಳನ್ನು ನೋಡದೇ ಇದ್ದಾನೆ. ಯಾಕೆಂದ್ರೆ ನಾವು ಉಣಲ್ಪಟ್ಟೆವು, ಅವೆಲ್ಲ ಉಣಲ್ಪಟ್ಟವು. ಮರೆತು ಹೋಗುವೆಂಬ ಸಮುದ್ರದಲ್ಲಿ ಅದನ್ನು ಕುರಿತು ಆಲೋಚಿಸಿ. ಮರೆತು ಹೋಗುವಂತ ಸಮುದ್ರ, ಮರೆತು ಹೋಗುವಂತ ಸಮುದ್ರದ ಆಳದಲ್ಲಿ ಅವುಗಳನ್ನು ದೇವರು ಮಾಡಿದ ಹಾಕಿದ. ದೇವರುಗಳನ್ನು ಇನ್ನೂ ಎಂದೂ ಜ್ಞಾಪಿಸಿಕೊಳ್ಳಲು. ಯಾಕಂದ್ರೆ ಸತ್ತು ಹೋಗಿವೆ ಮತ್ತು ಉಣಲ್ಪಟ್ಟಿವೆ. ಯಾಕಂದ್ರೆ ಪಾಪಗಳೇನಾಗಿದ್ದೇವೆ? ಸತ್ತು ಹೋಗಿದಾವೆ ಮತ್ತು ಉಣಲ್ಪಟ್ಟಿವೆ. ಪಾಪಗಳೇನಾಗಿದ್ದಾವೆ? ಸತ್ತು ಹೋಗಿವೆ ಮತ್ತು ಏನು? ಉಣಲ್ಪಟ್ಟಿವೆ. ಅವು ಇನ್ನೂ ಎಂದೂ ಜ್ಞಾಪಕ ಇರೋದಿಲ್ಲ.
ದೇವರ ಜ್ಞಾಪಕದಲ್ಲಿ ಅವು ಇಲ್ಲ, ಸತ್ತು ಹೋಗಿವೆ, ಉಣಲ್ಪಟ್ಟಿವೆ. ಉಣಲ್ಪಟ್ಟವರಿಗೆ ಸತ್ತು ಹೋಗಿ ಉಣಲ್ಪಟ್ಟಾರಲ್ಲ, ಅವ್ರು ಮತ್ತೆ ಜ್ಞಾಪಕದಲ್ಲಿ ಇರ್ತಾರ? ಅವ್ರು ನಮ್ಮ ಎದುರಿಗೆ ಬರ್ತಾರ? ನಮಗೆ ತೊಂದರೆ ಕೊಡ್ತಾರ? ನೋಡ್ರಿ, ಸತ್ತು ಹೋದ್ರವರೆಲ್ಲ ಸತ್ತು ಹೋಗಿ ಉಣಲ್ಪಟ್ಟರು. ದೇವರ ಜ್ಞಾಪಕದಲ್ಲಿ ಪಾಪಗಳು ಕೂಡ ಅಷ್ಟೇ ಆಗಿವೆ. ಉಣಲ್ಪಡುವಿಕೆಯಲ್ಲಿ ಇನ್ನೂ ಆತನ ಹಳೆಯ ಒಡಂಬಡಿಕೆಯನ್ನು ಹೋಲಿಸಿದ್ದಾರೆ. ಅವರಿಗೆ ಎರಡು ಇವೆ. ಪರಿಶುದ್ಧ ಸ್ಥಳದಲ್ಲಿ ಶುದ್ಧೀಕರಣ ಸಮಯದಲ್ಲಿ ಪಾಪ ಪರಿಹಾರದ ಬಲಿ ಅವರಿಗಿತ್ತು. ಆ ಪಾಪ ಪರಿಹಾರದ ಬಲಿಗಾಗಿ ಅವರು 2 ಆಡುಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ಹಿಂದೆ ಹಳ್ಳ ಕಾಲದಲ್ಲಿ 2 ಆಡುಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ಒಂದು ಆಡು ಸತ್ತು ಹೋಗುತ್ತದೆ, ಮತ್ತೊಂದು ಆಡು ಸತ್ತು ಹೋದ ಆಡಿನ ಪಾಪಗಳು ಜೀವಿಸುತ್ತಿರುವ ಆಡಿನ ಮೇಲೆ ಹಾಕುವುದು. 2 ಆಡನ್ನು ತಂದು ಒಂದು ಕಡಿದು ಅದರ ರಕ್ತವನ್ನ ಜೀವಂತಿದ್ದ ಆಡಿನ ಮೇಲೆ ಹಾಕ್ತಿದ್ರಂತೆ. ಈ ಆಡು ತಪ್ಪು ಮಾಡಿದೆ, ಈ ಆಡಿನ ಬಂದಾಗ ಆ ಆಡು ಸತ್ತು ಹತ್ತಲ್ಲ, ಆ ಆಡಿನ ರಕ್ತ ಕಡಿದು ಅದನ್ನು ಕಡಿದು ಆ ರಕ್ತವನ್ನ ಜೀವಂತಿದ್ದ ಆಡಿನ ಮೇಲೆ ಹಾಕ್ತಿದ್ರು. 2 ಸಾಯುವಂಗಿರ್ಲಿಲ್ಲ, ಒಂದು ಸತ್ತು ಆ ರಕ್ತದ ಮೇಲೆ ಹಾಕಿದ್ರೆ ಇದು ಶುದ್ಧಿ ಆಗುತ್ತೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು, ನಾವು ಮತ್ತು ಯೇಸು ಕ್ರಿಸ್ತನು ನಮಗಾಗಿ ಯೇಸು ಕ್ರಿಸ್ತನು ಬಲಿಯಾಗಿ ಅದರ ರಕ್ತ ಕೊಟ್ಟದ್ರಿಂದ ನಾವು ಸಾಯಬೇಕಾಗಿಲ್ಲ, ನಾವು ಬದುಕಿದ್ದೇವೆ. ಆಡುಗಳನ್ನು ಬಲಿ ಕೊಡ್ತಿದ್ರು, ಒಂದು ಆಡು ಸತ್ತು ಹೋಗುತ್ತದೆ, ಒಂದು ಆಡು ಸತ್ತು ಹೋಗುತ್ತದೆ. 2 ಆಡು ಸತ್ತಿದ್ರು, ಒಂದು ಆಡು ಸತ್ತು ಹೋಗ್ತದೆ. ಸತ್ತು ಹೋದ ಆಡಿನ ಪಾಪಗಳು ಜೀವಿಸುತ್ತಿರುವ ಆಡಿನ ಮೇಲೆ ಹಾಕುತ್ತಿದ್ದರು. ಒಂದಾಡು ಸಾಯಿಸಿ ಇನ್ನೊಂದು ಆಡನ್ನು ಉಳಿಸಿ ಇದರ ಪಾಪಗಳನ್ನ ಇದರ ಮೇಲೆ ಹಾಕ್ತಾ, ಬದುಕಿದ ಆಡಿನ ಪಾಪಗಳನ್ನ ಸತ್ತ ಆಡಿನ ಮೇಲೆ ಹಾಕ್ತಾ ಇದ್ರು. ಕೊಡ್ರಿ, ಯೇಸು ನಮ್ಮ ಕುರಿಮರಿ, ಕುರಿಯಾದರೂ ಆತನು ಕುರಿಮರಿ. ಆದರೆ ಈ ಸಂದರ್ಭದಲ್ಲಿ ಆತನು ಆಡಾಗಿ ಬದಲಾದನು, ಆತನು ಜೀವಂತನು. ಯಾಕೆಂದ್ರೆ ಆತನು ದೇವರ ಕುರಿ. ಆದರೆ ಆತನು ಆಡಾಗಿ ಬದಲಾದನು. ಪಾಪವು ಆತನ ನಿನಗಾಗಿ ನನಗಾಗಿ ಪಾಪದ ಬಲಿಯಾಗುವುದಕ್ಕಾಗಿ ಕುರಿಯಿಂದ ಆಡಾಗಿ ಬಂದನು. ಅಲ್ಲೂಯ, 2 ಪ್ರಾಣಿಗಳು ಯೇಸುವಿಗೆ ಹೋಲಿಕೆಯಾಗಿವೆ. ಆ 2 ಕುರಿಗಳದವಲ್ಲ, ಆಡುಗಳು ಯೇಸುವಿಗೆ ಹೋಲಿಕೆಯಾಗಿವೆ. ಆ 2 ಆಡುಗಳಿಗೆ ಯಾಕೆ ಅದು ಒಂದು ಆತನು ಸತ್ತು ಹೋದನು, ಪ್ರಾಯಶ್ಚಿತ್ತಕ್ಕಾಗಿ ಆತನು ಸತ್ತು ಹೋದನು. ಒಂದು ಆಡು ಸತ್ತು ಹೋಯಿತು, ಅಂದ್ರೆ ಯೇಸು ಕ್ರಿಸ್ತನೆಂಬ ಒಂದು ಆಡು ಸತ್ತು ಹೋಯಿತು. 2ನೇದು ಪ್ರಾಯಶ್ಚಿತ್ತದಿಂದ ಪಾಪಿಗಳು ಕೊಡುವ ಆ ಆಡಿನ ಮೇಲೆ ಇಡುತ್ತಾರೆ. ಇನ್ನು ಕೊಡುವ ಆಡು ಪ್ರಜೆಗಳ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ, ಪ್ರಜೆಗಳ ಪಾಪಗಳನ್ನು ತೆಗೆದುಕೊಂಡು ಅರಣ್ಯಕ್ಕೆ ಎಷ್ಟೋ ದೂರ ಹೊತ್ತುಕೊಂಡು ಹೋಗುವುದು. ಅದೇನು? ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣ, ಉಣಲ್ಪಡುವಿಕೆ, ಮರಣಿಸುವುದು, ಜೀವಿಸುವುದು. ಆತ ನಮ್ಮನ್ನು ಪ್ರೀತಿಸಿದರು. ಆತ ನಮ್ಮನ್ನು ಏನ್ ಮಾಡಿದ? ಪ್ರೀತಿಸಿದ ಮತ್ತು ಸತ್ತು ಆತ ನಮ್ಮನ್ನು ರಕ್ಷಿಸಿದನು, ಉಣಲ್ಪಟ್ಟನು. ನಮ್ಮ ಪಾಪಗಳನ್ನು ಬಹು ದೂರಕ್ಕೆ ತೆಗೆದುಕೊಂಡು ಹೋದನು. ಪ್ರಜೆಗಳ ಪಾಪಗಳನ್ನು ಆತನು ತನ್ನ ಮೇಲೆ ಹಾಕಿಕೊಂಡನು. ನೇರವಾಗಿ ಆತನು ಅಗಾಧದ ಪಾತಾಳದ ತಳ ಭಾಗಕ್ಕೆ ಹೊತ್ತುಕೊಂಡು ಹೋದನು. ಅಗಾಧದ ಪಾತಾಳದ ತಳಕ್ಕೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋದನು. ಆತನು ಪಾಪ ಪರಿಹಾರಕ್ಕಾಗಿ ಬಲಿಯಾದನು. ಪಾಪಗಳ ಆತನ ಮೇಲೆ ಇದ್ದಿತ್ತು. ಪಾಪಿಗಳ ಪಾಪ ಆತನ ಮೇಲೆ ಇದ್ದಿತ್ತು. ಪ್ರಜೆಗಳ ಪಾಪಗಳು ಆತನ ಮೇಲೆ ಇದ್ದಿತ್ತು. ಅವರಿಗಾಗಿ ಆತನು ಸತ್ತನು. ಇನ್ನೂ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟಿವೆ. ನಮ್ಮ ಪಾಪಗಳು ಆತನು ಬಹು ದೂರಕ್ಕೆ ಹೊತ್ತುಕೊಂಡು ಹೋದನು. ಎಷ್ಟರವರೆಗೆ ಹೊತ್ತುಕೊಂಡು ಹೋದ ಅಂದ್ರೆ ದೇವರನ್ನು ಎಂದು ನೋಡುವುದೇ ಇರುವಷ್ಟರವರೆಗೆ ಹೊತ್ತುಕೊಂಡು ಹೋದನು. ದೇವರ ಕಣ್ಣಿಗೆ ಮತ್ತೆ ಕಾಣಬಾರದು, ಅಷ್ಟು ದೂರ ಹೊತ್ಕೊಂಡು ಹೋಗ್ಬಿಟ್ಟವ ಪಾಪಗಳು. ಅದರಲ್ಲಿ ಎಷ್ಟು ದೂರ ಅಂದ್ರೆ ದೇವರು ಇನ್ನೂ ಎಂದೂ ನೋಡದೆ ಇರುವಷ್ಟರವರೆಗೆ ತೆಗೆದುಕೊಂಡು ಹೋದನು. ಅದನ್ನ ಆಲೋಚಿಸ್ರಿ. ಸಭೆಯು ಅಂತಹ ರಕ್ಷಕನಿಗಾಗಿ ಅಲೆಲುಯ ಅರಚಿ ಕೂಗಬೇಕಾಗಿದೆ. ಸಭೆ ಏನ್ ಮಾಡಬೇಕಾಗಿದೆ? ಇಂಥ ರಕ್ಷಕನಿಗಾಗಿ ನಾವು ಅಳಿಸ್ತಾ, ಕೂಗ್ತಾ, ಗೋಳಾಡ್ತಾ, ನಮ್ಮ ಪಾಪಗಳು ತೆಗಿಯಪ್ಪ, ನಮ್ಮ ದ್ರೋಹಗಳು ತೆಗಿ, ಹೊತ್ತುಕೊಂಡು ಹೋಗಿ ದೂರ ಮಾಡು,
ಇನ್ನೆಂದೆಂದೆಂದು ನಿನ್ನ ಜ್ಞಾಪಕಕ್ಕೆ ನಮ್ಮ ಪಾಪಗಳು ಬರಬಾರದು ದೇವರೇ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ, ಹೋಗಬೇಕಾಗಿದೆ, ಅರಚಬೇಕಾಗಿದೆ. ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದು ಮಾತ್ರವಲ್ಲ, ಅವು ಇನ್ನು ಎಂದೂ ಜ್ಞಾಪಕ ಇಲ್ಲದಂತೆ ಮರೆತು ಹೋಗುವ ಎಂಬ ಸಮುದ್ರದಲ್ಲಿ ಉಣಲ್ಪಟ್ಟಿವೆ. ಉಣಲ್ಪಟ್ಟ ಆತನು ಪಾಪಗಳು ಬಹಳ ದೂರವಾಗಿ ಹೊತ್ತುಕೊಂಡು ಹೋದನು. ಅವು ಇನ್ನೂ ಜ್ಞಾಪಕದಲ್ಲಿ ಇರುವುದಿಲ್ಲ, ಯಾಕೆಂದ್ರೆ ಅವು ದೇವರ ಕಣ್ಣುಗಳಿಗೆ ಕಾಣುವುದಿಲ್ಲ. ಅವು ಮುರಿದು ಹೋಗಿವೆ, ಅವು ವಿಚ್ಛೇದನ ಪಡೆದುಕೊಂಡಿವೆ. ಡೈವರ್ಸ್ ಅಂತ ಪಾಪಗಳಿಗೆ ದೇವರು ಹೆಸರು ಡೈವರ್ಸ್ ಕೊಟ್ಟರು. ಅವು ಅಡಗಿಸಲ್ಪಟ್ಟವು, ಇನ್ನು ಎಂದು ದೇವರವುಗಳನ್ನು ಜ್ಞಾಪಿಸಿಕೊಳ್ಳುವುದೇ ಇಲ್ಲ. ಏನು ನಮ್ಮ ಪಾಪಗಳು ಇನ್ನು ಎಂದು ಜ್ಞಾಪಕದಲ್ಲಿ ಇಲ್ಲ ಎಂದು ತಿಳಿದ್ರಿಂದ ಈ ಉದಯದಲ್ಲಿ ಸಭೆಯು ಆನಂದಿಸಬೇಕಾಗಿದೆ. ಇಂಥದೆಲ್ಲ ಕಾರ್ಯ ದೇವರು ನಮ್ಗೆ ಕೊಟ್ಟದ್ರಿಂದ ನಮ್ಮ ಪಾಪಗಳ ಪರಿಹಾರ ನಾವು ಮರೆತು ಹೋಗ್ತಕ್ಕಂಥ ಸಮುದ್ರದಲ್ಲಿ ದೇವರು ಎಲ್ಲಿವರೆಗೂ ಮರೆಯುವಂತ ಸಾಧ್ಯ ಇದೆ ಅಲ್ಲಿವರೆಗೂ ಅದನ್ನು ತೆಗೆದುಕೊಂಡು ಹೋಗಿ ಅವನು ಊರಿಟ್ಟು ನಾಶ ಮಾಡಿದ್ನಲ್ಲ, ಅದಕ್ಕಾಗಿ ಸಭೆ ಇವತ್ತು ಆನಂದಿಸಬೇಕಾಗಿದೆ. ಯಾವುದು ಪುನರುತ್ಥಾನ ಇಲ್ಲದಂತ ಆಚೆ ಸಮುದ್ರದಲ್ಲಿ, ಆಚೆ ಸಮಾಧಿಯಲ್ಲಿ ಮರೆತು ಹೋಗುವ ಎಂಬ ಸಮುದ್ರದಲ್ಲಿ ಅವು ಹಾಕಲ್ಪಟ್ಟಿವೆ. ಅವು ನಿರಂತರವಾಗಿ ಸತ್ತು ಹೋಗಿವೆ, ಮರೆತು ಹೋಗಿವೆ, ಇನ್ನು ಎಂದು ನಡೆಯುವಂತವುಗಳಾಗಿವೆ. ಅಲ್ಲವೇ? ಮೃತ್ಯುವಂದಿ ಆತನು ನನ್ನನ್ನು ರಕ್ಷಿಸಿದನು. ಮೃತ್ಯುವಂದಿ ಏನ್ ಮಾಡಿದನು? ಸತ್ತು ಹೋಗಿವೆ, ಮರೆತು ಹೋಗಿವೆ. ಏನಾಗಿದ್ದಾವೆ? ಪಾಪಗಳು ಸತ್ತು ಹೋಗಿವೆ, ಮರೆತು ಹೋಗಿವೆ. ಇನ್ನೆಂದು ನಮ್ಮ ಜೀವಿತದಲ್ಲಿ ನಡೆಯುವಂತವುಗಳಲ್ಲ. ಮೃತ್ಯುವಂದಿ ಆತನು ನನ್ನನ್ನು ರಕ್ಷಿಸಿದನು, ಆದರೆ ಉಳಲ್ಪಟ್ಟು ಆತ ನಮ್ಮ ಪಾಪಗಳನ್ನು ಬಹುದೂರ ತೆಗೆದುಕೊಂಡು ಹೋದನು. ಅವು ಮರೆತು ಹೋಗುವ ಎಂಬ ಸಮುದ್ರದೊಳಗೆ ಹೋಗುವಷ್ಟು ಆತನು ಅವುಗಳನ್ನು ಅಷ್ಟರವರೆಗೆ ಹೊತ್ತುಕೊಂಡು ಹೋದನು. ಅವೆಲ್ಲವೂ ನಮ್ಮ ಮಧ್ಯೆ ಮತ್ತು ಮುಖ್ಯವಾಗಿ ನಿಜವಾಗಲೂ ನಂಬಲ್ಪಡುತ್ತವೆ ಎಂಬುದು ನಮಗೆ ಗೊತ್ತು. ಇವೆಲ್ಲ ನಿಜ, ನಂಬಿಕೆ ಯೋಗ್ಯ ಅಂತ ನಮಗೆ ಗೊತ್ತು. ದೇವರ ಸತ್ಯವಾಗಿವೆ, ಅವುಗಳನ್ನು ಕೂಡ ಮಾನವ ಬುದ್ಧಿಗೆ ಅತೀತವಾಗಿವೆ. ಇವೆಲ್ಲ ಮಾನವ ಬುದ್ಧಿಗೆ ಅತೀತವಾಗಿ ನಮ್ಮ ಪಾಪ ಯಾವ ರೀತಿ ಪರಿಹಾರ, ಯಾವ ರೀತಿ ನಾವು ಪಾಪ ಇದೆ ಮನುಷ್ಯನಿಗೆ ಒಂಥರ ವಿಚಿತ್ರ ಅತೀತವಾದಂಥವು. ಮನುಷ್ಯಗೆ ಇವು ನಿಲ್ಲಕದಿರುವಂತ ಸಂಗತಿಗಳು. ಮನುಷ್ಯ ಯೋಚನೆ ಮಾಡಿದ್ರೆ ಹೌದಾ ನನ್ನ ಪಾಪ ಪರಿಹಾರ ಆಗಿದವ, ಹೌದಾ ಇರ್ಬೋದಾ ಅಂತ ಅನುಮಾನ ಗೊಂದಲ ಉಂಟು ಮಾಡುವಂತ ಸಂಗತಿಗಳು ಇವೆಲ್ಲ. ಆದ್ರೆ ಪ್ರೇರೆ ಸಹೋದರ ಸಹೋದರಿ ಅನುಮಾನ ಪಡಬೇಡ್ರಿ, ನಂಬಿಕೆ ಇಡ್ರಿ. ನಂಬಿಕೆ ಮೂಲಕ ಇದಕ್ಕೆ ಪರಿಹಾರ ಸಿಕ್ಕಿದೆ. ನೀವು ಗೊಂದಲ ಮಾಡಿಕೊಂಡ್ರೆ ಯಾರು ಏನು ಮಾಡಕ್ಕಾಗಲ್ಲ. ಅಲ್ಲವೇ? ಕ್ರಿಸ್ತರು ಏನು ಮಾಡಕ್ಕಾಗಲ್ಲ. ಗೊಂದಲ ಮಾಡಿಕೊಳ್ಳದೆ ನಾವು ನಂಬಿಕೆಯಿಂದ ನೀತಿವಂತರಾಗಿರೋ ಕಾರಣ ಆತನೊಂದಿಗೆ ಸಮಾಧಾನದಲ್ಲಿ ಇರಬೇಕಂತ ಪೌಲನು ಬರೆದಿದ್ದಾನೆ. ಅವು ಸತ್ಯವಾಗಿವೆ, ಎಲ್ಲ ಸತ್ಯವಾಗಿ ಮಾಡಿದ್ದಾನೆ. ಅವೆಲ್ಲವೂ ಕೂಡ ಮಾನವ ಬುದ್ಧಿಗೆ ಅತೀತವಾಗಿವೆ. ಹಾಗೆಯೇ ಅವುಗಳಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಕೃತಜ್ಞತೆಯನ್ನು ನಾವು ಎಂದೂ ತಿಳಿಸಬೇಕಾಗಿದೆ. ಆದರೆ ತಿರುಗಿ ಎದ್ದು ಆತನು ಉಚಿತವಾಗಿ ನಿರಂತರವಾಗಿ ನೀತಿವಂತನಾಗಿ ಮಾಡಿದನು. ಆ ಒಂದು ಪುನರುತ್ಥಾನದ ದಿನ ತಿರುಗಿ ಎದ್ದು ಏನ್ ಮಾಡಿದಂತೆ ಉಚಿತವಾಗಿ ನಿರಂತರವಾಗಿ ನೀತಿವಂತನಾಗಿ ನಮಗೆ ಮಾಡಿದನು. ಆತನು ನಮ್ಮನ್ನ ಪ್ರೀತಿಸಿದನು, ಜೀವಿಸುತ್ತಾ ನಮ್ಮನ್ನ ಪ್ರೀತಿಸಿದನು, ಸತ್ತು ಹೋಗಿ ನಮ್ಮನ್ನು ರಕ್ಷಿಸಿದನು. ಓಡಲ್ಪಟ್ಟು ಆತ ನಮ್ಮ ಪಾಪಗಳನ್ನ ಬಹುದೂರಕ್ಕೆ ತೆಗೆದುಕೊಂಡು ಹೋದನು. ಎಲ್ಲ ನಿಜನ? ತಿರುಗಿ ಎದ್ದು ನನ್ನನ್ನು ನೀತಿವಂತನಾಗಿ ಮಾಡಿದನು. ಓ, ತಿರುಗಿ ಹೇಳುವುದೆಂದರೆ ಏನು? ತಿರುಗಿ ಹೇಳೋದಂದ್ರೇನು? ಬಾಕಿ ಸಲ್ಲಿಸಲ್ಪಟ್ಟಿದೆ ಎಂಬುದಕ್ಕೆ ಅದು ದೇವರ ಪತ್ರ. ತಿರುಗಿ ಹೇಳೋದ್ರೇನು? ಬಾಕಿಯೆಲ್ಲ ಮುಕ್ತಾಯವಾಗಿದೆ. ಪೇಡ್ ಏನಂತಾರೆ? ಎಲ್ಲ ತೀರಿಸಲ್ಪಟ್ಟಿದೆ. ಸ್ಯಾಲ್ವೇಷನ್ 0 ಅಂತ ಒಂದು ಲಿಸ್ಟ್ ಬರ್ತದಲ್ಲ, ನೋಡಿದ್ರಾ?
ಎಲ್ಲಾ ಪಾಪಗಳಿಗೆ ಪರಿಹಾರ ಸಿಕ್ಕಿದೆ. ಆಮೆನ್. ತಿರುಗಿ ಎದ್ದೇಳೋದು ಏನ್ ಸೂಚನೆ? ಅದು ಎಲ್ಲವೂ ನೀಗಿಸಲ್ಪಟ್ಟಂತ ಪತ್ರ. ಆಮೆನ್. ತಿರುಗಿ ಎದ್ದೇನದು? ಯೇಸು ಕ್ರಿಸ್ತನ ತಿರುಗಿ ಎದ್ದಲ್ಲ, ಮತ್ತೆ ಮೃತ್ಯುಂಜಯ ಜಯಿಸಿದ್ದಲ್ಲ. ಏನದು? ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಅದು ಆಮೆನ್. ಹಲ್ಲೆಲೂಯಾ. ಆಮೆನ್. ಅದು ದೇವರ ಪತ್ರವಾಗಿದೆ. ಬಾಕಿ ಸಲ್ಲಿಸಲ್ಪಟ್ಟಿದೆ, ಎಲ್ಲಾ ತೀರಿಸಲ್ಪಟ್ಟಿದೆ. ಆಮೆನ್. ನಮ್ಮ ಪಾಪಕ್ಕೆ ಕೊಡಬೇಕಾದಂತ ಬೆಲೆ ಬೇಡಾಗಿದೆ. ಆಮೆನ್. ಬೇಡಾಗಿದೆ. ಅದು ಪತ್ರ ಯಾವುದು? ಏನು ಸೂಚನೆ ಮಾಡ್ತದೆ? ತಿರುಗಿ ಎದ್ದದ್ದು ಸೂಚಿಸ್ತದೆ. ಆಮೆನ್. ಯಾಕೆ ತಿರುಗಿ ಎದ್ದ? ನಾನು ಎಲ್ಲ ಬಾಕಿಯನ್ನು ನಿಮ್ಗೆಲ್ಲ ತೀರಿಸಿಟ್ಟಿದ್ದೀನಿ. ನೀವು ಈಗ ಯಾವ ಸಾಲಗಾರರು ಅಲ್ಲ, ಸೈತಾನಿಗೆ ಸಾಲಗಾರರಲ್ಲ, ಪಾಪಕ್ಕೆ ಸಾಲಗಾರರಲ್ಲ, ದುಷ್ಟತ್ವಕ್ಕೆ ಸಾಲಗಾರರಲ್ಲ, ನೀವು ಸ್ವತಂತ್ರರು. ಆಮೆನ್. ತಿರುಗಿ ಎದ್ದು ಆತ ನಮ್ಮ ನಿರಂತರವಾಗಿ ಉಚಿತವಾಗಿ ಮಾಡಿದರೆ ಅದು ನೀತಿವಂತರಾಗಿ ಮಾಡಿದರು. ಎಂತ ರಕ್ಷಕನು ನಮ್ಮ ರಕ್ಷಕ. ತಿರುಗಿ ಎದ್ದನು. ದೇವರು ಮಾಡಿದ್ದೇನು? ಒಬ್ಬ ಮನುಷ್ಯನು ಸತ್ತು ಹೋದನು, ಒಬ್ಬ ಮಾನವ ಮನುಷ್ಯನು ಉಣಲ್ಪಟ್ಟನು. ಈಗ ಆದರೆ ಈಸ್ಟರ್ ದಿನ ಅಂದ್ರೆ ಪುನರುತ್ಥಾನ ಅವೆಲ್ಲವುಗಳಿಗಿಂತ ಮಹಾ ಘನವಾದದ್ದು ನಡೀತು. ಇದಕ್ಕಿಂತ ಎಲ್ಲ ಕ್ರಯ ಕಟ್ಟಿದ್ದಕ್ಕಿಂತ ಘನವಾದದ್ದು ಏನಪ್ಪ ಅಂದ್ರೆ ಮೃತ್ಯುವನ್ನ ಜಯಿಸಿದ್ದು. ಯಾಕೆಂದ್ರೆ ಅದು ದೇವರ ದೃಢೀಕೃತ ಸಹಿಯಾಗಿತ್ತು. ಎದ್ದೇನ್ ಮಾಡ್ದ? ಸಹಿ ಮಾಡಿ ನಮಗೆ ಏನ್ ಮಾಡ್ದ? ಡೆತ್ ಸರ್ಟಿಫಿಕೇಟ್ ಕೊಡ್ಲಿಲ್ಲ, ಜೀವಂತ ಸರ್ಟಿಫಿಕೇಟ್ ಕೊಟ್ಟ. ಜೀವಿಸ್ತಾ ಇದ್ದೀವಿ. ಇಲ್ಲಿ ಪಂಚಾಯತ್ಗೆ ಎಲ್ಲ ಮುನ್ಸಿಪಾಲಿಟಿಗೆ ಎಲ್ಲರಲ್ಲಿ ಸತ್ತು ಸರ್ಟಿಫಿಕೇಟ್ ಕೊಡ್ತಾರೆ, ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದಕ್ಕೆ ಸೈನ್ ಮಾಡಿ ಸೀಲ್ ಹಾಕಿ. ಆಗ ನಮ್ಮ ಕ್ರಿಸ್ತನ್ ಏನ್ ಮಾಡ್ದ? ಜೀವಂತ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಅದಕ್ಕೆ ಸೀಲ್ ಹಾಕಿ ಸೈನ್ ಮಾಡಿ ಕೊಟ್ಟದ್ದು ಯಾವಾಗಂದ್ರೆ ಸತ್ತು ಎದ್ದ ಮೇಲೆ. ಉಣಲ್ಪಟ್ಟು ಸತ್ತು ಈಸ್ಟರ್ ದಿನ ಅಂದ್ರೆ ಪುನರುತ್ಥಾನ ದಿನ ಅವೆಲ್ಲಗಳಿಂತ ಮಹಾಘನವಾದದ್ದು ಏನಂದ್ರೆ, ಯಾಕೆಂದ್ರೆ ಅದು ದೇವರ ದೃಢೀಕೃತ ಸಹಿ ಸೀಲುಗಳೊಂದಿಗೆ ಇತ್ತು. ನನ್ನ ನ್ಯಾಯ ಸಲ್ಲಿಸಲ್ಪಟ್ಟು, ನನ್ನ ಕೋರಿಕೆಗಳು ತೀರಿಸಿದವು, ನನ್ನ ನ್ಯಾಯ ತೀರಿಸಲ್ಪಟ್ಟು, ನನಗಿದ್ದಂತ ವ್ಯಾಜ್ಯ, ಸೈತಾನದ ಇದ್ದಂತ ವ್ಯಾಜ್ಯ ಇತ್ತಲ್ಲ, ಜಗಳ, ಅದು ತೀರಿಸಲ್ಪಟ್ಟು, ಕೋರಿಕೆಗಳು ಸಲ್ಲಿಸಲ್ಪಟ್ಟು, ಅದು ಆತನೇ ಸತ್ತೋರೊಳಗಿಂದ ಆತನ ಎದ್ದನು, ತಿರುಗಿ ಎದ್ದನು. ಆತ ನಿರಂತರವಾಗಿ ಉಚಿತವಾಗಿ ನೀತಿವಂತನಾಗಿ ಮಾಡಿದನು. ಆತನು ಪರಿಶುದ್ಧ ನಾಮ ಸ್ತುತಿಸಲ್ಪಡಲಿ. ಭಾವೋದ್ರೇಕಗಳು ಆತನು ತೆಗೆದುಕೊಂಡು ಬರುವುದು ಎಂದು ಹೇಳುವುದರಲ್ಲಿ ಆಶ್ಚರ್ಯ ಇಲ್ಲ. ನಾವು ಉಚಿತವಾಗಿ ನೀತಿವಂತರಾಗಿ ನಿರಂತರವಾಗಿ ನೀತಿವಂತರಾಗಿದೆ. ಒಂದು ದಿವಸ ಎರಡು ದಿವಸ ಅಲ್ಲ, ನಿರಂತರ ನೀತಿವಂತರು. ವಿಚಾರ ತಿಳ್ಕೊಡ್ರಿ, ಮನಸ್ಸಿಗೆ ಇಟ್ಕೊಡ್ರಿ. ನಿರಂತರವಾದ ನೀತಿವಂತರಾಗಿ ಮಾಡಲ್ಪಟ್ಟೆವು ಎಂದು ದೂರದಲ್ಲಿ ನಿಂತುಕೊಂಡು ನಮ್ಮ ವಿಜಯದಲ್ಲಿ ವಿಶ್ವಾಸದಿಂದ ಹೇಳಬಲ್ಲೆವು. ಯಾಕೆಂದ್ರೆ ಆತನು ಸತ್ತು ಹೋದನು, ಉಣಲ್ಪಟ್ಟನು, ಪುನರುತ್ಥಾನದಲ್ಲಿ ಉದಯದಲ್ಲಿ ದೇವರು ಆತನನ್ನು ತಿರುಗಿ ಎಬ್ಬಿಸಿದನು. ಅದಕ್ಕಾಗಿ ಆತನು ಮಾಡಿದವು ಎಲ್ಲವುಗಳು ಈಗ ಅಂಗೀಕರಿಸಲ್ಪಟ್ಟಿವೆ ಎಂದು ದೇವರು ತೋರಿಸಿದನು. ಪ್ರತಿಯೊಂದು ಉಚಿತವಾಗಿ ಸಲ್ಲಿಸಲ್ಪಟ್ಟು ಈಗ ನೀನು ಉಚಿತವಾಗಿ ಹೊರಟು ಹೋಗು. ನೀ ತಿರುಗಿ ಎದ್ದು ಆತನು ಹಲ್ಲೆಲೂಯಾ ತಿರುಗಿ ಎದ್ದು ತಿರುಗಿ ಎದ್ದು ಆತನು ನಿರಂತರವಾಗಿ ಉಚಿತವಾಗಿ ನೀತಿವಂತನಾಗಿ ಮಾಡಿದನು. ಆತನು ತಿರುಗಿ ಎದ್ದಾಗ ಆತನು ಶ್ರೇಷ್ಠವಾದ ದಿನವನ್ನು ಯಾವ ಎಂದು ಯೋಚಿಸಲಿಲ್ಲ. ತಿರುಗಿ ಎದ್ದಂತ ಸಮಯ ಏನಾಗಿತ್ತು? ಅದು ಶ್ರೇಷ್ಠವಾದ ದಿನ ಯಾರು ಎಂದು ಎಣಿಸಿರ್ಲಿಲ್ಲ. ಅದನ್ನು ತಿರುಗಿ ಬರ್ತಾನಂತ, ತಿರುಗಿ ಎದ್ದಾಡ್ತಾನಂತ. ಜಗತ್ತಿನಲ್ಲಿ ಯಾರು ತಿರುಗಿ ಎದ್ದಿಲ್ಲ, ಆತನು ಎದ್ದನು. ಅದು ದೊಡ್ಡ ಅದ್ಭುತವಾದಂತ ಶ್ರೇಷ್ಠವಾದಂತ ದಿನ ಅಂತ ದಿನ ಬರ್ತದಂತ ಶಿಷ್ಯರು 3 ಸಾರಿ ಶಿಷ್ಯರಿಗೆ ಹೇಳಿದ್ರು, ಯೇಸು ಕ್ರಿಸ್ತನ ತಿರುಗಿ ಎದ್ದು ಬರ್ತೀನಂತ. ಆದ್ರೂ ಅವ್ರಿಗೆ ನಿರೀಕ್ಷೆ ಇರಲಿಲ್ಲ.
ಅಂತ ಅದ್ಭುತವಾದ ಯಾರು ನಿರೀಕ್ಷಿಸಿರಲಿಲ್ಲ ಅಂತ ಶ್ರೇಷ್ಠವಾದಂತಹ ಪುನರುತ್ಥಾನವನ್ನ ಕರ್ತನು ಹೊಂದಿದರು. ಇನ್ನು ಹಳೆ ಒಡಂಬಡಿಕೆ ಭಕ್ತರು ಪರದೇಶದಲ್ಲಿ ಅಲ್ಲೆಲೂಯ, ಹಳೆ ಭಕ್ತರು ಪರದೇಶದಲ್ಲಿ ಕೇಕೆ ಹಾಕಿದರು. ಆತನ ಏನಾದ್ರು ಹಳೆ ಭಕ್ತರು ಮೋಶೆ, ಅಬ್ರಾಹಂ, ಇಸಾಕ್, ಯಾಕೋಬರು, ದಾವೀದ ಇವರೆಲ್ಲ ಕೇಕೆ ಹಾಕಿದ್ರಂತೆ. ಕೇಕೆ ಹಾಕುತ್ತಿರುವಾಗ ದೂತರು ಅದನ್ನು ನೋಡಿದ್ರು. ಪರಲೋಕದಲ್ಲಿ ದೂತರು ದೇವರಿಗೆ ಸ್ತುತಿಗಳನ್ನು ಹಾಡಿ ಆನಂದಿಸಿದರು. ತಿರುಗಿ ಎದ್ದು ಆತನು ನೀತಿವಂತರಾಗಿ ಮಾಡಿದರು. ಆಕಾಶ ನಡಿಗೆ ಹೋಯಿತು, ಅಲ್ಲಿಯ ಭೂಮಿ ನಡಿಗಿತು, ಪರದೇಶ ನಡಿಗಿತು, ಪರಲೋಕವು ನಡಿಗಿತು. ಆ ಘನವಾದ ಸ್ವರವು ಅಲ್ಲಿ ಹೊರಗೆ ಬಂದಾಗ, ಆ ಘನವಾದ ಸ್ವರವು ಹೊರಗೆ ಹೋದಾಗ ಸಮಾಧಿಯಿಂದ ಆತನು ಎದ್ದನು. ತಿರುಗಿ ಎದ್ದು ಆತನು ಉಚಿತವಾದ ನಿರಂತರ ನೀತಿವಂತನಾಗಿ ನಮ್ಮನ್ನು ಮಾಡಿದನು. ಪರಲೋಕ ನಡಿಗಿತು, ಭೂಲೋಕ ನಡಿಗಿತು, ಆಕಾಶ ನಡಿಗಿತು, ಪರದೇಶ ನಡಿಗಿತು, ಪರಲೋಕದಲ್ಲಿ ಇರೋರೆಲ್ಲ ನಡಿಗಿದ್ರು. ಆತನ ಎದ್ದುದಕ್ಕೆ ಜಗತ್ತೇ ಜಯಘೋಷ ಮಾಡಿತು. ಆತನು ಏನು ಮಾಡಿದನು? ದೂರದಲ್ಲಿ ಆಶ್ಚರ್ಯಕರವಾದ ಕೃಪೆಯನ್ನು ನಾವು ನೋಡಿದಾಗ ಆತನಲ್ಲಿ ಸತ್ತು ಹೋದ ಪರಿಶುದ್ಧರು ಅದನ್ನು ಆಡಿದರು. ಗಮನಿಸಿದ್ರ? ಮುದ್ರಿಸಲ್ಪಟ್ಟು ದೇವರ ಅನುಮತಿ ಅಂಗೀಕಾರವನ್ನು ಸ್ವಲ್ಪ ಕಾಲದ ನಂತರ ನನ್ನನ್ನು ನೋಡುವುದಿಲ್ಲ, ಆದರೂ ನೀವು ನನ್ನನ್ನು ನೋಡುವಿರಿ. ಅಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳಿದನು, ನಾನು ಸತ್ಯದ ಮೇಲೆ ಲೋಕ ನೋಡಲ್ಲ, ನೀವು ನನ್ನನ್ನು ನೋಡ್ತೀರಿ ಅಂತ ಹೇಳಿದ್ದು ಎಷ್ಟು ಅದ್ಭುತ. ಯುಗದ ಸಮಾಪ್ತಿವರೆಗೂ ನಿಮ್ಮ ಸಂಗಡ ಇರ್ತೀನಿ, ಯುಗದ ಸಮಾಪ್ತಿವರೆಗೂ ನಿಮ್ಮೊಂದಿಗೆ ಇರ್ತೀನಿ. ಯೇಸು ಹೇಳಿದ್ದು ಸತ್ಯವೇ ಸತ್ಯವೆಂದು, ಒಂದು ಖಚಿತವಾದದ್ದೆಂದು ನಾನು ಹೇಳಿದ ಸತ್ಯವೇ ಅದು ಪ್ರಮಾಣೀಕರಿಸಲ್ಪಟ್ಟದ್ದು. ಅದು ಯೇಸು ಹೇಳಿದನು, ನಾನು ಪರಿಶುದ್ಧಾತ್ಮನ ರೂಪದಲ್ಲಿ ಬರ್ತೀನಿ, ಮತ್ತೆ ನನ್ನ ನಿವಾಸವನ್ನು ನಿಮ್ಮಲ್ಲಿ ಮಾಡಿಕೊಳ್ಳುವೆನು, ನನ್ನ ಮನೆಯನ್ನ ನಿಮ್ಮಲ್ಲಿ ಮಾಡಿಕೊಳ್ಳುವೆನು, ನಿಮ್ಮೊಂದಿಗೆ ಸದಾ ಇರುವೆನು. ನಿಮ್ಮಲ್ಲಿ ನನ್ನನ್ನು ನಿವಾಸವನ್ನು ನಿಮ್ಮಲ್ಲಿ ಮಾಡಿಕೊಳ್ಳುವೆನು, ನಿಮ್ಮೊಂದಿಗೆ ಸದಾ ಇರುವೆನು. ಹಾಗಾದ್ರೆ ಆ ಪುನರುತ್ಥಾನ ನಿರೀಕ್ಷೆಯನ್ನು ನೀನು ನಮ್ಮ ಹೃದಯದಲ್ಲಿ ಯಾರು ಹೊಂದಿಕೊಳ್ಳುತ್ತಾರೋ, ಇಂಥ ಪುನರುತ್ಥಾನ ನಿರೀಕ್ಷೆಯನ್ನು ತಮ್ಮ ಹೃದಯದಲ್ಲಿ ಯಾರು ಹೊಂದಿಕೊಳ್ಳುತ್ತಾರೋ ಆ ಪರಿಶುದ್ಧರು ಅದನ್ನು ಆಡಬಲ್ಲರು. ಆ ಪರಿಶುದ್ಧರು ದೇವರನ್ನು ಕೊಂಡಾಡ್ತಾರೆ. ಯಾರು ತಮ್ಮ ಹೃದಯದಲ್ಲಿ ಅವರು ಕ್ರಿಸ್ತನೇ ಪುನರುತ್ಥಾನ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರಂತ ಯಾರು ನಂಬುತ್ತೀರೋ ಅವರು ನೀವು ಯಾವಾಗಲೂ ಆಡ್ತಾ ಇರ್ತೀರಿ, ಕೊಂಡಾಡ್ತಾ ಇರ್ತೀರಿ. ಪ್ರಕಾಶವಾದ ಆತನ ಮೇಘದಲ್ಲಿ, ಆ ಉದಯದಲ್ಲಿ ಕ್ರಿಸ್ತನು ಸತ್ತವರು ತಿರುಗಿ ಏಳುವರು, ಆತನು ಪುನರುತ್ಥಾನ ಮಹಿಮೆ ಹಂಚಲ್ಪಡುವುದು, ಆಕಾಶ ಆಚೆ ಮತ್ತು ಆರಿಸಲ್ಪಟ್ಟವರು ಅಲ್ವಿಯ ಮನೆಗೆ ಸೇರಿದಾಗ, ಆಕಾಶದ ಆಚೆ ಆರಿಸಲ್ಪಟ್ಟವರು ಮನೆಗೆ ಸೇರಿದಾಗ ಅಲ್ವಿಯ ಪರಿಪೂರ್ಣ ನಿಶ್ಚಯದೊಂದಿಗೆ ದೇವರು ಮುದ್ರೆಯೊಂದಿಗೆ ದೇವರು ಬಂದ ಬರೆಯಲ್ಪಟ್ಟ ಪ್ರತಿಯೊಂದಿಗೆ ಅಲ್ಲಿ ಸುರುಳಿಯ ಪಟ್ಟಿಯಿಂದ ಕರೆಯಲ್ಪಟ್ಟಾಗ ನಿಮ್ಮಲ್ಲಿ ಇರುವೆ. ಇದು ಹೇಳುವುದರ ಆಶ್ಚರ್ಯವೇನಿಲ್ಲ ಅಲ್ಲವೇ? ಜೀವಿಸಿ ಮತ್ತು ನಮ್ಮನ್ನು ಪ್ರೀತಿಸಿದನು, ಸತ್ತು ನಮ್ಮನ್ನು ರಕ್ಷಿಸಿದನು, ಹೂಣಲ್ಪಟ್ಟು ನಮ್ಮ ಪಾಪಗಳನ್ನು ಬಹುದೂರಕ್ಕೆ ತೆಗೆದುಕೊಂಡು ಹೋದನು. ಅಲ್ವಿಯ ತಿರುಗಿ ಎದ್ದು ಆತನು ಉಚಿತವಾಗಿ ನಿರಂತರವಾಗಿ ನೀತಿವಂತರನ್ನಾಗಿ ನಮ್ಮನ್ನ ಮಾಡಿದನು. ಪಾಪಗಳು ಕ್ಷಮಿಸಲ್ಪಟ್ಟವು, ಯಾರ್ಪಣೆ ಎಲ್ಲವೂ ಕೂಡ ಮಿಥ್ಯವಾಗಿ ಓದುವು. ಅಲ್ವಿಯ ಈಗ ಅರ್ಪಣೆ ಹಳೆಯ ಮಡಿಕೆ ಅರ್ಪಣೆಗಳು ಕುರಿ ಕಡಿಯೋದು, ದನ ಕಡಿಯೋದೆಲ್ಲ ನಿಂತು ಹೋಯಿತು. ಈಗ ಅರ್ಪಣೆಗಳು ವಿಫಲವಾದವು. ಆದರೆ ಈಸ್ಟರ್ ಉದಯದಲ್ಲಿ, ಈ ಪುನರುತ್ಥಾನದ ಉದಯದಲ್ಲಿ ಆತನು ತಿರುಗಿ ಎದ್ದಾಗ ಆತನನ್ನು ಅಂಗೀಕರಿಸಿದಲೆಂದು ದೇವರು ರುಜು ಮಾಡಿದನು. ಯಾವಾಗ ಪುನರುತ್ಥಾನ ಆತಲ್ಲ, ಇವರು ಯಜ್ಞ ಬಲಿಗಳು ಹಳೆ ಒಡಂಬಡಿಕೆ ಏನು ಆರಾಧಿಸ್ತಾರೆ ಅದೆಲ್ಲ ನಾಶ ಆಗೋಯ್ತು. ಅದೆಲ್ಲ ಅಂಗೀಕರಿಸಲ್ಲ ಅಂತ ಎದ್ದು ಪುನರುತ್ಥಾನ ಆಗಿ ತೋರಿಸಿಕೊಟ್ಟಾರ. ಹಳೆ ಒಡಂಬಡಿಕೆ ಏನು ಕಾರ್ಯಗಳದಾವ ಯಾವ ಕೂಡ ನಡೆಯಲ್ಲ. ಅಂಗೀಕರಿಸುವುದಿಲ್ಲವೆಂದು ಹಳೆ ಒಡಂಬಡಿಕೆ ಸಂಗತಿಗಳು ಯಾವ ಕೂಡ ಅಂಗೀಕರಿಸುವುದಿಲ್ಲ ದೇವರು ರುಜುವು ಮಾಡಿದನು. ಮಾನವನ ಹೃದಯವು ಅಲ್ಲೆಲೂಯ ತೆಗೆದುಕೊಂಡು ಬರುವುದರಲ್ಲಿ ಆಶ್ಚರ್ಯವೇನಿಲ್ಲ. ನಿಜವಾಗಲೂ ಮರಣ ಮುಖವುಳ್ಳ ಮನುಷ್ಯರು ಅದನ್ನು
ನಿಲ್ಲಿಸುತ್ತದೆ. ಅಲ್ಲಿಯ ಮರಣದ ಮುಖವುಳ್ಳ ಮನುಷ್ಯರನ್ನು ಅದು ನಿಲ್ಲಿಸುತ್ತದೆ ಎನ್ನುವುದರಲ್ಲಿ ಯಾವ ಅತಿಶಯೋಕ್ತಿ ಇಲ್ಲ. ನೀವು ಇಲ್ಲದಿದ್ದರೂ ಇಲ್ಲದವುಗಳನ್ನು ಇರುವಂತೆಯೇ ಕರೆಯುವ ಆತನಾಗಿದ್ದಾನೆ. ಅಲ್ಲಿಯ ನೀವೆಲ್ದಿದ್ರು ಕೂಡ ಈ ಲೋಕದಲ್ಲಿದ್ದರೂ ಸರಿ, ಮಣ್ಣಾಗಿದ್ರು ಸರಿ, ಅಲ್ಲಿಂದ ನಿಮ್ಮನ್ನ ಆತನು ಕರೆಯುವ ಆತನಾಗಿದ್ದಾನೆ. ಯಾಕೆ? ತಿರುಗಿ ಎದ್ದು ಆತನು ನೀತಿವಂತನಾಗಿ ಮಾಡಿದನು. ಆತನು ತಿರುಗಿ ಎದ್ದಿದ್ದಾನೆ ಎಂದು ನಿನಗೆ ಹೇಗೆ ತಿಳಿಯುತ್ತದೆ? ಆತನು ತಿರುಗಿ ಎದ್ದಿದ್ದಾನೆ ನಿನಗೆ ಹೇಗೆ ತಿಳಿಯುತ್ತದೆ? ನಮ್ಮ ಹೃದಯದಲ್ಲಿ ಆತನು ತಿರುಗಿ ಎದ್ದು ಉಚಿತವಾಗಿ ನಿರಂತರವಾಗಿ ನೀತಿವಂತನಾಗಿ ಮಾಡಿದ್ದಾನೆ. 40 ದಿವಸದ ನಂತರ ಆತನಲ್ಲಿ ನಿಂತುಕೊಂಡು ಆತನ ಮಕ್ಕಳೊಂದಿಗೆ ಮಾತಾಡಿದನು. 40 ಸತ್ಯದ 40 ದಿವಸ ಆತನ ಮಕ್ಕಳೊಂದಿಗೆ ನಿಂತುಕೊಂಡು ಮಾತಾಡಿ ಭೂಮಿ ಆಕಾಶಗಳ ಶಕ್ತಿ ಅದರ ಹಿಡಿತವನ್ನು ಕಳೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿತು. ಕಾರ್ಯಗಳು ಸಮಾಪ್ತವಾದವು. ಸಾಲ ತೀರಿಸಲ್ಪಟ್ಟು ಸೈತನ್ ಮಧ್ಯೆ ನಮ್ಮದಿದ್ದಂಥ ಪಾಪದ ಸಾಲ ತೀರಿಸಲ್ಪಟ್ಟು ಆತನ ಕೈಗಳಲ್ಲಿ ಪತ್ರವಿದೆ, ತೀರಿಸಲ್ಪಟ್ಟ ಪತ್ರ ಇದೆ. ಆ ದೇವರ ಪತ್ರ ಆತನ ಮಕ್ಕಳದ್ದಾಗಿದೆ. ಅದು ಸಭೆಯ ವಿಶ್ವಾಸಗಳಿದ್ದಾಗಿದೆ. ಪಾಪವೆಲ್ಲ ಜಯಿಸಲ್ಪಟ್ಟಿದೆ. ಮಾರ್ಗವು ಸರಳ ಮಾಡಲ್ಪಟ್ಟಿದೆ. ಭೂಮಿ ಮೇಲೆ ಇನ್ನು ಇರುವುದಿಲ್ಲ. ನಾವಿಲ್ಲಿ ನಮ್ಮನ್ನು ಹಿಡಿದುಕೊಳ್ಳುವುದು ಯಾವುದೂ ಇಲ್ಲ. ಗುರುತ್ವಾಕರ್ಷಣ ಶಕ್ತಿಯು ನಾಶವಾಗಿ ಹೋಯಿತು. ಪಾಪನು ನಾಶ ಆಯಿತು, ಗುರುತ್ವಾಕರ್ಷಣನು ನಾಶ ಆಯಿತು. ಅದರ ಬಂಧನವನ್ನು ಆತನು ಕಳೆದುಕೊಂಡನು. ಹಲ್ಲೆಲೂಯಾ. ಯಾಕೆ? ಒಂದು ಗುರುತ್ವಾಕರ್ಷಣೆ ಬಂಧನಗಳು ಎಲ್ಲ, ಮರಣದ ಬಂಧನ, ಗುರುತ್ವಾಕರ್ಷಣೆ ಬಂಧನ ಎಲ್ಲ ತೆಗೆದು ಹಾಕಿದನು. ಯಾಕೆ? ಆಗಲೇ ಅದೆಲ್ಲ ಮುಕ್ತಾಯ ಆಯ್ತು. ಯಾವಾಗ ಎದ್ದನ ಅವೆಲ್ಲ ಮುಕ್ತಾಯ ಆಯ್ತು. ಏನ್ ನಡೀತು? ಭೂಮಿ ಮೇಲೆ ಎತ್ತಲ್ಪಡುವುದಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ. ನೀವು ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿರಿ. ಆತನ ಬಾಯಿ ಮಾತಾಗಿ ಹೊರಟಿತು. ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು. ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ನಂಬುವನಿಗೆ ಈ ಸೂಚಕಾರ್ಯ ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಯನ್ನು ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ, ಮಾರ್ಕನ ಸುವಾರ್ತೆ 16:15 ವಚನದಿಂದ, ಹಲ್ಲೆಲೂಯಾ, ಮಾರ್ಕನ ಸುವಾರ್ತೆ 16:15 ಭೂಮಿ ಆಕಾಶಗಳು ಏನಾದ್ರು ವಿಷ ಪದಾರ್ಥ ಏನಾದರೂ ಕುಡಿದ್ರು ಅವರಿಗೆ ಯಾವ ಕೇಳಾಗಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣ ಆಗುವುದು. ಯಾಕೆಂದ್ರೆ ನಾವು ಜೀವಿಸುತ್ತಿದ್ದೇವೆ. ಭೂಮಿ ಆಕಾಶಗಳ ಶಕ್ತಿ ನನ್ನಿಂದ ತೊಲಗಿ ಹೋಗಿದೆ. ಪಾಪಕ್ಕೆ ಹಿಡಿತವಿಲ್ಲ. ನಾನು ನಿಮ್ಮ ನಿಮಿತ್ತ ಸತ್ತು ಹೋದನು. ದೇವರನ್ನು ರುಜುವು ಮಾಡಿದ್ದಾನೆ ಮತ್ತು ಪುನರುತ್ಥಾನದ ಪತ್ರವನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕಾಗಿ ನೀವು ಜೀವಿಸುವಿರಿ. ನಾನು ಜೀವಿಸ್ತಾ ಇರೋದ್ರಿಂದ ನೀವು ಜೀವಿಸುವಿರಿ. ಒಂದು ದಿನ ನಾನು ಮತ್ತೆ ಬರುತ್ತೇನೆ. ಒಂದೊಂದು ದಿನ ಆತನು ಬರುತ್ತಾನೆ, ಮೈಮುಳ ದಿನ. ನಂತರ ಒಂದು ಜೀವಿಸುವ ಮೃತ್ಯು ಹೊಂದಿ ಉಣಲ್ಪಟ್ಟು ತಿರುಗಿ ಎದ್ದು ಬರುತ್ತಾನೆ. ಈ ದಿನ ಸಭೆ ನಿರೀಕ್ಷೆ ಅದೇ ಆಗಿದೆ. ಅದು ಮತ್ತೆ ಬರ್ತಾರೆ ನೋಡಿದ್ರೆ ಸಭೆ ನಿರೀಕ್ಷೆ ಆಗಿದೆ. ಜೀವಿಸಿ ಆತನನ್ನು ಪ್ರೀತಿಸಿ ಮರಣ ಹೊಂದಿ ಆತನನ್ನು ರಕ್ಷಿಸಿದನು. ಉಣಲ್ಪಟ್ಟು ಆತನ ಪಾಪಗಳನ್ನು ಬಹುದೂರ ಹೊತ್ತುಕೊಂಡು ಹೋದನು. ತಿರುಗಿ ಎದ್ದು ಆತನು ಉಚಿತವಾಗಿ ನಿರಂತರ ನೀತಿವಂತನಾಗಿ ಮಾಡಿದನು. ಅಂದ್ರೇನು? 5 ಅಕ್ಷರಗಳು. ಜೀಸಸ್, ಹಲ್ಲೆಲೂಯಾ, JESUS, ಹಲ್ಲೆಲೂಯಾ, ಜೀವಿಸಿ, ಹಲ್ಲೆಲೂಯಾ. ಆತನನ್ನು ಪ್ರೀತಿಸಿದನು, ಮರಣ ಹೊಂದಿ ಆತನನ್ನು ರಕ್ಷಿಸಿದನು. ಉಣಲ್ಪಟ್ಟು ನನ್ನ ಪಾಪಗಳನ್ನು ಬಹುದೂರ ಹೊತ್ತುಕೊಂಡು ಹೋದನು. ತಿರುಗಿ ಎದ್ದು ಆತ ಉಚಿತವಾಗಿ ನಿರಂತರ ನೀತಿವಂತನಾಗಿ ಮಾಡಿದನು. ಅಲ್ಲಿಯೇ ಒಂದು ದಿನ ಬರ್ತಾ ಇದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆತನು ಎರಡನೇ ಬರೋಣಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಹೌದಾ? ಆತನ ಬರೋಣಕ್ಕಾಗಿ, ಎರಡನೇ ಬರೋಣಕ್ಕಾಗಿ ಏನ್ ಮಾಡ್ತೀವಿ? ನಾವು ಎದುರು ನೋಡ್ತಾ ಇದ್ದೇವೆ. ಪ್ರಕಾಶಿಸುವಂತ ಘನ ಮೇಘವಾದ ಒಂದಾನೊಂದು ಉದಯ ವೇಳೆಯಲ್ಲಿ
ಕ್ರಿಸ್ತನಲ್ಲಿ ಮೃತ್ಯುವು ತಿರುಗಿ ಏಳುವಾಗ, ಕ್ರಿಸ್ತನಲ್ಲಿ ಮೃತರು ತಿರುಗಿ ಬರುವಾಗ, ಕ್ರಿಸ್ತನಲ್ಲಿ ಮೃತರು ತಿರುಗಿ ಹೇಳುವಾಗ ಆ ಪುನರುತ್ಥಾನ ಮಹಿಮೆ ಹಂಚಿ ಇಡಲ್ಪಡುವುದು. ಆಕಾಶದ ಆಚೆ ಆತನು ಆರಿಸಿಕೊಂಡವರು ಅವರ ಮನೆಗೆ ಸೇರಿದ ಮೇಲೆ, ಅಂದ್ರೆ ಪರಲೋಕಕ್ಕೆ ಸೇರಿದ ಮೇಲೆ ಅಲ್ಲಿ ಸುರುಳಿ ಪಟ್ಟಿ ಹಿಡಿದು ಕರೆಯುವಾಗ ನಾನು ಅಲ್ಲಿರುತ್ತೇನೆ. ಯಾತಕ್ಕಾಗಿ ಇರ್ತೀನಿ ಪರಲೋಕದಲ್ಲಿ? ನನ್ನ ಮನೆಯಲ್ಲಿ ನಾನು ರಸೀದಿಯನ್ನು ಹೊಂದಿದ್ದೇನೆ. ಪಾಪದ ಪರಿಹಾರ ಎಲ್ಲ ಕೊಟ್ಟು ಒಂದು ರಸೀದಿ ಇರ್ತಲ್ಲ, ರಸೀದಿ ಕೊಡ್ತಾರ ನೋಡ್ರಿ, ಬಸ್ಗಳಲ್ಲಿ ಟಿಕೆಟ್ ಕೊಡ್ತಾರಲ್ಲ, ಆ ಟಿಕೆಟ್ ನಮ್ಮ ಹತ್ರ ಇದೆ. ಪಾಪ ಪರಿಹಾರದ ಟಿಕೆಟ್ ಎಲ್ಲ ದೇವರು ಯೇಸು ಕ್ರಿಸ್ತನು ಎಲ್ಲರೂ ಏನ್ ಮಾಡಿದಾನೆ ಎಲ್ಲ ತೀರಿಸಿ ಒಂದು ರಸೀದಿಯನ್ನ ಕೊಡ್ತಾನೆ ನಮ್ಮ ಕರ್ತನು. ರಸೀದಿಯನ್ನು ತೆಗೆದುಕೊಂಡು ಪರಲೋಕಕ್ಕೆ ಹೋದಾಗ ಆ ರಸೀದಿಯನ್ನು ನೋಡಿ ಹಲ್ಲೆಲೂಯಾ, ನಾನಲ್ಲಿ ಯುಗಾಂತರಗಳಲ್ಲಿ ವಾಸ ಮಾಡುವನಾಗಿರುತ್ತೇನೆ, ನಾನು ರಸೀದಿಯನ್ನು ಹೊಂದಿದವನಾಗಿದ್ದೇನೆ ಎಂದು ರಸೀದಿಯನ್ನು ಹೊಂದಿದವನಾಗಿದ್ದೇನೆ. ಆತನು ಎದ್ದಿದ್ದಾನೆ, ನಿನಗೆ ಹೇಗೆ ಗೊತ್ತು? ಆತನು ನನ್ನ ಹೃದಯದಲ್ಲಿ ಜೀವಿಸ್ತಾ ಇದ್ದಾನೆ. ಆತನು ನಂಬಿದ ಸಭೆಯ ಹಲ್ಲೆಲೂಯಾ, ಆತನು ನಂಬಿದ ಸಭೆಯ ಹೃದಯದಲ್ಲಿ ಜೀವಿಸ್ತಾ ಇದ್ದಾನೆ. ನಂಬಿದವರ ಹೃದಯದಲ್ಲಿ ಆತನ ಮಾಡ್ತಾನೆ, ಜೀವಿಸ್ತಾ ಇದ್ದಾನೆ. ಸ್ನೇಹಿತರೆ, ಸಹೋದರ ಸಹೋದರಿ, ಇದನ್ನು ಆಲೋಚಿಸು. ನಾವು ತಿರುಗಿ ಹೋದ ಕೂಡಲೇ ದೀಕ್ಷಾ ಸ್ನಾನ ಕಾರ್ಯಕ್ಕಾಗಿ ಬಿಸಿ ನೀರನ್ನು ಹೊಂದುವ ಕೊಳ ಕೆಲವು ನಿಮಿಷಗಳಲ್ಲಿ ಸಿದ್ಧವಾಗ್ತಾ ಇದೆ. ಒಂದು ಕ್ಷಣ ನಾವು ತಲೆಗಳನ್ನು ಬಾಗಿಸೋಣ, ಕರ್ತನಿಗೆ ಅರ್ಪಿಸೋಣ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ದೇವರಿರುವ ಅದ್ಭುತವಾದಂಥ ಸಂದೇಶವನ್ನು ನಿಮ್ಮ ಹಿತಕ್ಕಾಗಿ, ನಿಮ್ಮ ಆತ್ಮನ ಪ್ರಯೋಜನಕ್ಕಾಗಿ ಮತ್ತೆ ಇದನ್ನು ಕೇಳ್ರಿ. ಬಹಳ ಅದ್ಭುತವಾದ ಸಂದೇಶ ಇದು. ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ನೀವು ಕೇಳ್ರಿ. ಆಶ್ಚರ್ಯಕರವಾದದ್ದು ಇದು ಸಂದೇಶ. ನಮ್ಮೆಲ್ಲ ಪಾಪಗಳು ಯಾವ ರೀತಿ ಪರಿಹಾರ ಆದವು, ಯಾವ ರೀತಿ ಅವನ್ನ ತಗೊಂಡೋಗಿ ಸಮೃದ್ಧಿ ಮಾಡಿದ್ರು ದೇವರು. ಇದು ನಮಗೆ ಅದ್ಭುತವಾದ ಸಂದೇಶ. ಇದು ನಮಗೆ ಬೇಕಾದ ಸಂದೇಶ, ಇಂಪಾರ್ಟೆಂಟ್. ಪ್ರತಿದಿನ ಕೇಳ್ರಿ ಸಂದೇಶ ಡೌನ್ಲೋಡ್ ಮಾಡ್ಕೊಂಡು ಪ್ರತಿದಿನ ಸಂದೇಶವನ್ನು ಕೇಳ್ರಿ. ದೇವರು ನಿಮ್ಮ ಆತ್ಮಗಳಿಗೆ ಚೈತನ್ಯ ಉಂಟು ಮಾಡ್ತಾನೆ. ಹಾಡು ನಾಡ್ಕೊಳ್ಳೋದ್ರ ಮೂಲಕ ಈ ಕೂಟವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ನನ್ನೊಂದಿಗೆ ನೀನು, ನಿನ್ನೊಂದಿಗೆ ನಾನು ಒಂದಾಗಿದ್ದೇವೆ, ಬಿಡದಿರುವೆಸಯ್ಯ. ನನ್ನೊಂದಿಗೆ ನೀನು, ನಿನ್ನೊಂದಿಗೆ ನಾನು
ಅದ್ಭುತವಾಗಿ ಪುನರುತ್ಥಾನದ ಗುಣಪಡುವ ಸತ್ತು ಗುಣಪಡುವ ಸಂದೇಶವನ್ನು ನಾವು ಕೇಳಿದ್ವಿ ಸ್ವಾಮಿ. ಎಷ್ಟೋ ಅದ್ಭುತವಾಗಿ ಪ್ರವಾದಿ ಮಾತಾಡಿದೆ. ಆಶ್ಚರ್ಯಕರವಾಗಿ ನಮ್ಮ ಹೃದಯಗಳನ್ನು ನೀವು ಈ ದಿನ ಕದಲಿಸಿದೆ ಕರ್ತನೆ. ಮರ್ಯಾದ ಸಂಗತಿಗಳೆಲ್ಲವನ್ನೂ ನೀನು ನಮಗೆ ಪ್ರತ್ಯಕ್ಷಪಡಿಸಿದ್ದಕ್ಕಾಗಿ ಸ್ತೋತ್ರ. ಆ ಪುನರುತ್ಥಾನ ಅದು ನಮ್ಮ ಸರ್ಟಿಫಿಕೇಟ್ ಆಗಿದೆ ಕರ್ತನೆ. ನೀತಿವಂತರೆಂಬ ಸರ್ಟಿಫಿಕೇಟ್ ಅನ್ನು ನಾವು ಪುನರುತ್ಥಾನದ ಮೂಲಕ ತೆಗೆದುಕೊಂಡು ಬಂದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನೀನು ಪ್ರವಾದಿ ಮೂಲಕ ಸಂದೇಶ ಪ್ರಕಟಪಡಿಸಿದಿ. ಊನಲ್ಪಡುವಿಕೆ ಅದೊಂದು ಕೇವಲ ಏನೋ ಎಂಬುದಾಗಿ ನಾವು ತಿಳ್ಕೊಂಡಿರಿ, ಏನನ್ನೋದು ಗೊತ್ತಿರಲಿಲ್ಲ. ಅದು ನಮ್ಮ ಪಾಪಗಳನ್ನು ದೂರ ಮಾಡುವಂತ ಸಂಗತಿಯಾಗಿದೆ. ನಿಮಗೆ ಸ್ತೋತ್ರ. ಜೀವಂತವಾಗಿ ಪ್ರೀತಿಸಿದಿ, ಸತ್ತಾಗ ನಮ್ಮನ್ನು ರಕ್ಷಿಸಿದಿ, ಉಣಲ್ಪಡುವುದ್ರ ಮೂಲಕ ನಮ್ಮ ಪಾಪಗಳನ್ನು ದೂರ ಮಾಡಿದಿ. ಎದ್ದಾಗ ನೀನು ನಮಗೆ ಸರ್ಟಿಫಿಕೇಟ್ ಅನ್ನು ತಂದು ಕೊಟ್ಟಿದ್ದೀನಿ. ನಿಮಗೆ ಸ್ತೋತ್ರ. ನಾನು ನೀತಿವಂತನು, ನನ್ನ ಮಗಳೇ ನನ್ನ ಮಗಳಿಗೆ ನೀನು ನೀತಿವಂತನು ಎಂಬುದು ಸರ್ಟಿಫಿಕೇಟ್ ಆಗಿದೆ. ಅದು ಎಂತದ್ದು ಅದು ಗೊತ್ತಾಗಿಲ್ಲ ಕರ್ತನೆ ನಮ್ಗೆ ಇದುವರೆಗೂ. ಪ್ರವಾದಿ ಮೂಲಕ ಅದನ್ನು ದೊಡ್ಡದಾಗಿ ಆಶ್ಚರ್ಯಕರವನ್ನು ನಡೆಸಿದ್ದಕ್ಕಾಗಿತ್ತು. ಆಶ್ಚರ್ಯಕರವಾದಂತಹ ಸಂದೇಶವೇ ಇದಾಗಿದೆ. ನಿಮಗೆ ಸ್ತೋತ್ರ ಮಾತಾಡಿ ನಿನ್ನ ಕೃಪೆಗಾಗಿ ಸ್ತೋತ್ರ. ಇದನ್ನು ಅನೇಕ ಸಾರಿ ಕೇಳಿದ್ರು. ಇದು ಅದ್ಭುತವಾದಂತಹ ಸಂದೇಶವಾಗಿಯೇ ಅದು ಜೀವಂತ ಹಸಿರಾಗಿ ಉಳಿಯುವಂತ ಸಂದೇಶವಾಗಿದೆ. ನನ್ನಲ್ಲಿ ಕೇಳಿದಂತೆ ಇಲ್ಲಿ ಕೂತು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಮೈಪಟ್ಟ ಜೊತೆಗೆ ಅವ್ರ ಜೊತೆಗಿದ್ದವರನ್ನು ಅದ್ಭುತವಾಗಿ ಚೈತನ್ಯಗೊಳಿಸು. ನಮ್ಮನ್ನ ಕರ್ತನೇ ನಮಗೋಸ್ಕರವಾಗಿ ನಮ್ಮನ್ನ ಬದುಕಿಸುವುದಕ್ಕೋಸ್ಕರ ನಮ್ಮ ಪಾಪ ಪರಿಹಾರ ಮಾಡೋದಕ್ಕಾಗಿ ನೀನು ಈ ಲೋಕಕ್ಕೆ ಮರಿಯಳದಿಂದ ಹೊರಟು ಬಂದೆ ಎಂಬುದನ್ನು ನಾವು ನೋಡ್ತೇವೆ. ದೇವರೇ, ನಮ್ಮನ್ನು ಬಿಟ್ಟು ನೀನು ಬೇರೇನು ಮಾಡ್ಲಿಕ್ಕೆ ಕೆಲಸ ಇಲ್ಲ ಸ್ವಾಮಿ. ನಮ್ಮನ್ನು ಕಾಯುವುದು, ನಮ್ಮನ್ನು ನಡೆಸುವುದು, ನಮ್ಮನ್ನು ಕರ್ತನ ಜೋಪಾನ ಮಾಡುವುದು, ಸೈತಾನಂದಕರ ಶಕ್ತಿ ಯುಕ್ತಿಗಳು ಯಾವ ಶಕ್ತಿ ನಮ್ಮ ಮೇಲೆ ಯಾವ ಪ್ರಯೋಗ ಇಲ್ಲ ಸ್ವಾಮಿ. ನೀನು ಆಶೀರ್ವದಿಸಬೇಕಾಗಿ ಸ್ತೋತ್ರ. ಈ ಸಂದೇಶಕ್ಕಾಗಿ ಸ್ತೋತ್ರ. ಈ ಸಂದೇಶ ಆಶೀರ್ವದಿಸಬೇಕಾಗಿ ಸ್ತೋತ್ರ. ನಮ್ಮನ್ನೆಲ್ಲ ಕೇಳಿಸ್ಕೊಡ್ತೀನಿ. ಅಂತ ಅದ್ಭುತವಾದ ಸಂದೇಶಗಳನ್ನ ನೀನು ಪ್ರವಾದ ಮೂಲಕ ತಂದಿದ್ದೆ. ಅವೆಲ್ಲವನ್ನು ನಾವು ತಿಳ್ಕೊಳ್ಳುವಂತೆ ನಮ್ಮ ಜ್ಞಾನ ವಿಶಾಲಗೊಳಿಸಿ, ಆಸಕ್ತಿಯನ್ನು ಹೆಚ್ಚಿಸಿ, ದಿನಕ್ಕೆ 3 ಸಾರಿ ಅದ್ಭುತವಾದ ಪ್ರಾರ್ಥನೆ ಮಾಡಿ ನಮಗೆ ಪ್ರೇರೇಪಣೆ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಆ ಪ್ರಾರ್ಥನೆಗಳು ಅದ್ಭುತವಾದ ದೀಪದೋಪಾದಿಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬರ್ಲಿಕ್ಕೆ ಆಗ್ತದೆ. ಸಹಾಯ ಮಾಡು, ಆಶೀರ್ವದಿಸು. ನಿಮ್ಮ ಮೈ ಹೊಂದಬೇಕಾಗಿ ಮತ್ತೆ ಸಾಯಂಕಾಲ ಸಂದೇಶಕ್ಕಾಗಿ ನಾವು ಕೂಡಿ ಬರುವಂತೆ ಕೃಪೆ ಅನುಗ್ರಹಿಸಬೇಕಾಗಿ ನಮ್ಮ ರಕ್ಷಕನು ಮಾಡಿದ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರವನ್ನು ನಾವು ಮೇಲೆ ಬೇಡಿ ಬಂದಿದ್ದೇನೆ. ಆಮೆನ್.